ತಗೊಳ್ಳಿ ಮೇಡಮ್. ಇಂಥವ್ರನ್ನೆಲ್ಲ ಜೈಲಿಗೆ ಹಾಕ್ಬೇಕು ಮೇಡಮ್. ಅಲ್ಲ ಬಾಯಿ ಮುಚ್ಕೊಂಡಿರೋ ಲೋಫರ್. ಮೇಡಮ್ ಎಲ್ಲ ಕರೆಕ್ಟ್ ಆಗಿದೆ ನೋಡಿ. ಯಾಕೆ ಮೇಡಮ್ ಹೊಡೆದ್ರಿ? ಸ್ಟುಪಿಡ್, ಅವರು ನನ್ ಗಂಡ. ಸಾರಿ ಅಂಕಲ್, ನೀವು ಮೊದ್ಲೇ ಯಾಕೆ ಹೇಳಿಲ್ಲ? ಹೇಳಕ್ಕೆಲ್ಲ ಬಿಟ್ಟೆ ನೀನು. ತಮಟೆ ಬಾರಿಸ್ಬಿಟ್ಟೆ. ಐ ವಿಲ್ ನಾಟ್ ಲೀವ್ ಯು, ಐ ವಿಲ್ ಕಾಲ್ ದ ಪೊಲೀಸ್. ಅಯ್ಯೋ ಬೇಡ. ಅಪ್ಪ ಒಂದ್ ನಿಮಿಷ, ನಾನ್ ಮದ್ವೆ ಆಗ್ಬೇಕು ಅಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ ಹುಡ್ಗ ಇವನೇ. ಅಲ್ಲಪ್ಪ, ಕಳ್ಳ ಇವ್ರ ಪಸ್ ಕರ್ಕೊಂಡು ಓಡ್ತಿದ್ದ. ಇವ್ರು ಅವನ್ ಹಿಡಿಯಕ್ ಹೋದ್ರೆ ನೀನ್ ಇವ್ರಿಗೆ ಹೊಡಿಯೋದಾ? ಅದು ನಿಮ್ ಪರ್ಸ್ ಅವ್ರ ಕೈಲಿ ಇತ್ತಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ. ನಾವ್ ಹೊರಗಡೆ ಬಂದಾಗ ಯಾವಾಗ್ಲೂ ಹೀಗೆ. ನಾನು ವ್ಯಾನಿಟಿ ಬ್ಯಾಗ್ ನ ಇವ್ರ ಕೈಲಿ ಕೊಟ್ಬಿಡ್ತೀನಿ. ಆ ಮಣಬಾರನ ಯಾರು ಹೊತ್ಕೊಂಡ್ ತಿರ್ಗೋರು. ನೀನು ಏನ್ ಮಾಡ್ತಾ ಇದೀಯ? MBA. ಯಾವಾಗ ಮುಗಿಯುತ್ತೆ? ಅದು ಆಕ್ಚುಲಿ 5 ವರ್ಷದ ಹಿಂದೆನೆ ಮುಗಿಬೇಕಾಗಿತ್ತು. ಮುಂದಿನ ವರ್ಷನೇ ಮುಗಿಯತ್ತೆಪ್ಪ. ದಿಗಂತ್ ಯಾವಾಗ್ಲೂ ಜೋಕ್ ಮಾಡ್ತಾನೆ. ಹೌದು ಹೌದು. ಅಲಾಕೆ ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ದಿಗಂತ್ ಕುಮಾರ್ ಖಾನ್, ಆಕ್ಟರ್. ಖಾನ್ ಗಾಬರಿ ಆಗ್ಬಿಡಿ, ಅದು ಬರೀ ನನ್ನ ಸ್ಕ್ರೀನ್ ನೇಮು. ನಾನು ಶಾರುಖ್ ಖಾನ್ ಅವ್ರ ಭಕ್ತ, ರಾಜ್ಕುಮಾರ್ ಅವ್ರ ಅಭಿಮಾನಿ. ಅವರಿಬ್ರು ಲಕ್ಕು ನನಗ್ ಸಿಗ್ಲಿ ಅಂತ ಹೇಳಿ ನನ್ನ ಫ್ರೆಂಡ್ ಪರಮೇಶಿ ನನಗೆ ಈ ಹೆಸರಿಟ್ಟಿದ್ದಾರೆ, ದಿಗಂತ್ ಕುಮಾರ್ ಖಾನ್. ಈ ಪರಮೇಶಿ ಯಾರು? ದೊಡ್ಡ ಡೈರೆಕ್ಟ್ರು. ಅವ್ರಿಗೆ ಮಾಡ್ತಾ ಇರೋ ಪಿಕ್ಚರ್ ಅಲ್ಲಿ ನಾನೇ ಹೀರೋ. ಇದಕ್ಕೆಲ್ಲ ನಿಮ್ಮ ಅಪ್ಪ ಅಮ್ಮ? ನಮ್ಮ ಅಪ್ಪ ಅಮ್ಮ ನನ್ ಚಿಕ್ಕ ವಯಸ್ಸಿನಲ್ಲೇ ತೀರೋದ್ರು. ನನ್ಗಿರೋದ್ ನನ್ನ ತಾತ ಒಬ್ರೆ, ಅವರೇ ನನ್ಗೆಲ್ಲ. ನಿಮ್ ತಾತನ ಹೆಸರು? ಇವ್ರ ತಾತ ತುಂಬಾ ದೊಡ್ಡ ಬಿಸ್ನೆಸ್ ಮೆನ್, ಬಲವಂತರಾವ್ ಅಂತ. ಪ್ರಪಂಚದ ಎಲ್ಲಾ ಕಡೆನೂ ಅವ್ರ ಫ್ಯಾಕ್ಟರೀಸ್ ಇದೆ. ಅವ್ರು ಇದಕ್ಕೆಲ್ಲ ಒಪ್ಪಿದಾರ? ಅವರು ಸೌತ್ ಆಫ್ರಿಕಾದಲ್ಲಿದ್ದಾರೆ. 2 ವರ್ಷಕ್ಕೂ 3 ವರ್ಷಕ್ಕೂ ಒಂದ್ಸತಿ ಬೆಂಗಳೂರಿಗೆ ಬರ್ತಾರೆ. ಅಶು ಹೊರಡೋಣವಾ? ನನ್ ಕಾರ್ಲಿ ಡ್ರಾಪ್ ಮಾಡ್ತೀನಿ. ನಮ್ಮ ಹತ್ರ ಕಾರ್ ಇದೆ. ಹೀರೋ ಆಗ್ತೀನಿ ಅಂತ ಹೇಳೋ ಅಗತ್ಯ ಏನಿತ್ತು ನಿನ್ ತಲೆ? ಅಯ್ಯೋ, ಇರೋ ವಿಷಯ ಹೇಳ್ದೆ. ಏನಿರೋ ವಿಷಯ? ಈಗ ನೋಡು ಅಪ್ಪ, ಈ ಹುಡುಗ ಸರಿ ಇಲ್ಲ, ಇವ್ನ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಈಗೇನ್ ಮಾಡೋದು? ಮಾಡೋದೆಲ್ಲ ಮಾಡಿ ಈಗೇನ್ ಮಾಡೋದು ಅಂದ್ರೆ? ನೋಡುದಿಗೂ, ಈ ಹೀರೋ ಆಸೆನೆಲ್ಲ ಬಿಟ್ಟು ಮೊದ್ಲು MBA ಕಂಪ್ಲೀಟ್ ಮಾಡ್ಕೊ. ಇಲ್ಲಾಂದ್ರೆ ನಮ್ಮಪ್ಪ ಬೇರೆ ಗಂಡ್ ನೋಡಿ ಮದ್ವೆ ಮಾಡ್ತಾರೆ ಅಷ್ಟೇ. ನಿನ್ಗೂ ಗೊತ್ತು ಕಲಾವಿದ ಆಗ್ಬೇಕು ಅನ್ನೋ ನನ್ ಕನ್ಸು ಅಂತ. ಅದನ್ನೇ ಬಿಡುವಂತ ಇದೆಯಲ್ಲ. ಅಂದ್ರೆ ನಿನ್ಗೆ ನನ್ಗಿಂತೂ ಕಲಾವಿದನಾಗೋದೇ ಹೆಚ್ಚಾ? ಯು ಡೋಂಟ್ ಲವ್ ಮೀ? ಹಾಗಲ್ಲ ಐಶು. ಹಾಗೂ ಇಲ್ಲ ಹೀಗೂ ಇಲ್ಲ. ಗೆಟ್ ಲಾಸ್ಟ್. ಐಶು, ನನ್ ಮಾತು ಕೇಳು ಐಶು. ಐಶು, ಅಯ್ಯೋ. ಹಾಯ್ ಹಾಯ್ ದಿಗಂತ್. ಹಲೋ ಅಂಕಲ್. ಯಾಕಪ್ಪ ಕುಂತಾ ಇದ್ಯಾ? ಸ್ಲಿಪ್ ಆಗಿ ಬಿದ್ಬಿಟ್ಟೆ. ಓ ಶಿಶು, ಇಲ್ಲ ತುಂಬಾ ನೋವಾಗ್ತಿದ್ಯಾ? ಈಗಿಲ್ಲ. ಏನಾದ್ರೂ ಹಚ್ಚಲ? ಏನಿದೆ? ನೀನಾಗ್ತಿದ್ಯಾ? ಅಲ್ಲ ರೇಖಾ, ಅವನ್ ಹಚ್ಕೊಳ್ತಾನೆ. ಟೈಮ್ ಆಯ್ತು ನಡಿ. ಅಂದ್ರೆ ಎಲ್ಲ ಕಡೆ ನೋವು ಅಂತಾನೆ. ಲೇ ದಿಗು, ಅಂದಾಗ ಎಲ್ಲ ನಿನ್ ಫ್ರೆಂಡ್ ಪರ್ಮ ಮತ್ತ ಅವನ್ ಹೆಂಡತಿ ಕಾಣಿಸ್ತಾ ಇಲ್ಲ? ನಮ್ ಪ್ರೊಡ್ಯೂಸರಿಗೆ 4 ರೀಲ್ ಸಿನಿಮಾ ತೋರ್ಸಕ್ ಹೋಗಿದ್ದಾರೆ. ಓ ಐಸಿ. ಅಯ್ಯ, ಎಲ್ಗೋಯ್ತಾ ಅವನೇ? ಹೀರೋಯಿನ್ ಮನೆಗೆ ಸರ್.
ಇನ್ನು ಎಷ್ಟೊತ್ತಾಯ್ತದೆ? ಇನ್ನೇನ್ ಬಂದ್ಬಿಡ್ತು ಸರ್. ಅಲ್ಲಿ ನೋಡಿ ಸರ್. ಏನ್ ನೋಡೋದು? ಅರ್ಧ ಗಂಟೆಯಿಂದ ನಡೀತಾನೆ ಅವನೇ. ಸರ್, ನಿಮ್ ಜನಕ್ಕೆ ಪಿಕ್ಚರ್ ಎಂಜಾಯ್ ಮಾಡಕ್ ಬರಲ್ವಾ? ಅಲ್ಲಿ ನೋಡಿ ಸರ್, ಹೀರೋ ಕಣ್ಣಲ್ಲೂ ನೀರು, ಹಿಂದ್ಗಡೆ ಇರೋ ಮರದಲ್ಲೂ ನೀರು ಸರ್. ಮಲೆ ಮಾದೇಶ್ವರ, ಮನೆ ಬಂತು. ಹೇಳ ಯಾಕೆ ಸೌಂಡ್ ಇಲ್ವಾ? ಇದೆ ಸರ್. ಎಲ್ಲಿದೆ? ಒಳಗಡೆಯಿಂದ ಬರ್ಬೇಕಲ್ಲ ಸರ್. ಶಾಂತಿ. ಡೈರೆಕ್ಟ್ರೆ, ಏನಾಯ್ತದೆ? ಲವ್ ಸರ್. ಯಾರ್ಗೆ? ನಾಯಿಗೂ ಹೀರೋಗೂ ಸರ್. ನಾಯಿಗೂ ಹೃದಯ ಇಲ್ವಾ ಸರ್? ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಹಿಸ್ಟ್ರಿ ಆಫ್ ಸಿನಿಮಾ ಸರ್, ನಾಯಿಗೂ ಹೀರೋಗೂ ಲವ್ ಸರ್. ಬಿಡಿ ಸರ್. ಡೈರೆಕ್ಟ್ರೆ, ಇಂತ ಡಬ್ಬಾ ಸಿನಿಮಾ ನೋಡ್ಬಿಟ್ಟು ನಮ್ಮ ಅಣ್ಣ ಎದೆಡ್ಕೊಂಡು ಸಾಯ್ತಾವನೆ. ಏನ್ ಆಟ ಆಡ್ತಿದ್ದೇನೆ? ಖುಷಿಗೆ ಖುಷಿ. ಏನೇ ಖುಷಿ? ಏನ್ ನೋಡ್ತೀವಿ? ಹೊಡಿಬೇಡಿ. ಇಲ್ಲಮ್ಮ, ಸನ್ಮಾನ ಮಾಡ್ತೀವಿ. ಏನೋ ಇದು ಕೆಟ್ಟ ವಾಸನೆ. ಹೌದಲ್ವಾ ಯಜಮಾನ್ರೆ? ಇತ್ತೀಚೆಗೆ ತುಂಬಾ ಹಾಲಿನ ಪ್ರಾಬ್ಲಮ್. ಮೆಲ್ಲಗೆ. ಪರ್ಮಿ, ಏನಾಯ್ತು? ಪ್ರೊಡ್ಯೂಸರ್ ಏನಂದ್ರು? ಪ್ರೊಡ್ಯೂಸರ್ ಇಲ್ಲಿ 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 ಪ್ರೊಡ್ಯೂಸರ್ ಸಿಕ್ಕಾಪಟ್ಟ ಖುಷಿಯಾಗಿ ತಪ್ಕೊಂಡು ಮುದ್ದು ಕೊಟ್ಟಿದ್ದು. ಯಾರಿಗ್ ಮೇಡಮ್ಗ? ಮತ್ತಿದೆಲ್ಲ ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ತಪ್ಕೊಂಡು ಮುದ್ದು ಕೊಟ್ರ. ಆಮೇಲೆ ಅವ್ರ ಶರ್ಟ್ನ ಪರ 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 ಅಂತ ಹರ್ಕೊಂಡ್ರು. ನಾನು ಪಕ್ಕದಲ್ಲಿ ಇದ್ನಲ್ಲ, ನನ್ ಶರ್ಟ್ ಪರ 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 ಅಂತ ಹರಿದ್ರು. ಪುಣ್ಯಕ್ ಮೇಡಮ್ ಅವ್ರ ಬಟ್ಟೆ ಕೈ ಹಾಕ್ಲಿಲ್ವಲ್ಲ? ದಿಗು, ನಿನ್ ಮುಖ ನೋಡ್ಕೊಂಡು ಸುಮ್ನೆ ಇದೀನಿ. ಅವ್ನ್ ಕಳ್ಸೋ ಆಚೆಗೆ ಅವನ್ನ. ಪಾನಿಪುರಿ ಆಚೆ ಹೋಗ. ಗಂಟಾಲ್ ಗುಂಡೇಶ್ವರ. ಪ್ರೊಡ್ಯೂಸರ್ ನನ್ ಬಗ್ಗೆ ಏನಂದ್ರು? ನಿನಗೂ ಆ ನಾಯಿಗೂ ಸೂಪರ್ ಭವಿಷ್ಯ ಇದೆ. ನನ್ನ ನಾಯಿ ಜೊತೆ ಹೋಲ್ಸ್ಬಿಟ್ರನ? ನಾಯಿಗೆ ನಾಯಿ ರೋಲಲ್ಲಿ, ನಿನಗೆ ಹೀರೋ ಆಗಿ ಮಗ. ಹೌದಾ? ಆಮೇಲೆ ನನ್ ಪರ್ಫಾರ್ಮೆನ್ಸ್ ನನಗೆ ಸಿಕ್ಕಾಬಿಟ್ಟೆ ಸಂತೋಷ ಆಗ್ಬಿಟ್ಟು ಸುಸ್ತಾಗ್ಬಿಟ್ಟಿದೆ. ಹೋಗಿ ರೆಸ್ಟ್ ತಗೊಳ್ಳ. ಹೋಗು ಹೋಗು. ಆ ಡಬ್ಬಾ ಡೈರೆಕ್ಟ್ರು ನಮ್ಮ ಯಜಮಾನ್ರಿಗೆ ಹೀರೋ ಮಾಡ್ತೀನಿ, ಸ್ಟಾರ್ ಮಾಡ್ತೀನಿ ಅಂತೆಲ್ಲ ಹೇಳಿ ದಾರಿ ತಪ್ಪಿಸ್ತಾ ಇದ್ದಾನೆ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ನೀನು ನನಗೆ. ಸುಮ್ನಿರ. ನನಗೇನೋ ಈ ಪಿಕ್ಚರ್ ಕಂಪ್ಲೀಟ್ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆಗುತ್ತೆ ನೋಡ್ದಲ್ಲ ಪ್ರೊಡ್ಯೂಸರ್ ಎಷ್ಟು ಖುಷಿಯಾಗಿದ್ರು ಅಂತ. ಖುಷಿನಾ ಅದು? ಇವತ್ ನಾನು ಇರ್ಲಿಲ್ಲ ಅಂದಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ನನಗಂತೂ ಸಾಕಾಗೋಗಿದೆ. ಬರೀ ಸುಳ್ಳು ಸುಳ್ಳು ಸುಳ್ಳು. ಈ ದಿಗಂತ್ನ ಹೀರೋ ಮಾಡ್ತೀವಿ ಅಂತ ಹೇಳಿ 2 ವರ್ಷದಿಂದ ಅವನ್ ಮನೇಲೆ ಜಾಂಡ ಊರಿದೀವಿ. ಊಟ ತಿಂಡಿ ಹಾಕೊಳ್ಳೋ ಬಟ್ಟೆ ಕೂಡ ಅವನ್ ಖರ್ಚಲ್ಲೇ. ಸುಮ್ಮನೆ ಅವ್ನು ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ ಬಿಡು. ಅವನು ನಾನು ಕ್ಲೋಸ್ ಫ್ರೆಂಡ್ಸು. ಅವನ ಹತ್ರ ದುಡ್ಡಿದೆ, ನನ್ನ ಹತ್ರ ತಲೆ ಇದೆ. ಈ ಕೈಲಿ ಕೊಡು, ಆ ಕೈಲಿ ತಗೋ, ನೋಡ್ತಾರ. ಅವನ ಒಂದಲ್ಲ ಒಂದ್ ದಿವಸ ಹೀರೋ ಮಾಡೇ ಮಾಡ್ತೀನಿ. ಅದೇನ್ ಮಾಡ್ತೀಯೋ? 2 ವರ್ಷದ ಹಿಂದೆ ನನ್ನ ಮಾಧುರಿ ದೀಕ್ಷಿತ್ ತರ ದೊಡ್ಡ ಹೀರೋಯಿನ್ ಮಾಡ್ತೀನಿ ಅಂತ ಆಸೆ ತೋರಿಸಿ ಮದ್ವೆ ಆದೆ. ಈಗ ನನ್ ಗತಿ ನೋಡು. ಡಾರ್ಲಿಂಗ್, ಹ್ಯಾವ್ ಪೇಷನ್ಸ್. ನಾನಿನ್ನ ಹೀರೋಯಿನ್ ಮಾಡೇ ಮಾಡ್ತೀನಿ. ಪೇಷನ್ಸ್ ಇಟ್ಕೊಂಡು ನನ್ನಂತೂ ಸಾಕಾಗೋಗಿದೆ. ಇನ್ನು 3 ತಿಂಗಳಲ್ಲಿ ನೀನೇನಾದ್ರೂ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನಂತೂ ನಿನ್ ಜೊತೆ ಇರಲ್ಲ. ಭಗವಂತ, ಯಾವತ್ತು ಜನ ನನ್ನ ಟ್ಯಾಲೆಂಟ್ ಅರ್ಥ ಮಾಡ್ಕೋತಾರೆ? ಯಾವತ್ತು? ನನ್ನ ಲೈಫ್ ಟೈಮ್ ಅಲ್ಲಿ ಕಷ್ಟ ಮಗ.
ಅಯ್ಯೋ ನಾನು ನೀನು ಎಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದು ಅಂಡರ್ವೇರ್ ಬಂದಿದ್ಯಾ? ನೋಡು, ನನ್ಗಿದೆಲ್ಲ ಇಷ್ಟ ಆಗಲ್ಲ. ಹೌದಾ? ಏನ್ ಮಾಡ್ತಾ ಇದ್ಯಾ? ನೀನೇ ಹೇಳ್ತಿಲ್ಲ ನಿಂಗೆ ಅಂಡರ್ವೇರ್ ಇಷ್ಟ ಆಗಲ್ಲ ಅಂತ. ಇಡಿಯಟ್, ನಾನ್ ಹೇಳಿದ್ದು ಪ್ಯಾಂಟ್ ಹಾಕೊಂಡ್ ಬರ್ಬೇಕಿತ್ತು ಅಂತ. ನಾನ್ ಪ್ಯಾಂಟ್ ಹಾಕೊಂಡೆ ಬಂದಿದ್ದೆ, ನಿಮ್ಮನೆ ನಾಯಿ ಕಚ್ಕೊಂಡು ಹೋಯ್ತು, ನಾನೇನ್ ಮಾಡ್ಲಿ? ಐಶೋ ಬಾಗುತ್ತಾಗೆಮ್ಮ. ಈಗೇನ್ ಮಾಡೋದು? ಬೇಗ ಹೋಗು ಇಲ್ಲಿಂದ. ಹೆಂಗ್ ಹೋಗ್ಲಿ? ಹೀಗ್ ಬಂದ್ಯಾ ಹಾಗೆ? ಅಲ್ಲಿ ಮನೆ ನಾಯಿ ಇದೆ, ಅಲ್ಲಿಂದ ಹೋಗಕ್ಕಾಗಲ್ಲ. ಬೇಗ ಬಾ. ಏನೋ ಒಂದ್ ಎಡ್ವಟ್ ಮಾಡ್ತಾನೆ ಇರ್ತೀಯ. ಐಶು ಬಂಗಾರಿ, ಏನ್ ನಡೀತಾ ಇದೆ ಇಲ್ಲಿ? ಏನಾಯ್ತು ಬಂಗಾರಿ? ಏನಾಯ್ತಮ್ಮ? ಅದು ಇಲಿ. ಓ ಇಲಿ. ಇಲಿ ಪ್ಯಾಂಟ್ ಹಾಕೊಳ್ಳುತ್ತೇನಮ್ಮ? ನೋಡಮ್ಮ, ಈ ಪ್ಯಾಂಟ್ ಹಾಕೋ ಇಲಿಗಳನ್ನ ನಂಬಲೇಬಾರ್ದು, ಅದರಲ್ಲೂ ಸಿನಿಮಾ ಖಯಾಲಿ ಇರೋ ಇಲಿಗಳನ್ನ ನಂಬಲೇಬಾರ್ದು. ನೋಡಮ್ಮ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟ್ರ ಮೇಲೆ ನಿನ್ನಿಷ್ಟ. ಹುಷಾರು. ಗುಡ್ ನೈಟ್ ಐಶು. ಗುಡ್ ನೈಟ್. ಗುಡ್ ನೈಟ್. ಹಿಟ್ಲರ್ ಹೋದ್ನಾ? ಇಲಿ ಬೇಗ ಗೋ. ಐ ಲವ್ ಯು. ಮೊದಲು ಪ್ಯಾಂಟ್ ಹಾಕು. ಅಂದ್ರೆ ನೀನ್ ನಂಗೆ ಕ್ಷಮಿಸಿದೆ ತಾನೆ? ಹಾಗಾದ್ರೆ ನಾನು ಮೂವಿಲೂ ಆಕ್ಟ್ ಮಾಡ್ಬೋದಾ? ಏನಾಯ್ತು ಹೇಳಲೆ? ಸುನಾಮಿ. ಸುನಾಮಿ? ಯಾರ್ ನೀವು? ಮನೆ ಯಾಕೆ ಕಳೀತಾ ಇದೀರಾ? ನೀವ್ಯಾರು? ಈ ಮನೆ ಓನರ್ ರೀ. ಇದು ಬಲವಂತರಾವ್ ಅವ್ರ ಮನೆ ಅಲ್ವಾ? ಹಾ, ಅವ್ರು ನಮ್ ತಾತ. ಸರ್, ನಾವು ಸಮರ್ಥನ ಅನಾಥಾಲಯದಿಂದ ಬಂದಿದ್ವಿ. ಈ ಮನೆನ ನಿಮ್ ತಾತ ನಮಗೆ ಬರ್ಕೊಟ್ಟಿದ್ದಾರೆ. ಈ ಮನೆ ಕೆಡವಿ ಅನಾಥಾಲಯ ಕಟ್ಟಿ. ಇಂಪಾಸಿಬಲ್, ನಾನೆಲ್ಲ ಹೋಗ್ಲಿ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅನಾಥಾಲಯ ಕಂಪ್ಲೀಟ್ ಆದ್ಮೇಲೆ ನಿಮ್ಗೂ ಒಂದು ರೂಮ್ ಕೂಡ ಕೇಳಿದ್ದಾರೆ. ಇನ್ನು 15 ದಿವಸದಲ್ಲಿ ಮನೆ ಕಾರ್ಯ ಮಾಡಬೇಕು ಸರ್, ಪ್ಲೀಸ್. ತಾತ, ನಾನ್ ಕೇಳಿದ್ದೆಲ್ಲ ನಿಜನಾ? ಯಾವ ವಿಷಯ? ಅದೇ ಮನೆನ ಅನಾಥಾಶ್ರಮಕ್ಕೆ ಬರ್ಕೊಟ್ಟಿದ್ದೀರಂತೆ. ಹೌದು ತಾತ, ಮತ್ ನಾನೆಲ್ಲ ಹೋಗ್ಲಿ? ಅನಾಥಾಲಯ ಕಟ್ ಮುಗಿದ ಮೇಲೆ ನಿಂಗಿರೋದಕ್ಕೊಂದು ರೂಮ್ ಕೊಡೋಕ್ ಹೇಳಿದ್ದೇನೆ. ಅಲ್ಲಿವರೆಗೂ ಈ ಪ್ರಪಂಚ ವಿಶಾಲವಾಗಿದೆ ಕಣೋ, ನೀ ಎಲ್ಲಿ ಬೇಕಾದ್ರೂ ಹೋಗಿರಬಹುದು. ಮುಚ್ಚಬಾಯ್. ಮೊನ್ನೆ ನಿನ್ ಮಾರ್ಕ್ಸ್ ಕಾರ್ಡ್ ನೋಡ್ದೆ, ಎಲ್ಲ ಸಬ್ಜೆಕ್ಟ್ ಅಲ್ಲೂ ಒಂದೊಂದು ಅಂಕಿ ಒಟ್ಟಿಗೆ ಸೇರಿಸಿದ್ರೆ ಬೆಂಗಳೂರಿನ ಟೆಲಿಫೋನ್ ನಂಬರ್ ಆಗತ್ತೆ. ಹೌದಾ? ನಿನ್ ಯೋಗ್ಯತೆಗೆ 5 ವರ್ಷ ಆದ್ರೂ ಈ MBA ಕೋರ್ಸ್ ಮುಗಿಸೋದಕ್ಕೆ ಆಗ್ಲಿಲ್ವಲ್ಲೋ. ಅದಕ್ಕೆ ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಿನ್ ಪಾಕೆಟ್ ಮನಿ ಬಂದ್ ಮಾಡಿ ನಿನ್ನ ಐಷಾರಾಮಿ ಬಂಗ್ಲೋಯಿಂದ ಹೊರಗೆ ಹಾಕಿದೆ. ತಾತ, ನಾನ್ ಬಲವಂತರಾವ್, ಐ ಮೀನ್ ನಿಮ್ಮ ಮೊಮ್ಮಗ. ಅದು ನಿನಗೆ ಹೆಮ್ಮೆ ತರೋ ವಿಷಯ, ಆದ್ರೆ ನನಗೆ ನಾಚಿಕೆ ವಿಷಯ. ಫೋನ್. ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮನ್. ಸರ್, ನಿಮಗಿರೋದು ಒಬ್ನೇ ಮೊಮ್ಮಗ, ಅವನ ಬಗ್ಗೆ ಈ ತರ ನಿರ್ಧಾರ ತಗೋಬಾರ್ದಾಗಿತ್ತು. ಶ್ರೀನಾಥ್, ಕಲ್ಲಿಗೆ ಸರಿಯಾದ ಹೊಡಿಪೆಟ್ಟು ಬಿದ್ರೇನೆ ಅದು ಸುಂದರ ಮೂರ್ತಿ ಆಗೋದು. ಮನುಷ್ಯನ ಕಷ್ಟ ಬಂದ್ರೇನೆ ಅವನ್ ಜವಾಬ್ದಾರಿಯುತನಾಗೋದು. ನಾನ್ ನನ್ನ ಮೊಮ್ಮಗನ ಸರಿಯಾದ ದಾರಿಗೆ ತರೋದಕ್ಕೆ
ಇದುವರೆಗೂ ಸಾಮ ದಾನ ಭೇದ ಎಲ್ಲ ಮುಗಿದೋಯ್ತು. ಇನ್ನು ಉಳಿದಿರೋದು ದಂಡ ಮಾತ್ರ. ಸರ್, ದಿಗಂತ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ನಿಮ್ ಕಣ್ಮುಂದೆ ಇದ್ರೆ ತಾನಾಗ್ ತಾನು ಸರಿ ಹೋಗ್ತಾನೆ. ಅದು ಸಾಧ್ಯ ಇಲ್ಲ. ಯಾಕೆ ಸರ್? ಯು ಮೇ ಗೋ ನೌ. ಸಾರಿ ಸರ್. ತಾತ, ನಾನ್ ಕೇಳಿದ್ದೆಲ್ಲ ನಿಜನಾ? ಯಾವ ವಿಷಯ? ಅದೇ ಮನೆನ ಅನಾಥಾಶ್ರಮಕ್ಕೆ ಬರ್ಕೊಟ್ಟಿದ್ದೀರಂತೆ. ಹೌದು ತಾತ, ಮತ್ ನಾನೆಲ್ಲೋಗ್ಲಿ? ಅನಾಥಾಲಯ ಕಟ್ ಮುಗಿದ ಮೇಲೆ ನಿಂಗಿರೋದಕ್ಕೊಂದು ರೂಮ್ ಕೊಡೋಕ್ ಹೇಳಿದ್ದೇನೆ. ಅಲ್ಲಿವರೆಗೂ ಈ ಪ್ರಪಂಚ ವಿಶಾಲವಾಗಿದೆ ಕಣೋ. ನೀ ಎಲ್ಲಿ ಬೇಕಾದ್ರೂ ಹೋಗಿರಬಹುದು. ಮುಚ್ಚಬಾಯ್. ಮೊನ್ನೆ ನಿನ್ ಮಾರ್ಕ್ಸ್ ಕಾರ್ಡ್ ನೋಡ್ದೆ. ಎಲ್ಲ ಸಬ್ಜೆಕ್ಟ್ ಅಲ್ಲೂ ಒಂದೊಂದು ಅಂಕಿ ಒಟ್ಟಿಗೆ ಸೇರಿಸಿದ್ರೆ ಬೆಂಗಳೂರಿನ ಟೆಲಿಫೋನ್ ನಂಬರ್ ಆಗತ್ತೆ. ಹೌದಾ? ನಿನ್ ಯೋಗ್ಯತೆಗೆ 5 ವರ್ಷ ಆದ್ರೂ ಈ MBA ಕೋರ್ಸ್ ಮುಗಿಸೋದಕ್ಕೆ ಆಗ್ಲಿಲ್ವಲ್ಲೋ. ಅದಕ್ಕೆ ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಿನ್ ಪಾಕೆಟ್ ಮನಿ ಬಂದ್ ಮಾಡಿ ನಿನ್ನ ಐಷಾರಾಮಿ ಬಂಗ್ಲೋಯಿಂದ ಹೊರಗೆ ಹಾಕಿದ್ದೇನೆ. ತಾತ, ನಾನ್ ಬಲ್ವಂತ್ ರಾವ್, ಐ ಮೀನ್ ನಿಮ್ಮ ಮೊಮ್ಮಗ. ಅದು ನಿನಗೆ ಹೆಮ್ಮೆ ತರೋ ವಿಷಯ, ಆದ್ರೆ ನನಗೆ ನಾಚಿಕೆ ವಿಷಯ. ಫೋನ್. ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮನ್. ಸರ್, ನಿಮಗಿರೋದು ಒಬ್ನೇ ಮೊಮ್ಮಗ. ಅವನ ಬಗ್ಗೆ ಈ ತರ ನಿರ್ಧಾರ ತಗೋಬಾರ್ದಾಗಿತ್ತು. ಶ್ರೀನಾಥ್, ಕಲ್ಲಿಗೆ ಸರಿಯಾದ ಉಡಿಬಿಟ್ಟು ಬಿದ್ರೇನೆ ಅದು ಸುಂದರ ಮೂರ್ತಿ ಆಗೋದು. ಮನುಷ್ಯನ ಕಷ್ಟ ಬಂದ್ರೇನೆ ಅವನ್ ಜವಾಬ್ದಾರಿಯುತನಾಗೋದು. ನಾನ್ ನನ್ನ ಮೊಮ್ಮಗನ ಸರಿಯಾದ ದಾರಿಗೆ ತರೋದಕ್ಕೆ ಇದುವರೆಗೂ ಸಾಮ ದಾನ ಭೇದ ಎಲ್ಲ ಮುಗಿದೋಯ್ತು. ಇನ್ನು ಉಳಿದಿರೋದು ದಂಡ ಮಾತ್ರ. ಸರ್, ದಿಗಂತ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ನಿಮ್ ಕಣ್ಮುಂದೆ ಇದ್ರೆ ತಾನಾಗ್ ತಾನು ಸರಿ ಹೋಗ್ತಾನೆ. ಅದು ಸಾಧ್ಯ ಇಲ್ಲ. ಯಾಕೆ ಸರ್? ಯು ಮೇ ಗೋ ನೌ. ಸಾರಿ ಸರ್. ಎಲ್ಲಿಗೆ ಪಯಣ, ಯಾವುದಿ ಹಾದಿ, ಆಹಾ, ಎಲ್ಲಿಗೆ ಪಯಣ, ಯಾವುದಿ ನಂಗಿಲ್ ಕುತ್ತಿಗೆ ಬಂದಿದೆ, ಹಾಡು ಹೇಳ್ತಾ ಇದ್ದಾನೆ ಇಲ್ಲಿ. ತಾತ ಮನೆಯಿಂದ ಹೊರಗೆ ಹಾಕಿದ ಮೇಲೆ ರೈಲ್ವೆ ಸ್ಟೇಷನ್ ಹಾಡಕ್ ಬೇಕಲ್ಲ ಸರ್? ಪಾನಿಪುರಿ ಚೆನ್ನಾಗಿರಲ್ಲ ನೋಡು. ವಿಲ್ ಯು ಶಟ್ ಅಪ್? ಮುಂದೇನ್ ಮಾಡ್ಬೇಕು ಯೋಚನೆ ಮಾಡು. ಡೋಂಟ್ ವರಿ ಮಗ, ಇಂಥ ಟೈಮಲ್ಲಿ ನನ್ನ ಬ್ರೈನು ಏರೋಪ್ಲೇನ್ ಗಿಂತ ಫಾಸ್ಟ್ ಆಗಿ ಓಡುತ್ತೆ. ಬೇರೆ ಟೈಮಲ್ಲಿ ಸ್ಟ್ಯಾಂಡ್ ಹಾಕೊಂಡು ಸುಮ್ಮನೆ ನಿಂತ್ಕೊಂಡ್ ಬಿಟ್ಟಿರ್ತೀನಿ. ಸುಮ್ಮನೆ ಇರ್ತೀರಾ ಇಲ್ಲ ನಾ ಹೋಗ್ಲಾ ಇಲ್ಲಿಂದ? ಹಾಯ್ ಹಾಯ್ ಹಾಯ್. ಏನು ಜಗಳ ನಡೀತಾ ಇತ್ತು? ಈ ಪಾನಿಪುರಿ ಇದಾನಲ್ಲ ಸ್ವಲ್ಪ ಹೆಚ್ಕೊಂಡ್ಬಿಟ್ಟಿದ್ದಾನೆ, ಯೂಸ್ಲೆಸ್ ಫೆಲೋ. ನಾನೇನು ಯೂಸ್ಲೆಸ್ ಫೆಲೋ ಅಲ್ಲ. ದಿನಾಲು ಬೆಳಿಗ್ಗೆ ತಿಂಡಿ ಕೊಟ್ಟು ಮಧ್ಯಾಹ್ನ ಊಟ ಮಾಡಿಸಿ ರಾತ್ರಿ ಹಾಲು ಕುಡಿಸಿ ಮಲ್ಕೋರು ಮನೆ ಕೆಲಸ ಮಾಡಲ್ವಾ? ಓ, ನೀನು ಅವ್ರ ಮನೆ ಕೆಲಸನೂ ಮಾಡ್ತೀಯಾ? ಮನೆ ಇದ್ರೆ ತಾನೇ ಕೆಲಸ ಮಾಡೋಕೆ. ಅಂದ್ರೆ ಅಯ್ಯೋ ಪಾನಿಪುರಿ ಮುಚ್ಚಬಾಯ್, ಸುಮ್ನೆ ಏನಾದ್ರು ಮಾತಾಡ್ಬೇಡ. ಗುಂಡೇಶ್ವರ, ಈಗ ಅದೆಲ್ಲ ಯಾಕೆ? ಮೊದ್ಲು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಬಗ್ಗೆ ನೋಡೋಣ ಅಲ್ಲ? ಏನ್ ಪ್ರಾಬ್ಲಮ್? ಅದೇನಾಯ್ತು ಅಂದ್ರೆ ತಾತ ಫೋನ್ ಮಾಡಿದ್ರು. ಈಗೇನ್ ಮಾಡೋದು? ನನಗೂ ಏನ್ ಗೊತ್ತಾಗ್ತಾ ಇಲ್ಲ. ಮೊದ್ಲೇ ನಮ್ಮಪ್ಪ ಈ ಹುಡುಗ ಬೇಡ ಅಂತಿದ್ದಾರೆ, ಅಂತದ್ರಲ್ಲಿ ಈಗ ನೋ ಹೌಸ್ ಆಲ್ಸೋ. ನಮ್ಮಪ್ಪ ಈ ಮದ್ವೆ ಖಂಡಿತ ಒಪ್ಕೊಳ್ಳಲ್ಲ. ಐಡಿಯಾ. I want this to be done before this evening. ಹಲೋ ಹಲೋ, ಯಾರಿದು? ನನ್ನ ಹೆಸರು ಐಶ್ವರ್ಯ ಅಂತ ಅಂಕಲ್. ನಾನು ನಿಮ್ಮ ಮೊಮ್ಮಗ ದಿಗಂತು 2 ವರ್ಷದಿಂದ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಆದ್ರೆ ನಮ್ ತಂದೆಗೆ ಸಂಬಂಧ ಇಷ್ಟ ಇಲ್ಲ ಅಂಕಲ್. ಹಾಗಾಗಿ ನನ್ನ ಮದ್ವೆನ ಬೇರೆ ಕಡೆ ನಿಶ್ಚಯ ಮಾಡಿದ್ದಾರೆ ಅಂಕಲ್. ಅದಕ್ಕೆ ನಾನ್ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದೀನಿ ಅಂಕಲ್. ಯಾರಮ್ಮ ನೀನು? ಆ ಈಡಿಯಟ್ ದಿಗಂತ ಎಲ್ಲೇ? ಇಲ್ಲೇ ಪಕ್ಕದಲ್ಲೇ ಇದ್ದಾನೆ. ನಿಮ್ ಜೊತೆ ಮಾತಾಡಕ್ ಹೆದರ್ತಿದ್ದಾನೆ ಅಂಕಲ್. ಪ್ಲೀಸ್, ನನ್ ತಂದೆ ನನ್ನ ಹುಡುಕ್ಸೋಕೆ ಗೂಂಡಾಗಳನ್ನ ಬಿಟ್ಟಿದ್ದಾರೆ. ಎಲೆ ಅವನು ಫೋನ್ ಕೊಡು.
ಹಲೋ, ಏನೋ ರಾಸ್ಕಲ್, ಮನೆಯಿಂದ ಆಚೆ ಗಡ್ತೀನಿ ಅಂತ ಹೊಸ ನಾಟಕ ಆಡ್ತಾ ಇದ್ಯಾ? ಐ ಡೋಂಟ್ ಬಿಲೀವ್ ದಿಸ್. ನನಗೆ ಗೊತ್ತಿತ್ತು ನೀವ್ ಹೀಗೆ ಹೇಳ್ತೀರಾ ಅಂತ. ನಾನು ಇವಳಿಗೆ ಹೇಳ್ದೆ ಫೋನ್ ಮಾಡೋದ್ ಬೇಡ ಅಂತ, ಆದ್ರೆ ಮನಸ್ಸು ತಡಿಲಿಲ್ಲ. ನನಗ್ ನನ್ನವರು ಅಂತಿರೋದ್ ನೀವು ಒಬ್ರೇ ತಾತ. ನೋಡಿ ತಾತ, ನನಗ್ ನಿಮ್ ಆಸ್ತಿನಲ್ಲಿ ಒಂದ್ ಬಿಡುಗಾಸು ಬೇಡ. ನಾಳೆನೆ ಮನೆ ಖಾಲಿ ಮಾಡಿ ಹೋಗ್ತೀನಿ. ನಾನ್ ನಿಮಗ್ ಫೋನ್ ಮಾಡಿದ್ ಯಾಕೆ ಅಂದ್ರೆ, ಈ ಬುಧವಾರ ಆಂಜನೇಯನ್ ಟೆಂಪಲ್ ಅಲ್ಲಿ ನಾನು ಇವಳನ್ನ ಮದ್ವೆ ಆಗ್ತಾ ಇದ್ದೀನಿ. ಹಿರಿಯರಾಗಿ ಬಂದ್ 4-5 ಅಕ್ಕಿ ಕಾಳು ಹಾಕ್ಬೇಕು ಅಂತಿದ್ರೆ ಬನ್ನಿ, ಇಲ್ಲ ಅಂದ್ರೆ ಬಿಡಿ. ನಾನು ನನ್ನ ಹೆಂಡತಿ ಹೇಗೋ ಬದುಕೊಂತೀವಿ. ಏನ್ ಮಾಡ್ತಾ ಇದೆಯೋ? ಈ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ಇದೆಲ್ಲ ನಿಂಗೆ ಗೊತ್ತಾಗಲ್ಲ ಕಣ. ನಾನು ಹೇಳ್ದೆ ಓವರ್ ಮಾಡ್ಬೇಡ ಅಂತ. ಈಗ ನೋಡು ಏನಾಯ್ತು ಅಂತ. ಯಾಕೋ ಜಾಸ್ತಿ ಆಗೋಯ್ತಲ್ಲ? ಇಲ್ಲ ಕಣಿ ಕೇಳು, ನಾನು ಅಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ತೀನಿ, ನೀವ್ ಆಕ್ಟರ್ಗಳು ಹಲೋ, ಅವನು ಫೋನ್ ಕೊಡಮ್ಮ. ಅವನು ನಿಮ್ ಜೊತೆ ಮಾತಾಡೋದಿಲ್ವಂತೆ. ನಾನು ಅವನಿಗೇನು ಹೇಳಲ್ಲಮ್ಮ, ಕೊಡು ಮಗು. ಹಲೋ ದಿಗು. ಏನು ಹೇಳ್ಬೇಡಿ ತಾತ. ದಿಗು, ದಿಗು ಮರಿ, ಬೇಜಾರ್ ಮಾಡ್ಕೋಬೇಡಪ್ಪ. ಅಲ್ಲ ಕಣ, ಏನೋ ಕೋಪದಲ್ಲಿ 4 ಮಾತು ಹೇಳಿದ್ರೆ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಡಿದೇನೋ. ನೋಡ, ಮುಂದಿನ ಸೋಮವಾರನೇ ನಾನು ಬೆಂಗಳೂರಿನಲ್ಲಿ ಇರ್ತೇನೆ. ಥ್ಯಾಂಕ್ ಯು ತಾತ. ನೀವೇನು ಯೋಚನೆ ಮಾಡ್ಬಿಡಿ, ನಾಳೆನೆ ಮನೆ ಖಾಲಿ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೊಂದು ವರ್ಷದಲ್ಲಿ MBA ಕಂಪ್ಲೀಟ್ ಮಾಡ್ಬಿಡ್ತೀನಿ. ಬೇಕಪ್ಪ, ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹಲ್ಲು ಬಿಡ್ತೀನಿ ನಿನ್ನ. ನಿನಗೆ ಜೀವನದಲ್ಲಿ ಜವಾಬ್ದಾರಿ ಅನ್ನೋದು ಬಂದಿದೆಯಲ್ಲ, ನನಗೆ ಅಷ್ಟೇ ಸಾಕು. ಅಲ್ಲ ತಾತ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಸುಮ್ಮನೆ ಹೆಣ್ಮಗಳ ಕಣ್ಣಲ್ಲಿ ನೀರು ತರಿಸ್ಬೇಡ. ದಿಗು ನೋಡ, ನನ್ನ ಮೊಮ್ಮಗನ ಹೆಂಡತಿ ಆಗ ಹುಡುಗಿ ಫೋಟೋ ಕಳಿಸ್ಕೊಡ್ತೀಯನ? ಓಕೆ ತಾತ. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಥ್ಯಾಂಕ್ ಯು ತಾತ. ಬಾಯ್. ಹಾಯ್ ಲಾಲಿಪಾಪ್. ಏನ್ ಲಾಲಿಪಾಪ್, ಎಲ್ಲಿದ್ಯಾ ನೀನು? ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಯಾಕೆ? ದಿಸ್ ಇಸ್ ಟೂ ಮಚ್ ದಿಗು. 11:30 ಫಿಲ್ಮ್ಗೆ ಹೋಗೋಣ, ಮನೆ ಹತ್ರ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿಲ್ಲ ನೀನು? ಬಂದೆ. ಸಾರಿ ಬಂದೆ. ಸಾರಿ. ನೆಟ್ ಯಾಕೆ ವರ್ಕ್ ಆಗ್ತಿಲ್ಲ? ಅಯ್ಯೋ, ಫೋಟೋ ಕಳಿಸಿಲ್ಲ ಅಂದ್ರೆ ತಾತ ತಿಥಿ ಮಾಡ್ಬಿಡ್ತಾರೆ. ಅಲ್ಲಿ ಹೋಗಿಲ್ಲ ಅಂದ್ರೆ ಅವಳು ತಿಥಿ ಮಾಡ್ಬಿಡ್ತಾಳೆ. ಛೇ, ಹೋಗು. ಲೋ ಪಾನಿಪುರಿ, ಆ ರೋಡ್ ಕಾರ್ನರ್ ಸೈಬರ್ ಶಾಪಿಗೆ ಹೋಗಿ ಈ ಸಿಡಿನ ತಾತಂಗ್ ಇಮೇಲ್ ಮಾಡ್ಬಿಡು. ಇಮೇಲ್ ಐಡಿ ಇಲ್ಲೇ ಬರ್ದಿದ್ದೀನಿ, ಮರಿಬೇಡ. ಆಯ್ತು ಸರ್. ನನ್ನ ಮೊರೆಯ ಕೇಳೋ ಗಂಟಾಲ ಗುಂಡೆ. ಕಣ್ಣ ಸಲಿಗೆ ಅಲ್ಲ ಸುಲಿಗೆ, ನೀನೆನ್ನು ನನಗೆ ನನಗೆ. ಆ ಪ್ರೊಡ್ಯೂಸರ್ಗೆ ನಿನ್ ಫೋಟೋ ತೋರಿಸ್ಬೇಕು. ಎಲ್ಲಿದೆ ಸಿಡಿ? ಈ ಪಾಯ್ ಮೇಲೆ ಇರ್ಬೇಕು ನೋಡು. ಬಿಡ್ತಾಳೆ. ಸಿಡಿಯಲ್ಲಿ ಇಲ್ಲಿ ಇಟ್ಟಿದ್ದೀನಿ ಅಂದ್ರು. ನಮಸ್ಕಾರ ಸರ್. ನಮಸ್ಕಾರ. ಇದೊಂಚೂರು ಇಮೇಲ್ ಮಾಡ್ಬೇಕಾಗಿತ್ತು. ಯಾರಿಗೆ ಸರ್? ಅಡ್ರೆಸ್ ಅದರಲ್ಲೇ ಇದೆ. ಕಣ್ಣ ಸಲಿಗೆ ಎಷ್ಟಪ್ಪ ಇದು? ಸಲಿಗೆ ಅಲ್ಲ ಸುಲಿಗೆ. ಸರ್, ಇದೇ ಫೋಟೋನ ಕಳ್ಸೋದು? ಅಯ್ಯೋ, ಅದೇ ಫೋಟೋ ಕಳಿಸಿ ಸರ್. ಇಮೇಲ್ ಅಡ್ರೆಸ್ ಹೇಳಿ ಸರ್. ನನಗೆ ನನಗೆ. ಹೇಗಿದ್ದಾಳೋ ನನ್ನ ಸೊಸೆ? ತುಂಬಾ ಸುಂದರವಾಗಿದ್ದಾರೆ. ನೋಡೋದಕ್ಕೆ ಸೇಮ್ ಕಲ್ಪನಾ ತರ ಕಾಣಿಸ್ತಾರೆ. ಅಯ್ಯೋ, ಅದೇನ್ ನಿನ್ ಶ್ರೀನಾಥ ಅಂತ ಹೆಸರಿಟ್ರು ನಿಮ್ ತಂದೆ ತಾಯಿ. 60ನೇ ಇಸವಿಯಿಂದ ಹೊರಗೆ ಬಂದೇ ಇಲ್ವಲ್ವೋ?
ನೋಡು ಒಳ್ಳೆ ಕರೀನಾ ಕಪೂರ್ ಇದ್ದಾಗಿದ್ದಾಳಲ್ಲ ನನ್ನ ಸೊಸೆ. ಐ ಆಮ್ ಪ್ರೌಡ್ ಆಫ್ ಮೈ ಬಾಯ್. ಐ ಸೇ ಬ್ಯೂಟಿಫುಲ್ ಬ್ಯೂಟಿಫುಲ್. ಅದ ಬೆಂಗಳೂರು ಟಿಕೆಟ್ ರೆಡಿ ಆಯ್ತೇನಾ? ಎಸ್ ಸರ್. ಸಂಡೇ ಈವ್ನಿಂಗ್ ಯು ಆರ್ ಫ್ಲೈಯಿಂಗ್. ಯಾ ಐ ಆಮ್ ಫ್ಲೈಯಿಂಗ್. ಐ ಆಮ್ ಫ್ಲೈಯಿಂಗ್. Don't worry, everything is normal. ಥ್ಯಾಂಕ್ ಯು. ದಿಗುಗ್ ಫೋನ್ ಮಾಡಲಿಲ್ಲ ತಾನೇ? ಇಲ್ಲ ಸರ್. ಸರ್ ಅದು ಹೇಳಪ್ಪ. ಏನೂ ಇಲ್ಲ ಬಿಡಿ ಸರ್, ನೀವು ರೆಸ್ಟ್ ತಗೊಳ್ಳಿ, ಬರ್ತೀನಿ. ಶ್ರೀನಾಥ್ ಸರ್, ಇಷ್ಟೆಲ್ಲ ಆದ್ರೂ ನಾನ್ಯಾಕೆ ದಿಗುಗ್ ಹೇಳ್ಬೇಡ ಅಂತಿದ್ದೀನಿ ಅಂತ ತಾನೇ ನಿನ್ನ ಅನುಮಾನ? ಅದೊಂದು ದೊಡ್ಡ ಕಥೆನಪ್ಪ, ಹೇಳ್ತೀಯ? ಸರ್, ಈ ಟೈಮಲ್ಲಿ ನೀವು ಮಾತಾಡಬಾರ್ದು, ದಯವಿಟ್ಟು ರೆಸ್ಟ್ ತಗೊಳ್ಳಿ. ಇಲ್ಲಪ್ಪ, ಇಷ್ಟು ದಿವಸ ಯಾರಿಗೂ ಹೇಳ್ದೆ ಅದನ್ನು ಮುಚ್ಚಿಟ್ಟಿದ್ದೆ. ಆದರೆ ಇವತ್ತು ಯಾಕೋ ಮನಸ್ಸಿನ ದೂರನ ದೂರ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. 5-6 ವರ್ಷಗಳ ಹಿಂದಿನ ಮಾತು. ದಿಗಂತ್ ಇಲ್ಲೇ ಕಾಲೇಜ್ನಲ್ಲಿ ಓದ್ತಾ ಇದ್ದ. ಅವನ ಹಾಸ್ಟೆಲ್ನ ಪಕ್ಕದ ರೂಮ್ನಲ್ಲಿ ಜೋಜೋ ಅನ್ನೋ ಹುಡುಗ ಇದ್ದ. ಈ ಜೋಜೋ ಯಾರು ಗೊತ್ತಾ? ಸೌತ್ ಆಫ್ರಿಕಾದ ದೊಡ್ಡ ಡಾನ್, ಡ್ರಗ್ ಡೀಲರ್ ಟೀಟೋ ತಮ್ಮ. ಈ ಜೋಜೋ ರೂಮ್ನಿಂದ ಇಡೀ ಯೂನಿವರ್ಸಿಟಿಗೆ ಡ್ರಗ್ ಸಪ್ಲೈ ಆಗ್ತಿತ್ತು. ಅದ್ಯಾಗೋ ದಿಗಂತನ ಗಮನಕ್ಕೆ ಬಂತು. ಅವನು ಸುಮ್ಮನಿರಾರ್ದೆ ಪೊಲೀಸ್ನವರು ಫೋನ್ ಮಾಡ್ದ. ಸರಿ, ಹಾಸ್ಟೆಲ್ ರೈಡ್ ಆಯ್ತು. ಈ ಜೋಜೋ ಪೊಲೀಸ್ನವರು ಸರೆಂಡರ್ ಆಗದೆ ಅವ್ರ ಮೇಲೆ ಫೈರಿಂಗ್ ಶುರು ಮಾಡ್ದ. ಆ ಕ್ರಾಸ್ ಫೈರಿಂಗ್ನಲ್ಲಿ ಅವನು ಸತ್ತು ಹೋದ. ಅವತ್ತಿನಿಂದ ಅಟ್ಟಿಟ್ಟು ನನ್ನ ಮೊಮ್ಮಗನ ಕೊಲ್ತೀನಿ ಅಂತ ಪಣ ತೊಟ್ಟಿದ್ದಾನೆ. ಅದಕ್ಕೆ ಅವನ್ನ ನಾನು ದೂರದ ಬೆಂಗಳೂರಿನಲ್ಲಿ ಇಟ್ಬಿಟ್ಟಿದ್ದೇನೆ. ಅವನಿಲ್ಲಿ ಬಂದ್ರೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಅವನಿಲ್ಲಿ ಬರೋದನ್ನೇ ಅವಾಯ್ಡ್ ಮಾಡ್ತಾ ಇದ್ದೇನೆ. ಸಾರಿ ಸರ್, ನನಗೆ ಈ ವಿಷಯ ಎಲ್ಲ ಗೊತ್ತಿರಲಿಲ್ಲ. ಸಾಲ್ ರೈಟ್. ನೋಡು, ಇವತ್ತು 3 ದಿವಸಕ್ಕೆ ಅವನ ಮದುವೆ ಇದೆ. ಅವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಮದುವೆನೇ ಕ್ಯಾನ್ಸಲ್ ಮಾಡ್ಬಿಡ್ತಾನೆ ಕಳು. ಅದಕ್ಕೆ ನೀನು ಅವನು ಫೋನ್ ಮಾಡಿ ಒಂದು ಅರ್ಜೆಂಟ್ ಮೀಟಿಂಗ್ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಮದುವೆಗೆ ಬರೋಕ್ ಆಗ್ತಾ ಇಲ್ಲ ಅಂತ ಹೇಳು. ಆಯ್ತು ಸರ್. ಬರ್ತಾ ಇಲ್ಲ, ಮದುವೆ ಆಗತ್ತಪ್ತು. ಮಗ, ನೀನಿವತ್ತು ಈ ಐಡಿಯಾ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾವಿವತ್ತು ಬೀದಿ ಬೀದಿ ಅಲಿಬೇಕಾಗಿತ್ತು. ಇಂಥ ಐಡಿಯಾಗಳು ನಾರ್ಮಲ್ ಆಗಿ ಬರುತ್ತೆ. ಹೊಸ ಐಡಿಯಾ ಬಂದಿದ್ಯಮ್ಮ. ಅಯ್ಯೋ ತಾತ. ಹಲೋ ಲೇ ದಿಗು, ಎಲ್ಲಿದ್ದೀಯೋ? ಅಯ್ಯೋ, ಇವತ್ತು ಬುಧವಾರ ಅಲ್ವಾ? ಆಂಜನೇಯ ದೇವಸ್ಥಾನದಲ್ಲಿದ್ದೀನಿ ತಾತ. ಲೇ, ಇನ್ 3 ನಿಮಿಷಕ್ಕೆ ನಿನ್ ಮದುವೆ ಕಣೋ. ಹೌದ್ ತಾತ, ಇಡ್ತೀನಿ. ಲೇ ದಿಗು, ಫೋನ್ ಕಟ್ ಮಾಡ್ಬೇಡಪ್ಪ. ಯಾಕೆ? ನನಗಂತೂ ನಿನ್ ಮದುವೆ ಮುಹೂರ್ತಕ್ಕೆ ಬರೋಕ್ ಆಗ್ಲಿಲ್ಲ. ಅದರಿಂದ ನಿನ್ ಮದುವೆ ವಿಧಿ ವಿದ್ವತ್ಗಳನ್ನ ಕಿವಿಯಾರೆ ಕೇಳ್ಬೇಕು ಅನ್ನೋ ಆಸೆ ಕಣೋ. ಅದಕ್ಕೆ ಫೋನ್ ಆಮೇಲೆ ಇಟ್ಕೊಂಡಿರಪ್ಪ. ತಾತಂಗೆ ವಾಲ್ಗ ಮಂತ್ರ ಎಲ್ಲ ಕೇಳ್ಬೇಕಂತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಲಲಲಲ ಗಂಟಾಳ ಗುಂಡೇಶ್ವರ. ಗಟ್ಟಿಮೇಳ 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 ಗಟ್ಟಿಮೇಳ. ಡುಮ್ 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 ಕುಟ 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 ಡುಮ್ 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 ಕುಟ. ಶುಭಮಸ್ತು, ವಾಂಛಿತ ಫಲ ಸಿದ್ಧಿರಸ್ತು. ನೀವು ಇವತ್ತಿನಿಂದ ಸತಿಪತಿಗಳಾದ್ರಿ, ಕೈ ಮಿಲಾಯಿಸಿ. ಯು ಮೇಕ್ ಇಸ್ ದ ಬ್ರೈಡ್. ಹಲೋ ತಾತ, ಜಸ್ಟ್ ಮದುವೆ ಆಗೋಯ್ತು. ನಿನ್ ಮದುವೆಗೆ ನಾನು ಗಿಫ್ಟ್ ಏನ್ ಗೊತ್ತಾ? 1 ಲಕ್ಷದಿಂದ ನಿನ್ ಮಂತ್ಲಿ ಅಲೋಯ್ಸ್ ನ 2 ಲಕ್ಷಕ್ಕೆ ಏರ್ಸಿದ್ದೀನಿ ಕಣೋ. ಥ್ಯಾಂಕ್ ಯು ತಾತ. ನನ್ನ ಅಲೋಯನ್ಸ್ ಡಬಲ್ ಆಗಿದೆ. ಸ್ಟೂಡೆಂಟ್ಸ್, ಇವರೇ ದ ಗ್ರೇಟ್ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ರಾಮೇಗೌಡ ಸರ್. ಇವರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೈಕಾಲಜಿ ಸ್ಟೂಡೆಂಟ್ಸು, ನಿಮ್ಮ ಅಭಿಮಾನಿಗಳು. ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಸರ್, ರೋಗಿಗಳು ಎಷ್ಟೇ ತೊಂದರೆ ಕೊಟ್ರು ನೀವು ಪೇಷನ್ಸೇ ಕಳ್ಕೊಳ್ಳೋದಿಲ್ವಂತೆ, ಹೌದಾ ಸರ್? ಎಸ್ ಮೈ ಡಿಯರ್, ಪೇಷನ್ಸ್ ಇಸ್ ದ ಕೀ. ಸರ್, ಹಿಪ್ನೋಟಿಸಮ್ ನಿಂದ ಮನಸ್ಸಿನ ಎಲ್ಲ ಭಾವನೆಗಳನ್ನ ತಿಳ್ಕೋಬಹುದಾ ಸರ್? ಖಂಡಿತ ಖಂಡಿತ, ಅದು ಸರ್. ಪಾನಿ ಸರ್, ನೀನೇನಪ್ಪ ಇಲ್ಲಿ? ಏನಿಲ್ಲ ಸರ್. ಏನು ಇಲ್ವಾ? ಏನಿಲ್ಲ ಸರ್. See here, he is hiding something from me. ಕಳ್ಳ ಕಳ್ಳ,
ನಾನೀಗ ಇವನನ್ನ ಹಿಪ್ನಟೈಸ್ ಮಾಡಿ ಒಳಗಡೆ ಇರೋದನ್ನೆಲ್ಲ ಹೊರಗಡೆ ತೆಗಿಸ್ತೀನಿ. ಪಾನಿಪುರಿ, ಈಗ ನೀನು ಸಂಪೂರ್ಣವಾಗಿ ನನ್ನ ವಶದಲ್ಲಿದ್ದೀಯ. ಇಲ್ಲಿ ಕೈ ಎತ್ತು. ಕೈ ಇಳಿಸು. ಎದ್ ನಿಂತ್ಕೋ. ಕೂತ್ಕೋ. ಈಗ ಹೇಳು, ನನ್ನಿಂದ ನೀನ್ ಏನು ಮುಚ್ಚಿಡ್ತಾ ಇದ್ಯಾ ಅಂತ. ಏನಿಲ್ಲ ಸರ್, ನಿಮ್ ಹೆಂಡತಿ ರೇಖಾ ಅವರು ಪಕ್ಕದ ಮನೆ ಆನಂದ್ ಜೊತೆ ಬೈಕ್ ಅಲ್ಲಿ ತಪ್ಕೊಂಡು ಕೂತ್ಕೊಂಡು ನೈಟ್ ಶೋ ಪಿಕ್ಚರ್ ಹೋಗ್ತಾ ಇದ್ರು. ಅದನ್ನೇ ಭಾಗ್ಯ ಹೇಳ್ತಾ ಇದ್ದೆ ಸರ್. ನೀನು ವಾಪಸ್ ಬರ್ತಾ ಇದ್ಯಾ? ಬಂದೆ. ಅಷ್ಟೇ ಅಲ್ಲ ಸರ್, ನೀವು ರೇಖಾ ಮೇಡಮ್ ಅವರು ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಜನಗಳೆಲ್ಲ ಮುದುಕ ಚಿಕ್ಕ ವಯಸ್ಸಿನ ಹುಡುಗಿ ಮದುವೆ ಆಗಿ ಪೆದ್ದ ಆಗಿಬಿಟ್ಟ ಅಂತ ಮಾತಾಡ್ಕೋತಾರ ಸರ್. ಪಾನಿಪುರಿ, ನೀನೀಗ ವಿಷಯ ಎಲ್ಲ ಮರ್ತ್ ಬಿಟ್ಟಿದ್ಯಾ. ಹೊರಗೆ ಬರ್ತಾ ಇದ್ಯಪ್ಪ. ಬಾ ಬಾ ಬಾ. ಎಸ್. ದಿಗಂತ್ನ ಕಂಡ್ರಂತೂ ರೇಖಾ ಮೇಡಮ್ ಅವರು ಬೆದೆಗೆ ಬಂದಿರೋ ಹಸಿನ ತರ ಆಡ್ತಾರೆ ಸರ್. ಪಾನಿಪುರಿ, ನೀನು ಗಾಢವಾದ ನಿದ್ರೆಯಲ್ಲಿದ್ದೀಯ. ನಿದ್ರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅವತ್ತಂತೂ ನೀವು ಮನೆಯಲ್ಲಿ ಇಲ್ದೇ ಇದ್ದಾಗ ಆನಂದ್ ಮನೆಗೆ ಬಂದ್ಬಿಟ್ಟಿದ್ದ ಸರ್. ಆಮೇಲೆ ಅವ್ರಿಬ್ರು ರೂಮ್ ಒಳಗಡೆ ಹೋದ್ರು ಸರ್. ಆಮೇಲೆ ಏನ್ರಿ ಆಮೇಲೆ? ಪಾನಿಪುರಿ, ನೀನು ನಿದ್ದೆ ಮಾಡಿದ್ಯಾ. ಸ್ಲೀಪ್ ಸ್ಲೀಪ್ ಸ್ಲೀಪ್. ಒಳಗೆ ಹೋದ ತಕ್ಷಣ ಶರ್ಟ್ ಬಿಚ್ಚದ ಸರ್. ಹೇಳಿ ಬಿಡಿ ಸರ್. ನನ್ ಮಗನೇ, ಇದೆಲ್ಲ ಮರ್ತು ಬಿಟ್ಟಿದ್ಯಾ ಕಣೋ. ದಯವಿಟ್ಟು ಮರ್ತು ಬಿಡು. ನಿಂಗೆ ಯಾವ್ದೋ ಜ್ಞಾಪಕ ಇಲ್ಲ. ನೀವೆಲ್ಲ ಹೊರಡಿಯಪ್ಪ, ನೀವೆಲ್ಲ ಹೊರಡಿ. ನೀವು ಹೊರಟಲ್ವಾ? ಆಲ್ ಆಫ್ ಯು ಗೆಟ್ ಡೌನ್. ನಿಧಾನವಾಗಿ ಆನಂದ್ ಮೇಡಮ್ ಅವ್ರ ಕೈ ಸುಮ್ನಿರು. ಇಲ್ದೇ ಕುತ್ಕೊಂಡು ಕಚ್ಬಿಡ್ತೇನೆ. ಆನಂದ್ ಮೇಡಮ್ ಹಾಗೆ ಹೇಳ್ದ ಸರ್. ಮೇಡಮ್ ನಾಚ್ಕೊಂಡ್ ಬಿಟ್ರು. ಯಾರಾದ್ರೂ ಏನಾದ್ರೂ ಮಾಡಿ. ನಾವೇನ್ ಸರ್ ಮಾಡಕ್ಕಾಗತ್ತೆ, ಎಲ್ಲ ಆನಂದನೇ ಮಾಡ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ ಸರ್, ನಮ್ಮ ಯಜಮಾನ್ರ ಕೈಯಿಂದ ಏನು ಆಗಲ್ಲ ಅಂತ ಮೇಡಮ್ ಅವ್ರ ಆನಂದ್ ಹೇಳ್ತಾ ಇದ್ರು ಸರ್. ಅಪ್ಪ, ತಂದೆ, ನಮ್ಮಪ್ಪ, ಸುಮ್ನಿರು. ಎಲ್ಲಿದ್ದೀನಿ ಸರ್? 11 ಗಂಟೆ ಆಯ್ತು, ಇನ್ನೂ ಮಲಗಿದ್ಯಾ? ರಾಕ್ಲೈನ್ ಜೊತೆ ಮೀಟಿಂಗ್ ಇದೆ. ನಿಜವಾಗ್ಲು? ಹೌದು. ಸಿಕ್ದಾಗೆಲ್ಲ ಪರಮೇಶಿ ನಂಗೊಂದು ಪಿಕ್ಚರ್ ಮಾಡ್ಕೊಡಿ, ಪರಮೇಶಿ ನಂಗೊಂದು ಪಿಕ್ಚರ್ ಮಾಡ್ಕೊಡಿ ಅಂತ ತಲೆ ತಿಂತಾರಮ್ಮ. ಆ ಕಡೆ ಶೈಲೇಂದ್ರ ಬಾಬು, ಈ ಕಡೆ ಪಾರ್ವತಮ್ಮ ರಾಜ್ಕುಮಾರ್, ಮೇಲ್ಗಡೆ ಎಲ್ಲರೂ ಪಿಕ್ಚರ್ ಮಾಡ್ಕೊಡಿ ಅಂದ್ರೆ ನಾನು ಎಲ್ಲಿಂದ ಮಾಡ್ಲಿ? ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಮಾಮ? ನಿನಗೂ ಗೊತ್ತಾಗ್ತಾ ಇಲ್ಲ ಅಲ್ಲ? ವಿಲ್ ಮ್ಯಾನೇಜ್. ಗೆಟ್ ರೆಡಿ. ಹಾಯ್ ಸ್ವೀಟ್ ಹಾರ್ಟ್, ವಾಟ್ಸ್ ಅಪ್? ಏನೂ ಇಲ್ಲ ಕಣೆ. ಸರಿ, ಹಾಗಾದ್ರೆ ಬಾ ಶಾಪಿಂಗ್ ಹೋಗೋಣ. ಇಲ್ಲ ಕಣೆ, ರಾಕ್ಲೈನ್ ವೆಂಕಟೇಶ್ ಜೊತೆ ಮೀಟಿಂಗ್ ಇದೆ. ಬಾ ದಿಕ್ಕು, ಪ್ಲೀಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸರಿ, ಹಾಗಾದ್ರೆ ಮೀಟಿಂಗ್ ಆದ ತಕ್ಷಣ ಕಾಲ್ ಮಾಡು. ಓಕೆ? ಕೂಲ್. ಬಾಯ್. ಬಾಯ್. ಐ ಲವ್ ಯು. ಪರ್ಮೋ, ಲೇಟ್ ಆಗ್ತಿದೆ, ಬಾ ಹೊರಡೋಣ. ಪರ್ಮೋ, 11 ಗಂಟೆಗೆ ರಾಕ್ಲೈನ್ ಹತ್ರ ಮೀಟಿಂಗ್ ಇದೆಯೋ? ಪರ್ಮೋ, ಏನಾಯ್ತು? ಫೋನ್ ಮಾಡಿದ್ದೆ. ಏನಂದ್ರು? ಮುಂದಿನ ವರ್ಷ ಬಾ ಅಂದ್ರು. ಅಯ್ಯೋ, ಬಿಜಿ ಇರ್ಬೋದು ಬಿಡು. ಏನ್ ಬಿಜಿ ತಲೆ, ನಿಮ್ಮ ಅಜ್ಜಿ ಎಲ್ಲ ಹಾಳು ಮಾಡ್ಬಿಟ್ಟು. ಪರ್ಮು, ಹಾಯ್ ಸ್ವೀಟ್ ಹಾರ್ಟ್, ಶಾಪಿಂಗ್ ಹೋಗೋಣ ಬರ್ತೀಯಾ? ಇಲ್ಲ, ನಾನು ಸ್ವಲ್ಪ ಬಿಜಿ ಇದ್ದೀನಿ. ರಾಕ್ಲೈನ್ ಜೊತೆ ಮೀಟಿಂಗ್ ಇದೆ. ಕೆಮ್ಮ? ಇಲ್ಲ. ಪರ್ಮು, ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಬರ್ಲಾ? ಯಾವ ಕಡೆ ಹೋಗ್ತಾ ಇದ್ಯಾ? ಕೋರ್ಮಂಗ್ಲ. ಸ್ವಲ್ಪ ಮಾಲ್ ಹತ್ರ ಡ್ರಾಪ್ ಮಾಡ್ತೀಯಾ? ಸರಿ. ಥ್ಯಾಂಕ್ ಯು. ಬಾಯ್ ಪರ್ಮು. ಪರ್ಮು, ಲೇಟ್ ಆಗ್ತಿದೆ, ಬಾ ಹೊರಡೋಣ. ಪರ್ಮು, 11 ಗಂಟೆಗೆ ರಾಕ್ಲೈನ್ ಹತ್ರ ಮೀಟಿಂಗ್ ಇದೆಯೋ? ಪರ್ಮು, ಏನಾಯ್ತು?
ಫೋನ್ ಮಾಡಿದ್ದೆ. ಏನಂದ್ರು? ಮುಂದಿನ ವರ್ಷ ಬಾ ಅಂದ್ರು. ಅಯ್ಯೋ ಬಿಜಿ ಇರ್ಬೋದು ಬಿಡು. ಏನ್ ಬಿಜಿ ತಲೆ ನಿಮ್ಮ ಅಜ್ಜಿ ಎಲ್ಲ ಹಾಳ್ ಮಾಡ್ಬಿಟ್ಟು. ಪರ್ಮು ಹಾಯ್ ಸ್ವೀಟ್ ಹಾರ್ಟ್, ಶಾಪಿಂಗ್ ಹೋಗೋಣ ಬರ್ತೀಯಾ? ಇಲ್ಲ, ನಾನು ಸ್ವಲ್ಪ ಬಿಜಿ ಇದ್ದೀನಿ. ರಾಕ್ಲೈನ್ ಜೊತೆ ಮೀಟಿಂಗ್ ಇದೆ. ಕೆಮ್ಮ ಇಲ್ಲ. ಪರ್ಮು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಬರ್ಲಾ? ಯಾವ ಕಡೆ ಹೋಗ್ತಾ ಇದ್ಯಾ? ಕೋರ್ಮಂಗ್ಲ. ಸ್ವಲ್ಪ ಮಾಲ್ ಹತ್ರ ಡ್ರಾಪ್ ಮಾಡ್ತೀಯಾ? ಸರಿ. ಥ್ಯಾಂಕ್ ಯು. ಬಾಯ್ ಪರ್ಮು. ಹೇಗೂ ಇಷ್ಟು ದೂರ ಬಂದಿದೀವಲ್ಲ, ಐಶುಗೊಂದು ಗಿಫ್ಟ್ ತಗೊಂಡ್ಬಿಡ್ತೀನಿ. ಓಕೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಾಬ್ ಜ್ಯುವೆಲರ್ಸ್ ಲಕ್ಕಿ ಡಿಪ್. ನಾನಿವಾಗ ಈ ಹೂವಿನ ಚೆಂಡನ್ನ ಹಿಂದೆ ತಿರುಗಿ ಎಸಿತೀನಿ. ಅದು ಯಾವ ಲಕ್ಕಿ ಕಪ್ ಮೇಲೆ ಬೀಳುತ್ತೋ ಅವ್ರಿಗೆ 10 grams ಗೋಲ್ಡ್ ಸಿಗುತ್ತೆ. ಓಕೆ, ಲೆಟ್ಸ್ ಚೆಕ್ ಇಟ್ ಔಟ್. ಕಂಗ್ರಾಚುಲೇಷನ್ಸ್ ತಾತ, ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲಮ್ಮ. ಹಾಗಾದ್ರೆ ಗರ್ಲ್ ಫ್ರೆಂಡ್ ಇದಾರಾ? ಇನ್ನು ಹುಡುಕ್ತಾ ಇದ್ದೀನಿ. ಓಕೆ ತಾತ, ಆಲ್ ದ ಬೆಸ್ಟ್. ಓಕೆ ಫ್ರೆಂಡ್ಸ್, ಬನ್ನಿ ಲೆಟ್ಸ್ ಟ್ರೈ ಒನ್ಸ್ ಮೋರ್. ಕಂಗ್ರಾಚುಲೇಷನ್ಸ್, ಯು ಆರ್ ಅ ಗೋಲ್ಡನ್ ಕಪಲ್. ನೀವು 10 ಗ್ರಾಮ್ ಚಿನ್ನ ಗೆದ್ದಿದ್ದೀರಾ. Yes, yes, of course we are a couple. ಸುಮ್ನಿರು, 10 ಗ್ರಾಮ್ ಚಿನ್ನ ಸಿಗ್ತಾ ಇದೆ. ಇದ್ರಲ್ಲೇ ಏನಿಲ್ಲ, ಪ್ಲೀಸ್. ತಗೊಳ್ಳಿ ನಿಮ್ 10 ಗ್ರಾಮ್ ಚಿನ್ನ. ಥ್ಯಾಂಕ್ ಯು. ಸೊ ಲೆಟ್ ಅಸ್ ಕಂಗ್ರಾಚುಲೇಟ್ ಅವರ್ ಗೋಲ್ಡನ್ ಕಪಲ್. ಸರ್, ನಿಮ್ಮ ಅಡ್ರೆಸ್? ನಂಬರ್ 14, 15th ಕ್ರಾಸ್, ಸದಾಶಿವ್ ನಗರ್. ಮೇಡಮ್, ನಿಮ್ದು? ಅದೇ. ಓ, ಸೊ ಯು ಆರ್ ಮ್ಯಾರಿಡ್? ನೋ. Then you are living in? ಅದು Yeah. Okay. So let's wish them. ಹಲೋ. ಎಲ್ಲಿದ್ಯಾ? ರಾಕ್ಲೈನ್ ಜೊತೆ ಮೀಟಿಂಗ್ ಮುಗಿತಾ? ಮುಗೀತು. 10 ಗ್ರಾಮ್ ಚಿನ್ನನು ಸಿಕ್ತಾ? I hate you. ಐಶು, ಐಶು ನನ್ ಮಾತ್ ಕೇಳು. ಐಶು, ಐಶು ನನ್ ಮಾತ್ ಕೇಳು. ಐಶು, ಐಶು. ಕೇಳೋದು ಬೇಡ, ಕೇಳೋದು ಬೇಡ. ಕಣ್ಣಾರ ನೋಡಿದ್ಮೇಲೆ ಕೇಳೋದು ಇನ್ನೇನಿದೆ. ಅಯ್ಯೋ, ಅದ್ ಏನಾಯ್ತಂದ್ರೆ ರಾಕ್ಲೈನ್ ಜೊತೆ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು. ನಾ ಮನೆಯಿಂದ ಆಚೆ ಹೊರಡ್ತಾ ಇದ್ದೆ, ಅಷ್ಟೊತ್ತಿಗೆ ನೀತು ಬಂದು ಡ್ರಾಪ್ ಕೇಳಿದ್ಲು ಅಷ್ಟೇ. ದಟ್ಸ್ ಇಟ್. ಅವಳು ನಿನ್ ಮನೇಲಿದ್ದಾಳೆ, ನೀವು ಅವಳು ಗಂಡನ ಬೆನ್ನ ಹಿಂದೆನೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ಆಟ ಆಡ್ತಿದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಐಶು, ಏನ್ ಮಾತು ಅಂತ ಆಡ್ತಿದ್ಯಾ? ಲೀವ್ ಮೀ. ಐ ಡೋಂಟ್ ವಾಂಟ್ ಟು ಸೀ ಯುವರ್ ಫೇಸ್ ಅಗೇನ್. ಪ್ಲೀಸ್ ಐಶು, 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 ಐಶು. ಈ ಹುಡುಗಿರನ್ನ ಚೆನ್ನಾಗಿಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್. ಅವ್ರು ತಪ್ಪು ಮಾಡಿದಾಗ ನಾವು ತೆಪ್ಪಗಿರ್ಬೇಕು, ನಾವು ತಪ್ಪು ಮಾಡಿದಾಗ ತೆಪ್ಪಗೆ ಒಪ್ಕೋಬೇಕು. ಓ, ಕರೆಕ್ಟ್. ಈಗ ನಾನೇನ್ ಮಾಡ್ಲಿ? ನಾಳೆ ಬೆಳಿಗ್ಗೆ ಅವಳ ಮನೆಗೆ ಹೋಗು. ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಗೊಳೋ ಅಂತ ಹತ್ಬಿಡು. ಯಾವಾಗ ಹೋದ್ರು? ನೆನೆ ಸಾಯಂಕಾಲ ಹೋದ್ರು. ಎಲ್ಲಿಗೆ? ಬಾಂಬೆಗೆ. ಅಡ್ರೆಸ್, ಫೋನ್ ನಂಬರ್ ಏನಾದ್ರು? ಏನು ಕೊಟ್ಟಿಲ್ಲ. ನಿಮ್ಗೆ ಅಂತ ಒಂದು ಲೆಟರ್ ಕೊಟ್ಟೋಗಿದ್ದಾರೆ. ಯು ಇಡಿಯಟ್, ವಿಶ್ವಾಸದ್ರೋಹಿ. ಪರ್ಮನೆಂಟ್ ಆಗಿ ಹೋಗ್ತಾ ಇದೀನಿ. ಐಶು ಬಿಟ್ ನನ್ ಕೈಲಿ ಬದುಕಕ್ ಆಗಲ್ಲ ಕಣೋ. ಏನಾದ್ರೂ ಮಾಡೋ ಪರ್ಮಿ, ಪ್ಲೀಸ್. ಯಾವನಲ್ಲೇ? ನಾನು ಬಲವಂತರಾವ್. ನೀನ್ಯಾರು ಅಯೋಗ್ಯ? ತಾತ. ಹಲೋ ತಾತ, ನಿಮ್ಗೆಲ್ಲ ಒಂದ್ ಸರ್ಪ್ರೈಸ್ ಕಾದಿದೆ. ಎಲ್ಲಿ ನನ್ ಸೊಸೆ ಕೈ ಫೋನ್ ಕೊಡು. ಸೊಸೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಏನ ತವ್ರ ಮನೆಗ? ಅವಳು ಮನೆ ಬಿಟ್ಟು ಓಡ್ ಬಂದ್ಲು ಅಂತ ನೀನೇ ಹೇಳಿದ್ಯಲ್ಲೋ. ಅದರದ್ದು ಈಗೆಲ್ಲ ಅಡ್ಜಸ್ಟ್ ಆಯ್ತಲ್ಲ, ಅದಕ್ಕೆ. ಹೌದಾ? ಹಾಗಿದ್ರೆ ಅವಳು ತವ್ರ ಮನೆ ನಂಬರೇ ಕೊಡು, ನಾನು ಅವಳ ಹತ್ರನೇ ಮಾತಾಡ್ಬೇಕು. ಇಲ್ಲ 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 ಇಲ್ಲ, ಅವಳು ಅಲ್ಲೂ ಸಿಗಲ್ಲ. ಯಾಕೆ? ಅದು ಅವರೆಲ್ಲ ಊಟಕ್ಕೆ ಆಚೆ ಹೋಗಿದ್ದಾರೆ. ನೀನ್ ಯಾಕೆ ಹೋಗ್ಲಿಲ್ಲ? ನಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ. ಮತ್ತೆ ಹುಷಾರಿಲ್ದಿರೋ ನಿನ್ನೆ ಬಿಟ್ಬಿಟ್ಟು ಅವಳು ಊಟಕ್ಕೆ ಹೋದ್ಲಾ? ಅದು ನನಗ್ ಕಾಯಿಲೆ ಬಂದಿದೆ. ಅವ್ರ ಜೊತೆ ಊಟಕ್ಕೆ ಹೋದ್ರೆ ಅವ್ರಿಗೂ ಎಲ್ಲ ಕಾಯಿಲೆ ಹರಡತ್ತಲ್ಲ ಅಂತ ನಾನೇ ಕಳ್ಸಿಕೊಟ್ಟೆ. ಅದೇನೋ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದೆಯಲ್ಲೋ. ಸರಿ, ಅದೇನು ಅಂತ ನಿನಗೆ ಹೇಳ್ತೇನೆ. ಮುಂದಿನ ವಾರ ಇಂಡಿಯಾಕ್ಕೆ 3 ದಿವಸದ ಮಟ್ಟಿಗೆ ಬರ್ತಾ ಇದ್ದೇನೆ. ಮುಂದಿನ ಶನಿವಾರ ನಾನ್ ನನ್ನ ಸೊಸೆನ್ ನೋಡ್ಬೇಕು.
ತಾತ ಹಲೋ ತಾತ ತಾತ ಈಗ ಸೊಸೆಗೆ ಫೋನ್ ಕೊಡು. ಅದು ಅದು ಶಾಪಿಂಗ್ ಹೋಗಿದ್ದಾಳೆ. ಏನೋ ಇದು, ಯಾವಾಗ ಫೋನ್ ಮಾಡಿದ್ರು ಒಂದ್ಸತಿ ಡಿನ್ನರ್, ಒಂದ್ಸತಿ ಶಾಪಿಂಗು. ಹೋಗ್ಲಿ, ಅವಳ ಮೊಬೈಲ್ ನಂಬರ್ ಕೊಡಪ್ಪ, ನಾನೇ ಫೋನ್ ಮಾಡ್ತೀನಿ. ಅವಳ ಮೊಬೈಲು ಆಫ್ ಆಗಿದೆ ತಾತ. ಏನಾಗ್ತಿದ್ಯೋ ಅಲ್ಲಿ? ಏನು ತೊಂದರೆ ಇಲ್ಲ ತಾನೆ? ಚೇಚೆ ಅಂತದೇನು ಇಲ್ಲ. ಒಂದ್ ಸಣ್ಣ ಪ್ರಾಬ್ಲಮ್. ಅವ್ರ ಅಪ್ಪ ಅಮ್ಮ ಅವಳನ್ನ ಕರ್ಕೊಂಡು ಕಾಶಿ ಟ್ರಿಪ್ ಹೋಗ್ತಾ ಇದಾರೆ. 15 ದಿವಸದ ಪ್ರೋಗ್ರಾಮ್ ಅಂತೆ. ನೋಡ, ನನ್ಗೆ ಈ ಕಾಗಕ್ಕ ಗೂಬಕ್ಕನ್ ಕತೆ ಬೇಕಾಗಿಲ್ಲ. ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಸು. ನಾನು ಬರ್ತಾ ಇದ್ದೇನೆ. ನೀನ್ ನನಗೆ ನನ್ನ ಸೊಸೆನ್ ತೋರ್ಸ್ಲಿಲ್ಲ, ಗೊತ್ತು ತಾನೆ? ನಿನ್ ಅಲೋಯನ್ಸ್ ಕಟ್, ನೀನ್ ಮನೆಯಿಂದ ಹೊರಗೆ. ಈಗ ಎಲ್ಲಿಂದ ಹುಡ್ಕೊಂಬರ್ಲಿ ಐಶ್ವರ್ಯನ? ಐಶು ಸತ್ತೋದ್ಲು ಕಣ. ಏನು ಏನು ತಲೆಗಿರಿ ಕೆಟ್ಟಿ ನಿನಗೆ? ಏನೇನೋ ಮಾತಾಡ್ತಾ ಇದ್ಯಾ? ಬರೀ ತಾತ ಪಾಲಕ್ ಮಾತ್ರ ಕಣ. ಅಂದ್ರೆ ಅಂದ್ರೆ ನಮ್ಮ ಐಶು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು. ನಿಂಗ್ ನಿಜ ಹುಚ್ಚಿಡ್ದಿದೆ ಕಣ. ನಿನ್ನೆ ತಾಯಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದೀನಿ, ಇವತ್ ಶಾಪಿಂಗ್ ಹೋಗಿದ್ದಾಳೆ ಅಂತ ಹೇಳಿದೀನಿ, ಈಗ ಸತ್ತೋಗಿದ್ದಾಳೆ ಅಂತ ಹೆಂಗೋ ಹೇಳಕ್ಕಾಗತ್ತೆ? ಅಲ್ವಾ? ನೀನು ನಿಮ್ಮ ತಾತನಿಂದ ಈ ದುಃಖದಾಯಕ ವಿಷಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನಿಸ್ತೆ. ಯಾಕೇಳು? ಈ ವಿಷಯ ಕೇಳಿ ನಿಮ್ಮ ತಾತನ ವೃದ್ಧ ಹೃದಯಕ್ಕೆ ಏನಾದ್ರೂ ಆಘಾತ ಆದ್ರೆ ಅಂತ. ಆದ್ರೆ ತಾತ ಕೇಳಲಿಲ್ಲ, ಹಠ ಮಾಡಿದ್ರು, ಸೌತ್ ಆಫ್ರಿಕಾದಿಂದ ಬಂದೇ ಬಿಟ್ರು. ಈಗ ಅನಿವಾರ್ಯವಾಗಿ ಅವ್ರಿಗೆ ಈ ವಿಷಯನ ಹೇಳ್ಬೇಕಾಗಿತ್ತು. ನಮ್ ತಾತ ಏನ್ ಗುಗ್ಗುನ? ಅವ್ಳ ಜಾತಕ ಎಲ್ಲ ಜಾಲಾಡಿ ಅವ್ರ ಅಪ್ಪ ಅಮ್ಮನ್ ನೋಡ್ಬೇಕು, ಕರ್ಕೊಂಬ ಅಂತಾರೆ. ಕರ್ಕೊಂಬಂದ್ರೆ ಆಯ್ತು. ಯಾಕೆಲ್ಲ ಒಂಥರ ಇದ್ದೀರಾ? ಅವ್ರ ಅಪ್ಪ ಅಮ್ಮ ಫೋಟೋ ನೀನ್ ಇಮೇಲ್ ಮಾಡಿಲ್ವಲ್ಲ? ಯಾಕೋ ತುಂಬಾ ರಿಸ್ಕಿ ಅನ್ಸ್ತಾ ಇದೆ ಕಣೋ. ಇಲ್ವೋ? ಹೋಗಿ ನಿಮ್ ತಾತಂಗ್ ನಿಜ ಹೇಳು. ಮೊದ್ಲು ನಿನ್ನ ಆಚೆ ಹಾಕ್ತಾರೆ, ಆಮೇಲೆ ನಮ್ಮನ್ನು ಒದ್ದು ಆಚೆ ಹಾಕ್ತಾರೆ. ಆಮೇಲೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ರಾಮ್ಲೀಲಾ ನಾಟಕದಿಂದ ಅಂತ ಹಾಡು ಹೇಳ್ತಾ ಕೂತ್ಕೊಳ್ಳೋಣ. ನನಗಿದ್ದು ಒಬ್ಳೇ ಮಗಳು ಸರ್. ಇಷ್ಟ ಮಾಡ್ತೀನಿ ಸರ್, ಜಾಸ್ತಿ ಮಾಡ್ಬಿಟ್ರೆ ಓವರ್ ಆಕ್ಟಿಂಗ್ ಆಗ್ಬಿಡುತ್ತೆ. ಏನಾಯ್ತು ಮೇಡಮ್? ಜಸ್ಟ್ ಆಕ್ಟಿಂಗ್. ಮೇಡಮ್ ಇಷ್ಟೆಲ್ಲ ಮಾಡೋದ್ ಬೇಡ. ಹಾಗಾದ್ರೆ ಕಣ್ ತುಂಬಾ ನೀರ್ ತುಂಬಿಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತೀನಿ ಸರ್. ಲೋ, ಇವಳು ಕಪ್ಪುಗ್ ದಪ್ಪಗಿದ್ದಾಳೆ, ವರ್ಕೌಟ್ ಆಗತ್ತಾ? ನೀನ್ ಕೂಡ 1,000 ರೂಪಾಯಿಗೆ ಹೇಮಮಾಲಿನಿ ಕರ್ಸ್ಲಾ? ನೋಡಿ, ಹೇಳಿದ್ದೆಲ್ಲ ನೆನಪಿದೆ ತಾನೆ? ಆ ಫೋಟೋದಲ್ಲಿರೋ ಹುಡುಗಿ ನಿಮ್ ಮಗಳು, ಇವನು ನಿಮ್ ಅಳಿಯ. ಫೋನ್ ಮಾಡ್ತೀವಿ, ಕರೆಕ್ಟ್ ಆಗಿ 2 ಗಂಟೆ ಬಂದ್ಬಿಡಿ. ಸರ್, ಕಾಸ್ಟ್ಯೂಮ್ ನೀವೇ ಕೊಡ್ತೀರಾ ಇಲ್ಲ ನಾವೇ ತರ್ಬೇಕೋ? ಇನ್ನೊಂದು ಮಾತು, 6 ಗಂಟೆ ಆದ್ಮೇಲೆ ಎಕ್ಸ್ಟ್ರಾ ಆಗುತ್ತೆ ಸರ್. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣ. ಏನು ಆಗಲ್ಲ, ಸುಮ್ಮನೆ ಧೈರ್ಯವಾಗಿರೋ. ಅಲ್ಲ ಕಣೋ, ಅದು ತಾತಂಗೆ. ಡೋಂಟ್ ವರಿ, ಚೇರ್ ಅಪ್. ನೀನ್ ಹೀಗ್ ಮುಖ ಮಾಡ್ಕೊಂಡು ಏರ್ಪೋರ್ಟ್ ಹೋದ್ರೆ ನಿಮ್ ತಾತಂಗೆ ಖಂಡಿತ ನಿನ್ ಮೇಲೆ ಅನುಮಾನ ಬರುತ್ತೆ. ಹಾಯ್. ಕಾಣಿಸ್ತಾ ಇಲ್ಲ ತಾತ, ಕಾಣಿಸ್ತಾ ಇಲ್ಲ. ಹಲೋ ಅಂಕಲ್. ಹೇಗಿದ್ಯಾ ರಾಜ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತಾತ ಎಲ್ಲಿ? ಬರ್ಲಿಲ್ಲ. ಬರ್ಬೇಕು ಅಂತಾನೆ ಇದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಫಿಕ್ಸ್ ಆಗಿದ್ರಿಂದ ಅವ್ರು ಬರ್ಲಿಲ್ಲ. ಹೌದಾ? ಹೌದಾ? ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದು ತಿಂಗಳಲ್ಲಿ ಬಂದ್ಬಿಡ್ತಾರೆ. ನೋಡಪ್ಪ ದಿಗಂತ್, ಅವ್ರ ಸೊಸೆಗೆ ಅಂತ ಒಂದಷ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಡವೆಗಳಿದೆ, ಹುಷಾರ್. ಓಕೆ. ಇಷ್ಟಲ್ಲೇ ನಾನು ಬಂದ್ಬಿಡಿ. 1 ನಿಮಿಷ ತಗೊಂಡೋಗಿ. ಥ್ಯಾಂಕ್ ಯು. ಬಾಯ್. ಬರ್ಲಾ? ಹೇಳಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ. ಸ್ವಲ್ಪ ಯೋಚನೆ ಮಾಡು, ನಾವ್ ಎಂತ ದೊಡ್ಡ ಆಪತ್ತಿಂದ ಬಚಾವಾಗಿದ್ದೀವಿ ಅಂತ. ಸ್ವಲ್ಪ ಲೆಫ್ಟ್. ಯಾಕೆ? ನೀನ್ ನಿಲ್ಸಪ್ಪ, ನಾ ಹೇಳ್ತೀನಿ. ಆ ಬಾಬುಬಾಯಿ ಶಾ ಇದಾರಲ್ಲ, ಅವ್ರಿಗೆ ಹೋಗಿ ಒಂದ್ ಕತೆ ಹೇಳ್ಬೇಕು. ಹೌದಾ? ಓಕೆ ಬಾಯ್. ಮಗ ಹುಷಾರು ಕಣೋ, ಅವ್ರಿಗೂ ಸ್ವಲ್ಪ ಹಾರ್ಟ್ ವೀಕು. ಆಲ್ ದಿ ಬೆಸ್ಟ್.
ಓಕೆ ಬಾಯ್. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣ. ಏನು ಆಗಲ್ಲ, ಸುಮ್ಮನೆ ಧೈರ್ಯವಾಗಿರೋ. ಅಲ್ಲ ಕಣೋ, ಅದು ತಾತಂಗೆ. ಡೋಂಟ್ ವರಿ, ಚೇರ್ ಅಪ್. ನೀನ್ ಹೀಗೆ ಮುಖ ಮಾಡ್ಕೊಂಡು ಏರ್ಪೋರ್ಟ್ ಹೋದ್ರೆ ನಿಮ್ ತಾತಂಗೆ ಖಂಡಿತ ನಿನ್ ಮೇಲೆ ಅನುಮಾನ ಬರುತ್ತೆ. ಹಾಯ್. ಕಾಣಿಸ್ತಾ ಇಲ್ಲ ತಾತ, ಕಾಣಿಸ್ತಾ ಇಲ್ಲ. ಹಲೋ ಅಂಕಲ್. ದಿಗಂತ್, ಹೇಗಿದ್ಯಾ ರಾಜ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತಾತ ಎಲ್ಲಿ? ಬರ್ಲಿಲ್ಲ. ಬರ್ಬೇಕು ಅಂತಾನೆ ಇದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಫಿಕ್ಸ್ ಆಗಿದ್ರಿಂದ ಅವ್ರು ಬರ್ಲಿಲ್ಲ. ಹೌದಾ? ಹೌದಾ? ಬೇಜಾರ್ ಮಾಡ್ಕೋಬೇಡಿ, ಇನ್ನು ತಿಂಗಳಲ್ಲಿ ಬಂದ್ಬಿಡ್ತಾರೆ. ನೋಡಪ್ಪ ದಿಗಂತ್, ಅವ್ರ ಸೊಸೆಗೆ ಅಂತ ಒಂದಷ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಡವೆಗಳಿದೆ, ಹುಷಾ. ಓಕೆ. ಇಷ್ಟಲ್ಲೇ ನಾನು ಬಂದ್ಬಿಡ್ತೀನಿ. ಒಂದ್ ನಿಮಿಷ ತಗೊಂಡೋಗಿ. ಥ್ಯಾಂಕ್ ಯು. ಬಾಯ್. ಬರ್ಲಾ? ಹೇಳಿಲ್ಲ ಎಲ್ಲ ಸರಿ ಹೋಗತ್ತೆ ಅಂತ. ಸ್ವಲ್ಪ ಯೋಚನೆ ಮಾಡು, ನಾವ್ ಎಂತ ದೊಡ್ಡ ಆಪತ್ತಿಂದ ಬಚಾವಾಗಿದ್ದೀವಿ ಅಂತ. ಸ್ವಲ್ಪ ಲೆಫ್ಟ್. ಯಾಕೆ ನೀನ್ ನಿಲ್ಸಪ್ಪ, ನಾ ಹೇಳ್ತೀನಿ. ಆ ಬಾಬುಬಾಯಿ ಶಾ ಇದಾರಲ್ಲ, ಅವ್ರಿಗೆ ಹೋಗಿ ಒಂದ್ ಕತೆ ಹೇಳ್ಬೇಕು. ಹೌದಾ? ಓಕೆ ಬಾಯ್. ಮಗ ಹುಷಾರು ಕಣೋ, ಅವ್ರಿಗೂ ಸ್ವಲ್ಪ ಹಾರ್ಟ್ ವೀಕು. ಆಲ್ ದಿ ಬೆಸ್ಟ್. ಓಕೆ ಬಾಯ್. ಆಕಾಶ ಇಷ್ಟೇ ಯಾಕಿದೆಯೋ ಹ ಹ ಹ ಹ ಹ ಹ ಹ ಹ. ತಾತ ನೀವೇನಿಲ್ಲಿ? ಯಾಕೆ ನಡುಗ್ಬಿಟ್ಟಿಯಾ? ಕೂಲ್ ಮ್ಯಾನ್, ಕೂಲ್. ಯಾಕೆ ಹೀಗೆ ಮಾಡ್ದೆ ಅಂತಾನ ನೋಡೋ, ನಿನ್ನ ಮತ್ತು ಐಶು ಮಧ್ಯೆ ಏನೋ ಮನಸ್ತಾಪ ಇರಬಹುದು ಅಂತ ಅನುಮಾನ ಬಂತು ನನಗೆ. ಅದನ್ನು ಪತ್ತೆ ಹಚ್ಚಬೇಕು ಅಂತ ಗುಟ್ಟಾಗಿ ಮನೆಗ್ ಬಂದೆ. ಮನೆಗ್ ಬಂದ್ರೆ ಐಶು ಕ್ಲಾರಿಫೈಡ್ ದಿ ಹೋಲ್ ಥಿಂಗ್. ಐಶು? ಯಾವ ಐಶು? ನಿನ್ನ ಹೆಂಡತಿ ಮ್ಯಾನ್, ಯುವರ್ ವೈಫ್. ನನ್ನ ಹೆಂಡತಿನ? ಮತ್ತಿನ್ಯಾರ ಹೆಂಡತಿ? ತಾತ, ನನ್ಗನ್ಸುತ್ತೆ ಅವ್ರಿಗೆ ನೀವ್ ಒಂದ್ ಖುಷಿಲಿ ಏನು ಗೊತ್ತಾಗ್ತಾ ಇಲ್ಲ ಅಂತ. ಅದು ಅಲ್ಲದೆ ಅವರು ನನ್ನ ಐಶು ಅಲ್ಲ, ಪ್ರೀತಿಯಿಂದ ಚಿಂಟು ಚಿಂಟು ಅಂತ ಕರೀತಾರೆ. ಚಿಂಟು. For the first time, you have made a correct choice, I say. She is an angel, I say. Lakshmi, Mahalakshmi. ತಾತ ನೀವು ಫ್ರೆಶ್ ಆಗಿ, ನಾನು ನಿಮ್ಗೆ ಊಟ ಬಡಿಸ್ತೀನಿ. ಪಾನಿಪುರಿ ಮೇಡಮ್, ಸಾಮಾನೆಲ್ಲ ತಗೊಂಡು ಒಳಗಿಡು. ಪಾನಿಪುರಿ ಎಲ್ಲೋ ನಿನ್ ಫ್ರೆಂಡ್ ಸೇವ್ ಪುರಿ. ನೀತು ಒಳಗೆ ಏನ್ ನಡೀತಾ ಇದೆ? ಏನಾಗ್ತಿದ್ಯಾ? ತಾತ ನನ್ನ ಐಶು ಅನ್ಕೊಂಡಿದ್ದಾರೆ. ಅದೇಗೆ? ಈ ಇಡಿಯಟ್ ಪಾನಿಪುರಿ ಐಶು ಬದಲು ನನ್ ಫೋಟೋ ಇಮೇಲ್ ಮಾಡಿದ್ದಾನೆ. ಅಯ್ಯೋ, ನಾ ಸತ್ತೆ. ಸದ್ಯ ಎಲ್ಲ ಒಳ್ಳೇದೇ ಆಯ್ತು. ನನ್ ಕಾಮನ್ ಸೆನ್ಸ್ ನಮ್ಮನ್ನ ಕಾಪಾಡ್ತು. ತಾತ ಒಳಗ್ ಬಂದವ್ರೆ ನನ್ನ ಸೊಸೆ ಅಂತ ಕರೆದ್ರು. ನನ್ಗೆ ಅವಾಗ್ಲೇ ಏನೋ ಎಡವಟ್ಟಾಗಿದೆ ಅಂತ ಅನ್ಸ್ತು. ತುಂಬಾ ಆಶ್ಚರ್ಯ ಆಯ್ತು. ಆಮೇಲೆ ತಾತ ನನ್ಗೆ ಈ ಫೋಟೋಸ್ ತೋರಿಸಿದ್ರು. ನಾನು ಈ ಫೋಟೋ ನಿಮ್ಗೆ ಹೇಗ್ ಸಿಕ್ತು ಅಂತ ಕೇಳಿದಾಗ ತಾತ ಹೇಳಿದ್ರು ಇಮೇಲ್ ಅಲ್ಲಿ ಬಂದಿರೋ ಫೋಟೋನ ಪ್ರಿಂಟ್ ಹಾಕಿಸ್ದೆ ಅಂತ. ಆಗ ನನಗ್ ಪೂರ್ತಿ ಅರ್ಥ ಆಯ್ತು. ಈಗೇನ್ ಮಾಡೋದು? ನೀನೇ ಏನಾದ್ರೂ ಯೋಚನೆ ಮಾಡು. ಏನ್ ಯೋಚನೆ ಮಾಡೋದು? ನನ್ ಪಿಂಡ. ನಮ್ ಪಿಕ್ಚರ್ ಶುರುವಾಗಕ್ಕಿಂತ ಮುಂಚೆನೆ ಕ್ಲೈಮ್ಯಾಕ್ಸ್ ಆಗೋಯ್ತಲ್ಲ. ಏನು ಅದು ಕ್ಲೈಮ್ಯಾಕ್ಸ್? ಕ್ಲೈಮ್ಯಾಕ್ಸ್ ಅಲ್ಲ ತಾತ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನೀವು ಬಂದಿದ್ ಖುಷಿಯಿಂದ ನಾವ್ ಎಷ್ಟು ರಿಲ್ಯಾಕ್ಸ್ ಆಗಿದೀವಿ ಅಂತ ಹೇಳ್ತಾ ಇದ್ದೆ ತಾತ. ತಗೋ, ಯು ಮೇಕ್ ಎ ಗುಡ್ ಪೇರ್. ಅವತ್ ಮಾಲ್ ಅಲ್ಲಿ ತೆಗ್ದಿದ್ ಫೋಟೋ ಇದೊಂದು ಬಾಕಿ ಇತ್ತು. ಏನ್ ಮಾಡೋದು? ಯಜಮಾನ್ರೆ, ತಾತ ಅವ್ರು ನಿಮ್ಮಿಬ್ಬರನ್ನು ಊಟ ಕರೀತಾರೆ. ಬಾಯ್ ಬಾಯ್ ಬಾಯ್. ಇಡೀ ನೀನೇ ತಾನೇ ತಾತಂಗೆ ಇಮೇಲ್ ಮಾಡಿದ ಫೋಟೋಸ್ನ ನಿನ್ನ. ಐಶು, ತಿಂಡಿ ತಿಂಡಿ ಬನ್ನಿ. ಬಂದೆ ತಾತ. ಏನು ಒಳ್ಳೆ ಊಟ ನಮ್ಮ. ಇವುಗಳೇ ಕಳೆದು ಹೋಗಿತ್ತು ಇಂಥ ಮನೆ ಊಟ ಮಾಡಿ. ನೀನು ಕೂತ್ಕೋ ಬಾಮ್ಮ. ಇಲ್ಲ ತಾತ, ನೀವು ಮೊದ್ಲು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಯಾರೋ ಇದು? ತಾತ, ಇವ್ನ್ ನನ್ ಫ್ರೆಂಡ್ ಪರಮೇಶಿ ಅಂತ, ನನ್ ಜೊತೆನೆ ಇರ್ತಾನೆ. ಫಿಲ್ಮ್ ಡೈರೆಕ್ಟರ್. ಫಿಲ್ಮ್ ಡೈರೆಕ್ಟರ್? ಯಾವ ಪಿಕ್ಚರ್ ಡೈರೆಕ್ಟ್ ಮಾಡಿದೀರಾ?
मिलना दिलवाले दुल्हनिया ले जाएंगे हम आपके है कौन लगान ಮುಂಗಾರು ಮಳೆ ಇದೆಲ್ಲ ನೀನೇ ಡೈರೆಕ್ಟ್ ಮಾಡಿದ್ಯಾ? ಇಲ್ಲ ತಾತ, ಇದೆಲ್ಲ ನನ್ ಕತೆ ಕದ್ದು ಬೇರೆಯವರು ಡೈರೆಕ್ಟ್ ಮಾಡಿದ್ದಾರೆ. ಆದ್ರೀಗ ದಿಗು ಜೊತೆ ಒಂದ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ ಪ್ರೋತ್ಸಾಹ ಜೊತೆ ತಾತ? ಹೌದೌದು. ಆದ್ರೂ ನಿನ್ ಒಳ್ಳೆತನ ಮೆಚ್ಚಲೇಬೇಕು ಕಣೋ. ಹ್ಯಾಕ್ ತೊಡ್ಕೊಂಡಿದ್ಯೋ? ಹೇಗೆ? ಏನನ್ ಮಾತನ್ನ ಅರ್ಥ? ನಮ್ ದಿಗು ಏನಾಗಿದೆ ಅಂದ್ರೆ ನೀನು ತಾತಕ್ ನಿಜ ಹೇಳಿಲ್ವಾ? ಇಂಥ ಪರಿಸ್ಥಿತಿನಲ್ಲೂ ತಾತ ಚೆನ್ನಾಗಿರ್ಬೇಕು ಅಂತ ನಿಜ ಹೇಳಿಲ್ವಾ? ಯು ಆರ್ ಗ್ರೇಟ್. ಯು ಆರ್ ನೀನು ಮಾತಾಗೋದಿ ಬಿಡ. ದಿಗು ಏನು ಮಾತನ್ನ ಅರ್ಥ? ಏನೂ ಇಲ್ಲ ತಾತ, ಅದು ಪರ್ಮಿ ನಾನ್ ನಿಮ್ಗಿನ್ನ ಮಾರ್ಕ್ ಶೀಟ್ ತೋರಿಸಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗಿಬ್ರು ಫ್ಯಾನ್ಸ್ ರೂಮಲ್ಲಿ ವೇಟ್ ಮಾಡ್ತಾ ಇದಾರೆ. ತಿನ್ಕೊಂಡು ಹೋಗೋ. ಬಂದೆ ಯಾವ ಪಿಕ್ಚರ್ ನೋಡಿ ಬಂದಿರ್ಬೋದು ಇವರು. ಎಕ್ಸ್ಕ್ಯೂಸ್ ಮೀ ತಾತ, ಒಂದ್ ಫ್ಯಾನ್ಸ್ ಜೊತೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟಿರ್ಬೇಕು. 1 ನಿಮಿಷ ಬಂದೆ. ಬೇಗ ಬಾ. ಪರ್ಮಿ ಏನು ತಾತನ್ ಕನ್ವಿನ್ಸ್ ಮಾಡಕ್ಕೆ ಇಷ್ಟೊಳ್ಳೆ ಅವಕಾಶ ಸಿಕ್ಕಿತ್ತು? ತಾತನ್ ಕನ್ವಿನ್ಸ್ ಮಾಡೋದ್ ಬಿಟ್ಟಾಕು, ನೀ ಫಸ್ಟ್ ಕನ್ವಿನ್ಸ್ ಆಗು. ಅಂದ್ರೆ ಫುಲ್ ಎಡವಟ್ ಆಗೋಗಿದ್ಯೋ, ದೊಡ್ಡ ಪ್ರಳಯನೇ ಆಗೋಗಿದೆ. ಕನ್ನಡದಲ್ಲಿ ಹೇಳ. ಅದು ಏನಂದ್ರೆ ಅದೇನ್ ಹೇಳ. ಅದು ಅದು ತಾತ ನನ್ನ ಅವ್ರ ಸೊಸೆ ಅನ್ಕೊಂಡಿದ್ದಾರೆ. ಅಂದ್ರೆ ನನ್ ಮಗ ಅನ್ಕೊಂಡಿದಾರ? ಅಲ್ಲ, ಅವ್ರ ಸೊಸೆ ಅಂದ್ರೆ ದಿಗು ಹೆಂಡತಿ. ಪರ್ಮಿ ಒಂದ್ ಸ್ವಲ್ಪ ಕೂಲಾಗಿ ಯೋಚನೆ ಮಾಡೋ. ಏನು ಕೂಲಾಗಿ ಯೋಚನೆ ಮಾಡೋದು? ಅವಳು ನನ್ ಹೆಂಡತಿ ಕಣೋ. ಮಸಾಲೆ ದೋಸೆ ಎಲ್ಲ ಹಂಚ್ಕೊತೀನಕ್ಕೆ. ನೀನೇನ್ ಮಾತು ಅಂತ ಆಡ್ತಿದ್ಯಾ? ಶಟ ಬೈಸೆ. ಇಷ್ಟು ದೊಡ್ಡ ನಾಟಕ ಆಡೋಕ್ಕಿಂತ ಮುಂಚೆ ನಾನು ಪರ್ಮಿಷನ್ ತಗೋಬೇಕು ಅಂತ ಅನ್ಸ್ತಿದೆ ನಿನಗೆ? ಐಶು ಬಂದೆ ತಾತ. ನೀವ್ ತಾತ ನೋಡು. ಪರ್ಮಿ ಸ್ವಲ್ಪ ಆರಾಮಾಗಿ ಯೋಚನೆ ಮಾಡು. ನಾವೀಗ ನಿಜ ಹೇಳಿದ್ರೆ ತಾತ ನಮ್ಮನ್ ಮನೆಯಿಂದ ಆಚೆ ಹಾಕ್ತಾರೆ. ಅದೇ ಈ ಸುಳ್ಳನ್ನ ಜಸ್ಟ್ 3 days 3 ದಿವಸ ಕಂಟಿನ್ಯೂ ಮಾಡಿದ್ರೆ ಸಾಕು. ತಾತ ಆಮೇಲೆ ಸೌತ್ ಆಫ್ರಿಕಾ ಹೋಗ್ತಾರೆ. ನಾವ್ ಅನ್ಕೊಂಡಾಗೆ ಎಲ್ಲ ಸರಿ ಹೋಗುತ್ತೆ. ಅದೇಗೋ ಸರಿ ಹೋಗುತ್ತೆ? ತಾತ ನೀತುನ ಅವ್ರ ಸೊಸೆ ಅನ್ಕೊಂಡಿದ್ದಾರೆ. ಅವರು ನೀತುನ ಸೌತ್ ಆಫ್ರಿಕಾ ಕರ್ಸ್ಕೋಬಹುದು. ಇಲ್ಲ ಅವ್ರು ಇಲ್ಲಿ ಬಂದಾಗ್ಲೆಲ್ಲ ನೀತು ಅವ್ರ ಸೊಸೆ ಆಗ್ಬೇಕಾಗತ್ತೆ. ರಿಲ್ಯಾಕ್ಸ್ ಪರ್ಮಿ. ಮೊದಲನೇದಾಗಿ ನಾನ್ ಸೌತ್ ಆಫ್ರಿಕಾ ಹೋಗಕ್ ಆಗಲ್ಲ. ಎರಡನೇದು ತಾತ ಇನ್ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರೋದು 2 ವರ್ಷನೋ 3 ವರ್ಷನೋ ಬಿಟ್ಟು, ಅಥವಾ ಮೇಲಿರ್ತಾರೆ. ಅಕಸ್ಮಾತ್ ಆಗಿ 3 ವರ್ಷ ಬಿಟ್ಟು ಇಲ್ಲಿಗೆ ಬರ್ತಾರೆ ಅಂತ ಅನ್ಕೋ. ಅಷ್ಟೊತ್ತಿಗೆ ನಾನ್ ಯಾರು ಹೇಳು? ಸೂಪರ್ ಸ್ಟಾರ್. ನೀನು ಸೂಪರ್ ಡೈರೆಕ್ಟರ್. ಅವಾಗ ನಮ್ಗೆ ತಾತನ್ ದುಡ್ಡಿನ ಅವಶ್ಯಕತೆ ಇರಲ್ಲ. ಅವಾಗ ನಿಜ ಹೇಳಿದ್ರಾಯ್ತು. ಇಲ್ಲ, ನೀನ್ ಏನೇ ಹೇಳು, ನನ್ನ ಹೆಂಡತಿ ನಿನ್ನ ಹೆಂಡತಿ ಆಗಿರೋದನ್ನ ನನ್ ಕೈಲಿ ಸಹಿಸಕ್ ಸಾಧ್ಯ ಇಲ್ಲ. ಸರಿ, ನಾನ್ ತಾತನ ಹತ್ರ ಹೋಗಿ ಎಲ್ಲ ನಿಜ ಹೇಳ್ತೀನಿ. ಆಮೇಲೆ ನಮ್ಮ ಮನೆ ಇರಲ್ಲ, ಐಶು ಇರಲ್ಲ, ನಮ್ ಫಿಲ್ಮ್ ಕರಿಯರು ಇರಲ್ಲ. ಆಮೇಲೆ ನಿನ್ ನೀತು ಎಲ್ಲಿರ್ತಾಳೆ? ದಿಗು ಏನು 3 ದಿನ ಮಾತ್ರ? ಹೌದು. ತೃಪ್ತಿ ಆಯ್ತಪ್ಪ. ಗುಡ್, ವೆರಿ ಗುಡ್. ಏಯ್, ಇಂಥ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಕಣೋ. ಥ್ಯಾಂಕ್ ಯು ತಾತ. ನಾನ್ ನನ್ನ ಸೊಸೆ ಐಶ್ವರ್ಯನ ಅಪ್ರಿಶಿಯೇಟ್ ಮಾಡ್ತಿದ್ರೆ ನೀನ್ ಯಾಕೋ ಥ್ಯಾಂಕ್ ಯು ಅಂತೀಯ? ಅದು ಹಾಗಲ್ಲ ತಾತ, ನಮ್ಮಿಬ್ರು ಮದ್ವೆ ಆಗಕ್ಕೆ ಇವನ್ ತಾನೇ ಕಾರಣ. ನಮಗೆ ಇದ್ದಿದ್ದು ಒಬ್ಳೇ ಮಗಳು. ಯಾರು ನೀವು? ಮಗಳ ಪ್ರೀತಿ, ಅಳಿಯನ್ ಕಾರು ಎರಡೂ ಕಳ್ಕೊಂಡ ನತದೃಷ್ಟ ತಂದೆ. ಮಗಳೇ ದಿಗು, ಯಾರು ಇವರೆಲ್ಲ? ದಿಗು, ಇವ್ರಿಗೆ ವಿಷಯ ಹೇಳಿಲ್ವಾ? ಎಷ್ಟ್ ದಿನ ಅಂತ ಮನಸ್ಸನ್ನ ಇಟ್ಕೊಂಡು ಕೊರಗ್ತೀಯಾ? ಬೀಗ್ರೆ, ನಾವೇ ಹುಡುಗಿ ತಂದೆ ತಾಯಿ. ಹಾಗಾದ್ರೆ ಈಗ ಯಾರು? ಪರ್ಮಿ ಹೆಂಡತಿ. ಹುಟ್ಟದಾಗಿಂದ ಪಾಪ ತುಂಬಾ ನೋವು ಅನ್ಭವಿಸ್ಬಿಟ್ಟಿದ್ದಾರೆ ತಾತ. ನನಗಿಂತ ಜಾಸ್ತಿ ನೀವು ನೋವು ಅನ್ಭವಿಸ್ಬಿಟ್ಟಿದ್ದೀರ. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಮಾವ, ನಿಮ್ ಅಳಿಯ ನಾನು ಎಲ್ಲೇ ಇದ್ದೀನಿ? ಇದು ಯಾವಾಗಾಯ್ತು? ಅಯ್ಯೋ, ಯಾವಾಗ್ಲೂ ಆಯ್ತು. ಆದ್ರೆ ಇನ್ಮೇಲೆ ಹೀಗೇನೆ. ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ನಿಮ್ ಮಗಳಂತೂ ಈ ಭೂಮಿ ಮೇಲಿಲ್ಲ. ನಾನೇ ನಿಮ್ ಅಳಿಯ. ಮತ್ತೆ ಇವಳು ಯಾರು? ಅವಳು ನಮ್ಮ ಐಶು, ದಿಗು ಹೆಂಡತಿ. ಏನಿದ್ ಯಾವಾಗಿಂದ ಮೊಳೆ ಹೊಡ್ಕೊಂಡ್ ಕೂತಿದ್ದೀರಾ? ದಿಗು, ಏನು ಇದೆಲ್ಲ? ತಾತ,
ನೀತು ಪರ್ಮಿ ಹೆಂಡತಿ 2 ವಾರ ಹಿಂದೆ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಲು. ಪಾಪ ಅವತ್ತಿಂದ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಪರ್ಮಿ ಒಳಗ್ ಕರ್ಕೊಂಡು ಎಲ್ಲಿಗೆ? ರೂಮ್ಗೆ ಪರ್ಮಿ, ರೂಮ್ಗೆ ಪ್ಲೀಸ್. ನಡೀರಿ ಬಾವ, ನಡೀರಿ ಬಾವ, ನಡೀರಿ ಬಾವ. ಏನ್ ಮಾಡ್ಕೊಂಡಿದ್ಯೋ? ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಮನೇಲಿ ಇಟ್ಕೊಳ್ಳೋದು ದೊಡ್ಡ ತಪ್ಪು. ಸಾಲದಕ್ಕೆ ಅವ್ನ ಹೆಂಡತಿನೂ ಮನೇಲಿ ಇರೋದಕ್ಕೆ ಬಿಟ್ಟಿದ್ಯಲ್ಲೋ. ಇಷ್ಟೇ ಸಾಲದು ಅಂತ ಆ ಮಗಳನ್ನ ಕಳ್ಕೊಂಡು ತಂದೆ ತಾಯಿಗಳನ್ನೂ ಇಲ್ಲೇ ಇಟ್ಕೊಂಡಿದ್ಯಲ್ಲ. ಅವ್ರ ಅತ್ತೆ ಮಾವ ಹೊರಟೋಗ್ತಾರ ತಾತ. ಆದ್ರೆ ಪರ್ಮು, ಈ ಟೈಮಲ್ಲಿ ಅವನಿಗೆ ನನ್ನ ಮಾರಲ್ ಸಪೋರ್ಟ್ ಅವಶ್ಯಕತೆ ಇದೆ ತಾತ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ತಪ್ಪಾಯ್ತು, ಕ್ಷಮಿಸಿ ಸರ್. ಮಗಳು ಕಳ್ಕೊಂಡ್ರೋ ದುಃಖದಲ್ಲಿ ನಮ್ ಜ್ಞಾನನೇ ಸರಿ ಇಲ್ಲ. ನಾವಿನ್ ಬರ್ತೀವಿ. ಆಯ್ತು, ಒಳ್ಳೇದಾಗ್ಲಿ. ಹೋಗ್ಬಿಟ್ ಬನ್ನಿ. ಪರ್ಮಿ, ಇವ್ರನ್ ಗೇಟ್ ತನಕ ಬಿಟ್ಬಾರಪ್ಪ. ಪರ್ಮಿ ಬರೋದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ನೀವು ಬಂದ್ರೇನೆ ಒಳ್ಳೇದು. ಅದು ತಾತ, 3 ಜನ ದುಃಖದಲ್ಲಿರೋರು ಒಟ್ಟಿಗೆ ಹೋದ್ರೆ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಞೂ ಸರ್. ನಡೀರಿ, ನಾನ್ ಬಿಟ್ಬಿಟ್ಟು ಬರ್ತೀನಿ. ನೋಡ್ದೆ ನಮ್ಮ ನಿನ್ ಗಂಡ ಎಂತ ತರ್ಲ ಕೆಲಸ ಮಾಡ್ಕೊಂಡಿದ್ದಾನೆ. ನೀನ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ಅವನಿಗೆ? ಡೋಂಟ್ ವರಿ ತಾತ, ನಾನ್ ಬುದ್ಧಿ ಹೇಳ್ತೀನಿ. ನೀವು ಫಸ್ಟ್ ಹೋಗಿ ರೆಸ್ಟ್ ತಗೊಳ್ಳಿ. ಸರಿ, ಏನ್ ರೆಸ್ಟೋ ಎಂತದ. ಗಂಟಾಲ್ ಗುಂಡೇಶ್ವರ, ನಾವು ಫೋನ್ ಮಾಡಿದ್ಮೇಲೆ ಬನ್ನಿ ಅಂತ ಹೇಳಿರ್ಲಿಲ್ವಾ ನಿಮ್ಗೆ? ಸರ್, ಫೋನ್ ವೇಟ್ ಮಾಡಿದ್ವಿ, ಫೋನ್ ಬರ್ಲೇ ಇಲ್ಲ. ಅದಕ್ಕೆ ನಾವೇ ಬಂದ್ಬಿಟ್ವಿ. ಒಳ್ಳೇದ್ ಮಾಡಿದ್ರಿ. ನೋಡಿದ್ರೆ ಸರ್, ನೀವು ಸ್ಕ್ರಿಪ್ಟ್ ಅಲ್ಲಿ ಏನೇ ಚೇಂಜ್ ಮಾಡ್ಕೊಂಡ್ರು ನಾವ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ವಿ. ಹೌದೌದು. ಸರ್, ಪೇಮೆಂಟ್. ಥ್ಯಾಂಕ್ ಯು ಸರ್. ಸರ್, ಕನ್ವಿನ್ಸ್. ಥ್ಯಾಂಕ್ ಯು ಸರ್. ನಂಗೆ ಕನ್ವಿನ್ಸ್. ಅವ್ರ ಜೊತೆ ಕೊಟ್ಟಿದೀವಿ ಮೇಡಮ್. ಸರ್, ನೆಕ್ಸ್ಟ್ ಡೇಟ್ ಕರೀತೀರಾ ಅಲ್ವಾ? ಮರೀದೆ ಕರೀರಿ ಸರ್. ಕರಿತೀವಿ. ಥ್ಯಾಂಕ್ ಯು ಸರ್. ನಾವು ಫೋನ್ ಮಾಡಿದ್ಮೇಲೆ ಬನ್ನಿ ಅಂತ ಹೇಳಿರ್ಲಿಲ್ವಾ ನಿಮ್ಗೆ? ಸರ್, ಫೋನ್ ವೇಟ್ ಮಾಡಿದ್ವಿ, ಫೋನ್ ಬರ್ಲೇ ಇಲ್ಲ. ಅದಕ್ಕೆ ನಾವೇ ಬಂದ್ಬಿಟ್ವಿ. ಒಳ್ಳೇದ್ ಮಾಡಿದ್ರಿ. ನೋಡಿದ್ರೆ ಸರ್, ನೀವು ಸ್ಕ್ರಿಪ್ಟ್ ಅಲ್ಲಿ ಏನೇ ಚೇಂಜ್ ಮಾಡ್ಕೊಂಡ್ರು ನಾವ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ವಿ. ಹೌದೌದು. ಸರ್, ಪೇಮೆಂಟ್. ಥ್ಯಾಂಕ್ ಯು ಸರ್. ಸರ್, ಕನ್ವಿನ್ಸ್. ಥ್ಯಾಂಕ್ ಯು ಸರ್. ನಂಗೆ ಕನ್ವಿನ್ಸ್. ಅವ್ರ ಜೊತೆ ಕೊಟ್ಟಿದೀವಿ ಮೇಡಮ್. ಸರ್, ನೆಕ್ಸ್ಟ್ ಡೇಟ್ ಕರೀತೀರಾ ಅಲ್ವಾ? ಮರೀದೆ ಕರೀರಿ ಸರ್. ಕರಿತೀವಿ. ಥ್ಯಾಂಕ್ ಯು ಸರ್. ಎಲ್ಲಿಂದ ಹಿಡ್ಕೊಂಡ್ ಬಂದಿ ಅವ್ರನ್ನ? ನೀನ್ ಆಯುಷ್ ನನ್ನಂಟಿ ಮಾಡೋದು? ಏಯ್, ಹಾಗಲ್ಲ ಕಣ. ನಾನು ಹಾಗೆ ಹೇಳಿರ್ಲಿಲ್ಲ ಅಂದಿದ್ರೆ ನಾವೆಲ್ಲ ಸಿಕ್ಕಾಕೋತಾ ಇದ್ವಿ. ಬರೀ 3 ದಿವಸ ಕಣ, ಅಡ್ಜಸ್ಟ್ ಮಾಡ್ಕೊಳ. 3 ದಿವಸದಲ್ಲಿ ನನ್ ಜಾತಕನ ಹಾಕಿ ಕುಡಿಸ್ಬಿಟ್ರು. ನಾನೇನ್ ವೈಫ್ ಎಕ್ಸ್ಚೇಂಜ್ ಏನು? ನನ್ನ ಹೆಂಡತಿ ನೀನ್ ತಗೋ, ನಿನ್ ಹೆಂಡತಿ ನಾನ್ ತಗೋತೀನಿ. ನನ್ನ ಹೆಂಡತಿ ನೀನ್ ತಗೋ, ನಿನ್ ಹೆಂಡತಿ ನಾನ್ ತಗೋ. 3 ದಿವಸ ಅಡ್ಜಸ್ಟ್ ಮಾಡ್ಕೋ. ಹೋಗಲಿ. ಆಯ್ತು. ಏನಪ್ಪ, ನಿಮ್ ತಾತ ಬಂದಿದಾರಂತೆ? ನಡಿ. ಹಾಗಾದ್ರೆ ಬಾತ್ರೂಮ್ ಅಲ್ಲಿ ಮಲಗಿದ್ದಾರೆ. ಬಾತ್ರೂಮ್ ಅಲ್ಲಿ ಮಲಗಿದ್ದಾರೆ. ಅವ್ನು ಹೇಳಿದ್ದು ಬಾತ್ರೂಮ್ಗೆ ಹೋಗಿ ವಾಪಸ್ ಬಂದು ಮಲಗಿದ್ದಾರೆ ಅಂತ. ಸಾಯಂಕಾಲ ಬನ್ನಿ. ಓಕೆ ಓಕೆ. ಸಾಯಂಕಾಲ ಬನ್ನಿ ಅಂಕಲ್. Follow the old man. Digant is in Bangalore. Great. Call Dudumba. I want him dead in 15 days. ಕಸ್ಮಲೆ ಜಿಜುಂಬಾ, ಅಲ್ಲಿ ಲೋಕಲ್ ಅಲ್ಲಿ ನಮ್ಮ 3 ಹುಡುಗರು ನಿನಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಅಯ್ಯೋ, ಏನ್ ಮಾಡ್ತಿದ್ಯಾ? ಬಿಡು. ಗಂಡ ಹೆಂಡತಿಗೆ ಏನ್ ಮಾಡ್ಕೋ ಅದನ್ನೇ ಮಾಡ್ತಾ ಇದೀನಿ. ಕ್ಯಾ ಬಾತ್ ಹೈ? ಬೆಳಗ್ಗೆ ಬೆಳಗ್ಗೆ ಫುಲ್ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ಯಾ? ಆ ತಾತ ಬಂದಾಗಿಂದ ನೀನ್ ಸರಿಯಾಗಿ ಹಿಡ್ಕೊಳಕ್ ಹೋಗ್ತಾಳ ನಂಗೆ. ಡೋರ್ ಆದ್ರೂ ಕ್ಲೋಸ್ ಮಾಡು. ಮನೇಲಿ ಯಾರು ಇಲ್ಲ.
ಸಾರಿನಪ್ಪ, ಸಾರಿ ಕಣ. ಇಟ್ಸ್ ಓಕೆ. ಸಾರಿ 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 ಸಾರಿ. ನಾನಂಗ್ ಮಾಡಿರ್ಲಿಲ್ಲ ಅಂದ್ರೆ ದಿಗು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣ. ಏನೋ ಕನ್ಫ್ಯೂಷನ್ ಆಗ್ಬಿಡ್ತು, ಅದಕ್ಕೋಸ್ಕರ ಹೀಗಾಗೋಯ್ತು. ಅಂದಾಗ ನಿನ್ ಫ್ರೆಂಡ್ ಬರ್ತೀಯ? ನೇತಾಡ್ತಾ ಇದ್ದಾನೆ. ಐ ಮೀನ್ ಆಚೆ ಹೋಗಿದ್ದಂತ. ಸರಿ, ನಂಗೂ ಕಾಲೇಜಿಗೆ ಲೇಟ್ ಆಯ್ತು, ಬರ್ತೀನಿ. ಸರಿ ಸರಿ ಸರಿ. ನಂಗೆ ನಿನ್ ಕಷ್ಟ ಅರ್ಥ ಆಗುತ್ತೆ. ಬರೀ 3 ದಿವಸ ಮಾತ್ರ, ಸ್ವಲ್ಪ ಸಮಾಧಾನ ಮಾಡ್ಕೊಳೋ. ಈಗೇನಾದ್ರು ಯಾಮರಿದ್ರೆ ನಿನ್ನ ಹತ್ರ ಮನೆನೂ ಇರಲ್ಲ, ಹೆಂಡತಿನೂ ಇರಲ್ಲ. ಅದ್ ಹೇಗೆ ಅಂದ್ರೆ, ತಾತಂಗ್ ನಿಜ ಗೊತ್ತಾದ್ಮೇಲೆ ಮನೆಯಿಂದ ನಿನ್ನ ಆಚೆ ಹಾಕ್ತಾರೆ. ಮನೆ ಇಲ್ದಿರೋ ನಿನ್ನ ನೀತು ಲೈಫಿಂದ ಆಚೆ ಹಾಕ್ತಾಳೆ. ಸರ್, ಎಲ್ಲದಕ್ಕಿಂತ ಜೀವನ್ ಸುರಕ್ಷಾ ಪಾಲಿಸಿನೇ ಕರೆಕ್ಟ್ ಸರ್. ಸರಿ, ಹಾಗಾದ್ರೆ 4 ಕೋಟಿ ಪಾಲಿಸಿ ತಗೋತೇನೆ. 2 ಕೋಟಿ ನನ್ನ ಮೊಮ್ಮಗನ ಹೆಸರಿನಲ್ಲಿ, ಇನ್ 2 ಕೋಟಿ ನನ್ನ ಸೊಸೆ ಐಶ್ವರ್ಯ ಹೆಸರಿನಲ್ಲಿ ಮಾಡಿಸ್ತೇನೆ. ಸರಿ ಸರ್. ತಾತ, ಇದರ ಅವಶ್ಯಕತೆ ಏನಿದೆ? ಇದೆಯಮ್ಮ. ಅಲ್ಲ ಮಗು, ನನ್ನವ್ರಿಗಲ್ಲಿ ಇನ್ ಯಾರಿಗೆ ಮಾಡಕ್ ಹೋಗ್ಲಿ? ನೋಡು, ಮೊದಲು ದಿಗುದು ನಿಂದಿಬ್ಬರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ ಬಾ. ಹೌದು ಮೇಡಮ್, ಈಗಿನ ಕಾಲದಲ್ಲಿ ಇದ್ರ ತುಂಬಾ ಅವಶ್ಯಕತೆ ಇದೆ. ಹಾ, ಹೋಗು ಮನೆ. ನೋಡಿ, ಈ ಫಾರ್ಮಾಲಿಟೀಸ್ ಎಲ್ಲ ಇನ್ 3 ದಿವಸದಲ್ಲೇ ರೆಡಿ ಆಗ್ಬಿಡ್ಬೇಕು. ಓಕೆ? ಓಕೆ ಸರ್. ಗುಡ್. ಅಣ್ಣ, ಪ್ರತಿದಿನ ಅವನು ಈ ಪಾರ್ಕ್ಗೆ ಜಾಗಿಂಗ್ ಬರೋದು. ಕಾಶ್ಮೀರ್ ಡೋರ್ ಬೆಲ್ ಅಣ್ಣ. ಕಾಫಿ. ಹಲೋ ಸರ್. ವೆಲ್ಕಮ್ ಪ್ರೊಫೆಸರ್, ವೆಲ್ಕಮ್. ಥ್ಯಾಂಕ್ ಯು. ಎಷ್ಟು ವರ್ಷಗಳಾಯ್ತು ಸರ್ ನಿಮ್ಮನ್ನ ನೋಡಿ. ಖುಷಿ ಆಯ್ತು ಸರ್. ಇವಳು ರೇಖಾ, ನನಗೆ ಗೊತ್ತು, ನಿಮ್ಮ ಸೆಕೆಂಡ್ ವೈಫ್. ಶಿ ಇಸ್ ಬ್ಯೂಟಿಫುಲ್, ಸಿಂಪ್ಲಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಮತ್ತೆ ಸರ್, ಏನ್ ಸಮಾಚಾರ? ಇನ್ನೇನ್ ಮಾಡೋದು, ಮೊಮ್ಮಗನ್ ಮದುವೆಗಂತೂ ಬರೋಕ್ ಆಗ್ಲಿಲ್ಲ. ಐ ಕುಡ್ ನಾಟ್ ಮೇಕ್ ಇಟ್. ಸೊಸೆನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ವಾಟ್? ದಿಗಂತ್ ಮದುವೆ ಮಾಡ್ಕೊಂಡ? ಏನು, ನಿಮಗೆ ಹೇಳಲಿಲ್ವೇ? ಓ, ಪೂರ್ ಚಾಪ್. ಅವನು ಮದುವೆ ಟೈಮ್ನಲ್ಲಿ ಬಹಳ ಟೆನ್ಷನ್ ನಲ್ಲಿದ್ದ, ಹೀಗಾಗಿ ನಿಮ್ಮನ್ನು ಕರೆಯೋದು ಮರ್ತು ಬಿಟ್ಟಿದ್ದಾನೆ. ಎನಿವೆ, ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇನೆ. ಐಶು, 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 ನಮ್ಮ ಪ್ರೊಫೆಸರ್ ರಾಮೇಗೌಡ ಬಂದಿದ್ದಾರೆ ಬಾಮ್ಮ. ಐಶು, ಬಾಮ್ಮ ಇಲ್ಲಿ. ಐಶು, ಏನ್ ಮಾಡ್ತಾ ಇದ್ಯಮ್ಮ? ಬಿಸಿ ಇದ್ದಾಳೆ ಅಂತ ಕಾಣುತ್ತೆ. ಒಂದ್ಯಾ? ನನ್ ಸೊಸೆ ಐಶ್ವರ್ಯ. ಐಶು, ಇವ್ರು ನಮ್ಮ ನೈಬರ್ ಪ್ರೊಫೆಸರ್ ರಾಮೇಗೌಡ ಅಂತ ಹೇಳಿ, ಈಕೆ ಅವರ ಹೆಂಡತಿ. ದಿಸ್ ಇಸ್ ಮೈ ಡಾಟರ್ ಇನ್ ಲಾ. ನಮಸ್ಕಾರ. ಐಶು, ಮುಸುಕ್ ತೆಗಿಯಮ್ಮ. ಸಾರಿ ತಾತ, ನಾನು ಇವ್ರಿಗೋಸ್ಕರ ಪೂರ್ಣಿಮಾ ವ್ರತ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾರಿಗೂ ಮುಖ ತೋರ್ಸೋ ಹಾಗಿಲ್ಲ. ಗುಡ್, ವೆರಿ ಗುಡ್, ಗುಡ್, ವೆರಿ ಗುಡ್. ಅಂಕಲ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೋ ಪ್ರಾಬ್ಲಮ್ ಅಟ್ ಆಲ್. ವೆರಿ ಗುಡ್, ವೆರಿ ಟ್ರೆಡಿಷನಲ್. ರಾವ್ಜಿ, ನಿಮ್ಗೆ ಎಂತ ಒಳ್ಳೆ ಸೊಸೆ ಸಿಕ್ಕಿದಾಳೆ. ಏ ದಿಗು, ಏ ದಿಗು, ಕವಿಯ ಒಂದು ಮಾತು ಹೇಳ್ದೆ ಮದುವೆ ಮಾಡ್ಕೊಂಡ್ಬಿಟ್ಯಾ? ಸ್ವೀಟ್ ಗರ್, ಸ್ವೀಟ್ ಗರ್. ಯಾಕೆ ಅವ್ರು ಹಾಗೋದ್ರು? ಇಲ್ಲ, ಅದು ಬೆಕ್ಕಿಗೆ ಅಲ್ಲ, ನಾಯಿಗೆ ಹಾಲು. ನಾನ್ ಬರ್ತೀನಿ. ಇವ್ರು ಯಾರು? She is Parmo's wife. Unfortunately, poor girl.
She died in a road accident. ನೀತು ಸತ್ತಲ್ಲ ಆದ್ರೆ ಆ ಫೋಟೋ ಹೇಳ್ಬೇಡಿ, ನಿಮ್ ದುಃಖ ನನಗೆ ಅರ್ಥ ಆಗತ್ತೆ. ದಯವಿಟ್ಟು ನೀವೇನು ಹೇಳ್ಬೇಡಿ. ಫೋಟೋಲಿ ನೀತು ನನ್ ಕನ್ನಡಕ ಅದು ನೀತಲ್ಲ. ಹೌದು ಹೌದು ಅಲ್ಲಪ್ಪ ಅಲ್ಲಪ್ಪ ಅದು ಅಂಕಲ್ ಎಷ್ಟು ನೊಂದ್ಕೊಂಡಿದ ನೋಡಿ. ಅಲ್ಲಪ್ಪ ಅದು ಓ ಪರ್ಮಿ 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 ಅಳ್ಬೇಡ ಪರ್ಮಿ, ಅಳ್ಬೇಡ, ಸಮಾಧಾನ ಮಾಡ್ಕೋ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಅಂಕಲ್ ನಿಮಗೆ ಇದ್ರ ಬಗ್ಗೆ ಆಮೇಲೆ ಮಾತಾಡಕ್ ಆಗದೇ ಇಲ್ವಾ? ಪ್ಲೀಸ್ ಆಮೇಲೆ ಮಾತಾಡಿ. ಆಮೇಲೆ ಓಕೆ ಓಕೆ ನಡಿ ನಡಿ. ಕಮಾನ್. ತಾತ ನಾ ಮಲಗ್ತೀನಿ. ಗುಡ್ ನೈಟ್. ಪರ್ಮಿ ಗುಡ್ ನೈಟ್. ಲೋ ಪರ್ಮಿ, ಒಂದ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ? 1 ಕೋಟಿಯಿಂದ 30 ಕೋಟಿ ತನಕ. ಯಾಕೆ? ಸುಮ್ನೆ ಕೇಳಿದೆ. ಬರೀ ಸುಮ್ನೆ ಕೇಳೋರೆ ಆದ್ರು. ಥ್ಯಾಂಕ್ ಯು ಮೈ ಡಿಯರ್, ಥ್ಯಾಂಕ್ ಯು. ಎಸ್. ಐಶು, ಅಲ್ಲೇ ಹೋಗ್ತಾ ಇದ್ಯಾ? ನನ್ ರೂಮ್ಗೆ. ಇಡಿಯಟ್, ಏನು ಹೇಳ್ತಾ ಇದ್ಯಾ? ನಿನ್ ರೂಮ್ ನಲ್ಲಿ ಅವಳಿಗೇನೋ ಕೆಲಸ? ಹೋಗಮ್ಮ, ನಿನ್ ರೂಮ್ಗೆ ಹೋಗಮ್ಮ. ಬೇಡ. ಯಾಕೆ? ಅಲ್ಲ ತಾತ, ದಿಗು ಇನ್ನು ಓದ್ತಾ ಇದ್ದಾನೆ. ಗಂಡ ಹೆಂಡತಿ ಒಟ್ಟಿಗೆ ಸೇರೋದು ಅಂದ್ರೆ ಇದುವರೆಗೂ ದಿಗು ಒಬ್ನೇ ಮಲಗ್ತಿದ್ನ? ಮತ್ ಇವಳು ನನ್ನ ಪಕ್ಕ ರೂಮಲ್ಲಿ. ಅಯ್ಯೋ ಬೆಪ್ತ ಕಡೆ, ಒಂದು ಗಂಡನ ಯಶಸ್ಸಿನ ಹಿಂದೆ ಯಾವಾಗಲೂ ಹೆಣ್ಣಿದ್ದೇ ಇರ್ತಾಳೆ. ಐಶು, ನೀವ್ ಹೋಗಮ್ಮ. ಬೇಡ ತಾತ. ಯಾಕೆ ಬೇಡ? ತಾತ ಬೇಡ. ಅದೇ ಯಾಕೆ ಬೇಡ? ತಾತ ಬೇಡ ತಾತ. ಯಾಕೆ ಬೇಡ? ದಿಗು ಆಯ್ತು ಆಯ್ತು ಏನು ನಿನ್ ಫ್ರೆಂಡ್ ಹುಚ್ಚ ಆಡ್ದಾಗ ಆಡ್ತಾನೆ? ನಿನ್ನ ಹೆಂಡತಿ ನಿನ್ ಜೊತೆ ಮಲಗಿದ್ರೆ ಇವನ್ಯಾಕೆ ಮೆಣಸಿನ್ಕಾಯಿ ಇಟ್ಕೊಂಡಾಗ ಆಡ್ತಾನೆ? ಯಾಕ ನಿಮ್ಮ ಕುದ್ರ ನೀ ಕರ್ಕೊಂಡೋಗ. ತಾತ ಶೂನ್ಯಮಾಸ ಮಲಗಂಗಿಲ್ಲ. ಇಡಿಯಟ್, ನಾನು ಆಫ್ರಿಕಾದಿಂದ ಬಂದ ಕಣೋ, ನನಗೆ ಈ ಶೂನ್ಯಗೇನೆ ಏನು ಗೊತ್ತಿಲ್ಲ. ನೀನ್ ಕರ್ಕೊಂಡ್ ಹೋಗ ಹೋಗ. ಹೋಗೋ ನೀನು. ಶಿವ ಪೂಜೆ ಕರಡಿ ಬಿಟ್ಟಾಗ ನಿನ್ಗೇನೋ ಕೆಲಸ ಅಲ್ಲಿ ಕೂತ್ಕೊಳ. ಹೋಗೋ. ಯಾವಾಗ ಮಲಗ್ತೀರಾ? ಮ್ಯಾಚ್ ಮುಗಿದ್ಮೇಲೆ. ದಿಂಬು ತಗೊಳ್ಳೋಣ ಅಂತ. ನಾನ್ ಕೆಳಗ್ ಮಲಗ್ತೀನಿ, ನೀನ್ ಮೇಲ್ ಮಲ್ಗು. ಹಲೋ. ಹೇಳು ಮಗ. ಅವಳು ಮೇಲಿದ್ದಾಳೆ, ನಾ ಕೆಳಗಿದ್ದೀನಿ. ಐ ಮೀನ್ ಅವಳು ಮಂಚದ ಮೇಲೆ ಮಲಗಿದ್ದಾಳೆ, ನಾನ್ ನೆಲದ ಮೇಲೆ ಮಲಗಿದ್ದೀನಿ. ಓಕೆ ಓಕೆ ಮಾ, ಬಾಯ್. ಹಾಯ್, ಚೆನ್ನಾಗಿದ್ದೀನಿ. ಹೌ ಸ್ವೀಟ್. ಗುಡ್ ನೈಟ್. ಓಕೆ. ಅಯ್ಯೋ, ಏನೋ ಉಪೇಂದ್ರ ನೆಕ್ಸ್ಟ್ ಮೂವಿ ಯಾವುದು ಅಂತ ನನಗೆ ಹೆಂಗೋ ಗೊತ್ತಿರುತ್ತೆ ಮಾಮ. ಅವನು ನಾನು ಹೊತ್ತಡಿ ದೂರ ಮಲ್ಗಿದ್ದೀವಿ, ಏನು ಯೋಚನೆ ಮಾಡ್ಬೇಡ. ಮಾಮ, ನಿನ್ ಕಾಲಿಗೆ ಬೀಳ್ತೀನಿ. ನಮ್ ತಾಯಣೆ ಅವಳನ್ ಕಣ್ಣೆತ್ ಕೂಡ ನೋಡಲ್ಲ. ಬಿಟ್ಬಿಡಲ್ಲ ಪ್ಲೀಸ್. ಅಮ್ಮ, ಚೇಚೆ, ನನ್ನೀತು ಅಂತವಳಲ್ಲ.
ಮುಂದಿನ ಸರಿ ಗುರಿ ತಪ್ಪಲ್ಲ. ಲೈಕ್ ಇಟ್. ಯಾಕಮ್ಮ? ತಾತ, ಈ 15 ಲಕ್ಷದ ಹಾರ ನನಗೆ. ಅಯ್ಯೋ ಮಗಳೇ, ಪ್ರೀತಿ ವಿಶ್ವಾಸನ ಹಣದಿಂದ ಅಗಲಿಬಾರ್ದು ಕಣೆ. ನನ್ನ ಸೊಸೆ ಗುಣಕ್ಕೆ 15 ಲಕ್ಷ ಏನು 15 ಕೋಟಿ ಕೊಟ್ಟು ಸಾಲದಮ್ಮ. ಎಷ್ಟೋ ವರ್ಷಗಳ ಮೇಲೆ ನನಗಿವತ್ತು ನನ್ನವರು ಇದ್ದಾರೆ ಅನ್ನೋ ಅರಿವಾಯ್ತು ಮಗಳೇ. God bless you. God bless you. Take it easy. ಪರ್ಮಿ, ಇತ್ತೀಚೆಗೆ ಯಾಕೋ ತುಂಬಾ ಡಲ್ ಆಗಿದ್ಯಾ? ನಿನ್ನ ನೀನ್ ನನ್ನ ಹೆಂಡತಿ ಜೊತೆ ರಾತ್ರಿ ಎಲ್ಲ ಒಂದೇ ರೂಮ್ ಅಲ್ಲಿರು, ನಾನು ಇಟ್ಕೊಂಡು ಭರತನಾಟ್ಯ ಆಡ್ತೀನಿ. ಯಜಮಾನ್ರೆ, ತಮ್ಮನ್ ನೋಡೋಕೆ ಯಾರೋ ಬಂದಿದ್ದಾರೆ. ಯಾರೋ ಪ್ರೊಡ್ಯೂಸರ್ ಇರ್ಬೇಕು ಮಗ. ನಮಸ್ತೆ ಸರ್, ನಿಮ್ದು ನಿಮ್ ಹೆಂಡತಿದು ಪಾಲಿಸಿ ರೆಡಿ ಆಗಿದೆ ಸರ್. ನಂದು ನನ್ ಹೆಂಡ್ತಿದ. ತಗೊಳ್ಳಿ. ಸ್ವಲ್ಪ ಈ ಕಡೆ ಬರ್ತೀರಾ ಸರ್? ನಿಮ್ಗೆ ಏನಾದ್ರು ಪಾಲಿಸಿ ಬೇಕಾಗಿದೆ? ಇದನ್ನೆಲ್ಲ ಮುಚ್ಕೊಂಡು ವಾಪಸ್ ತಗೊಂಡೋಗು. ಅವಳು ನನ್ನ ಹೆಂಡತಿ, ಅವನ ಹೆಂಡತಿ ಅಲ್ಲ. ಏನ್ ಸರ್, ನಿಮ್ ಹೆಂಡತಿನ ಇವ್ರ ಹೆಂಡತಿ ಅಂತಿದ್ದಾರೆ? ಅದು ಅವನ ಹೆಂಡತಿ ಅಂದೆ, ನಿನ್ ಹೆಂಡತಿನ ಅವನ ಹೆಂಡತಿ ಅಂತ ಹೇಳಕ್ಕಾಗತ್ತಾ? ಸಾರಿ ಸರ್, ತಿಳಿದ ತಪ್ಪಾಗೋಯ್ತು. ನಿಮ್ ಫೋಟೋ ಕೊಟ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಏನ್ ಸರ್, ನಿಮ್ ಫೋಟೋ ರೆಡಿಮೇಡ್ ಆಗಿ ರೆಡಿಯಾಗಿ ಜೋಬಲ್ ಇಟ್ಕೊಂಡಿದ್ದೀರಾ? ಮತ್ತೆ ಪ್ರಶ್ನವರು ಯಾವಾಗ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಕಳ್ಸ್ಕೋ, ನೀ ಕಳ್ಸ್ಕೋ ಇವಾಗ. ನಗ್ಬೇಡ, ನಗಬೇಡ. ನಿಮ್ಮ ಹಲೋ, ಏನಪ್ಪಾ, ನಾಳೆ ಎಷ್ಟೊತ್ತು ಫ್ಲೈಟು? ಸರಿ, ನೀನು 10 ಗಂಟೆ ಬಾ, ನಾನು ರೆಡಿಯಾಗಿರ್ತೇನೆ. ಓಕೆ? ತಾತ, ನನ್ ಮನ್ಸು ನಿಮ್ಮನ್ ಕಳ್ಸೋದ್ ಬೇಡ ಅಂತ ಇದೆ. ಆದ್ರೆ ಪಾಪ ನಿಮ್ಗೆ ಸೌತ್ ಆಫ್ರಿಕಾದಲ್ಲಿ ಅದೆಷ್ಟು ಕೆಲ್ಸ ಇದೆಯೋ ಏನೋ. ಕೂಲ್ ಮ್ಯಾನ್, ಐ ವಿಲ್ ಬಿ ಬ್ಯಾಕ್. ತಾತ, ಈ 3 ದಿವಸದಲ್ಲಿ ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರೆ ನಾನು ನಿಮ್ಮ ಮೊಮ್ಮಗನೇ ಆಗ್ಬಿಟ್ಟೆ. ಯಾವ ಮುಟ್ಟಾಳ ಹೇಳ್ದ ಹಾಗಂತ? ಲೇ, ಯಾಕಮ್ಮ ಆಳ್ತಾ ಇದ್ಯಾ? ಇನ್ನೇನ್ ಮಾಡ್ಲಿ, ಈ 2 ದಿನದಲ್ಲಿ ನಾನ್ ಕಳ್ಕೊಂಡಿರೋ ನನ್ ತಾತನ್ನ ನಿಮ್ಮಲ್ಲಿ ನೋಡ್ದೆ. ಅಂತದ್ರಲ್ಲಿ ನಿಮ್ಮನ್ನ ಹೇಗ್ ಮರ್ತಿರ್ಲಿ? ನನ್ ಜೊತೆ ಮಾತಾಡ್ಬೇಡಿ. ನನ್ನೆಲ್ಲ ಸಂತೋಷಗಳನ್ನ ಈ 3 ದಿನದಲ್ಲಿ ಕಿತ್ಕೊಂಡು ಹೋಗ್ತಿದ್ದೀರಾ. Don't worry, my child. I'll be back. Come on, cheer, cheer. Okay? ಚಲೇ ನಡಿ. ಬನ್ನಿ 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 ಬನ್ನಿ. ದಿಗು, ಬಾಯ್. ಬಾಯ್ ಬಾಯ್ ತಾತ. ಬಾಯ್ ಬಾಯ್. ಜೀವನದಲ್ಲಿ ಹಣ ಗಳಿಸೋದಷ್ಟೇ ಮುಖ್ಯ ಅಲ್ಲ ಮಗು, ಪ್ರೀತಿ ವಿಶ್ವಾಸನೂ ಗಳಿಸ್ಬೇಕು ಅಂತ ನಿನ್ನಿಂದ ಕಲ್ತೆ ನಾನು. Come on, my child. 3 ದಿವಸ ಅಲ್ಲ, 3 ತಿಂಗಳು ಇಲ್ಲೇ ಇರ್ತೇನೆ. Take care of my business at Johannesburg. Yes. I'll be joining you later. Good. ಮದರ್ ತೆರೇಸಾ ತರ ಆಡೋ ಆಗತ್ತೆ ಏನಿತ್ತು? ನಾನೇನ್ ಮಾಡ್ಲಿ, ನಾನೇನೋ ಸುಮ್ನೆ ಹಾಗಂದೆ. ತಾತ ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ರು. ಅರೆ ರೇ 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 ರೇ, ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗಿ ಹೋಗ್ತಿದೆ. ಈಗ ನೋಡು, 3 ತಿಂಗಳು ತಾನೆ.
ಬರೀ 3 ತಿಂಗಳ. ನನಗಂತೂ ಈ ಡ್ರಾಮಾ ಎಲ್ಲ ಸಾಕ ಹೋಗಿದೆ. ತಾತನ ಹತ್ರ ಹೋಗಿ ನಿಜ ಹೇಳ್ಬಿಡ್ತೀನಿ. ಲೇ ಪರ್ಮಿ, ಮದರ್ ತೆರೇಸಾ ತರ ಆಡೋ ಅಗತ್ಯ ಏನಿತ್ತು? ನಾನೇನ್ ಮಾಡ್ಲಿ? ನಾನೇನೋ ಸುಮ್ನೆ ಹಾಗಂದೆ. ತಾತ ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ರು. ಅರೆ ರೇ 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 ರೇ, ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗಿ ಹೋಗ್ತಿದೆ. ಈಗ ನೋಡು, 3 ತಿಂಗಳು ತಾನೆ. ಬರೀ 3 ತಿಂಗಳ. ನನಗಂತೂ ಈ ಡ್ರಾಮಾ ಎಲ್ಲ ಸಾಕ ಹೋಗಿದೆ. ತಾತನ ಹತ್ರ ಹೋಗಿ ನಿಜ ಹೇಳ್ಬಿಡ್ತೀನಿ. ಲೇ ಪರ್ಮಿ, ಏನೋ ಮಾಡ್ತಾ ಇದ್ದೀರಾ ಇಲ್ಲಿ? ಏನಿಲ್ಲ ತಾತ, ಇವ್ರು ನಿಮ್ಗೆ ನಿಜ ಹೇಳ್ಬೇಕಂತೆ. ನಿಜ? ಏನು ಅದು ಏನಂದ್ರೆ ನೀವಿಲ್ಲಿ ಉಳ್ಕೊಂಡಿರೋದಕ್ಕೆ ನಮ್ಗೆ ಎಷ್ಟು ಸಂತೋಷ ಆಗಿದೆ ಅಂತ. ಅದೇ ತಾತ. ಸರಿ, ಗುಡ್, ವೆರಿ ಗುಡ್. ನಮಸ್ಕಾರ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಎಲ್ಲ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀರಾ? ಆಯ್ತು ಸರ್, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಸರ್. ಈ ಸಲ ನಾನೇ ಖುದ್ದಾಗಿ ನಿಂತ್ಕೊಂಡು ಎಲ್ಲ ಮಾಡ್ಸ್ಕೊಂಡ್ ಬಂದಿದ್ದೀನಿ ಸರ್. ತಗೊಳ್ಳಿ. ನನ್ ಸೊಸೆ ಫೋಟೋ ಪಕ್ಕದಲ್ಲಿ ನನ್ನ ಮೊಮ್ಮಗನ ಫೋಟೋ ಅನ್ಸೋದ್ ಬಿಟ್ಬಿಟ್ಟು ಈ ಮಂಗನ್ ಫೋಟೋ ಅನ್ಸಿದ್ಯಲ್ಲ, ನಾಚಿಕೆ ಆಗೋದು ನಿನಗೆ? ಸರ್, ನಾನ್ ಸರಿಯಾಗಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಇವ್ರೆ ಸರ್ ಹಾಗೆ ಮಾಡ್ಕೊಂಬ ಅಂತ ಹೇಳಿದ್ದ. ನಾನ್ ಹಾಗನ್ನ ಇದು ನನ್ನ ಫ್ರೆಂಡ್ ಫೋಟೋ ಕಣೆ. ಸರ್, ಅವತ್ ನೀವೆಲ್ಲ ಸರ್ ಹೇಳಿದ್ದು ನಾನು ಹೆಂಡತಿ ಅಂತ. ಹೆಂಗಿಲ್ಲ, ನಾನೇವಾಗ ಹೆಂಡತಿ ಅಂದೆ? ಅವಳು ನನ್ನ ಅತ್ತಿಗೆ. ದಿಸ್ ಇಸ್ ಟೂ ಮಚ್. ಈಗ ನಿಮ್ಮ ಹೆಡ್ ಆಫೀಸ್ ಫೋನ್ ಮಾಡಿ ನಿನ್ನ ಡಿಸ್ಮಿಸ್ ಮಾಡಿಸ್ತೀನಿ, ಆ ಪಾಲಿಸಿ ಕ್ಯಾನ್ಸಲ್ ಮಾಡಿಸ್ತೀನಿ. ಆ ತರ ಏನ್ ಮಾಡಕ್ ಹೋಗ್ಬೇಡಿ ಸರ್, ನನ್ ಕೆಲ್ಸ ಸರ್. ನಾನು ಹೊಟ್ಟೆ ಮೇಲೆ ಕಲ್ಲಾಕ್ ಬೇಡ. ಫಸ್ಟ್ ಇದನ್ನ ತಗೊಂಡು ಕಳ್ಸ್ಕೊ. ಅದು ಸರ್, ಕಳ್ಸ್ಕೊ. ರೇಖಾ, ನಾನು ಈಗ ತಾನೆ ನೀತನ್ ನೋಡ್ದೆ, ಕರೆದ ತಕ್ಷಣ ಹಾಗೆ ಹೋಗ್ಬಿಟ್ಲು. 60 ಕರಳು ಮರಳು ಅಂತಾರೆ. ಏನ್ ಮಾಡೋದು, ನನ್ ಕರ್ಮ. ಕನ್ನಡಕದ್ದಲ್ಲ, ಅರಳು ಮರಳು ಅಲ್ಲ. ನೀತು ಬೇಗ ಬಾ, ತಾತ ಕಾಯ್ತಾ ಇರ್ತಾರೆ. ಬಂದೆ. ಬರ್ತಾ ಇದೀವಿ. ಅಯ್ಯೋ, ರೇಸಿಗೆ ಲೇಟ್ ಆಗೋಯ್ತು. ನಮಸ್ಕಾರ ಸರ್. ಸರ್, ತಾತ ಏನೋರಿಲ್ವಾ? ಇಲ್ಲ, ಸತ್ತೋದ್ರು. ಥ್ಯಾಂಕ್ಸ್. ಯಾಕೆ ಸತ್ತೋಗಿದ್ದಕ್ಕ? ಅದಕ್ಕಲ್ಲ, ನಾನು ಅವ್ರ ಮೇಲೆ ಪಾಲಿಸಿನೇ ಮಾಡಿಸಿರ್ಲಿಲ್ಲ, ಅದಕ್ಕೆ. ಇಲ್ಲ, ಅವ್ನು ತಮಾಷೆ ಮಾಡ್ತಾ ಇದ್ದಾನೆ. ನಮ್ ತಾತ ಇಷ್ಟು ಬೇಗ ಎಲ್ಲಿ ಸಾಯ್ತಾರೆ? ಮತ್ತೆ ನನ್ನ ಹೆಂಡತಿ ಪಕ್ಕ ಅವ್ನ್ ಫೋಟೋ ಹಾಕಿದ್ಯಾ? ಸರ್, ಏನ್ ಅನ್ನ ತಿಂತೀರಾ, ಏನ್ ತಿಂತೀರಾ ಸರ್? 15 ದಿವಸಕ್ಕೆಲ್ಲ ಒಂದೊಂದ್ಸಾರಿ 8 ಚೇಂಜ್ ಮಾಡ್ಕೊಂಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನನ್ ಬಗ್ಗೆ ಹೀಗೆಲ್ಲ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಆಹಾ, ಈ ಮನೇಲಿ ನೀವು ಒಬ್ರೆ ಬ್ಯಾಲೆನ್ಸ್ ಇದ್ದಿದ್ದು ಮೇಡಮ್. ನಡೀರ. ಮುಂದಿನ ಸಾರಿ ಖಂಡಿತ ಗುರಿ ತಪ್ಪಲ್ಲ. ಬಾಸ್, ನೀವು ಕಳಿಸಿರೋನು ದಿಗಂತ್ನ ಕೊಲ್ಲೋ ಬದಲು ನಮ್ ಕಡೆಯವ್ರನ್ನೇ ಒಬ್ಬೊಬ್ಬರನ್ನಾಗೆ ಮುಗಿಸ್ತಾ ಇದ್ದಾನೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಬಾಸ್. ಓ ಶಿಟ್, ವಾಟ್ ಹ್ಯಾಪನ್? ಜಿಜುಂಬ ಪರಾಂಟ ಚರಾಂಟ ಶರಾಂಟಮ. ಓ ಶಿಟ್. ಬಾಸ್, ಓ ಯಾ ತಫಲು ಉಗ್ರನ. ಸಾಸಿ ಸರ್, cancel his contract. Okay boss, now I'll do something about it. ಏನ್ ತಾತ ಗೆಟಪ್ ಚೇಂಜ್? Just for a change, my dear. ಅರೆ, ಏನ್ ಇಷ್ಟೊಂದು ಶಾಂತವಾಗಿದೆ? ಮನೆ ಯಾಕೆ ಇಷ್ಟೊಂದು ಶಾಂತವಾಗಿದೆ ಗೊತ್ತಾ? ಯಾಕೆ? ನೋಡಮ್ಮ,
ಮನೆ ತುಂಬಾ ಪುಟ್ ಪುಟ್ ಹೆಜ್ಜೆಗಳು ನೀಡ್ತಾ ಗಲಾಟೆ ಮಾಡ್ತಾ ಓಡಾಡ್ಕೊಂಡಿರೋ ಈ ಅತಿಥಿಗಳಿಲ್ವಲ್ಲ ಅಂತ. ನನ್ಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ ಮಕ್ಕಳು ಬೇಕಮ್ಮ, ಮಕ್ಕಳು. ಓ ಕಿಂಡರ್ ಗಾರ್ಡನ್ ಸ್ಕೂಲ್ ಓಪನ್ ಮಾಡ್ತಾ ಇದ್ರಾ? ಬೇಕವಾ? ಹಾಗೆ ಮಕ್ಕಳು ಬರೋವಾಗ ಕಿಂಡರ್ ಗಾರ್ಡನ್ ಯಾಕೋ? ಅದೇಗೆ ಅಂದ್ರೆ ಮಕ್ಕಳು ಮಾಮೂಲಿಯಾಗಿ ಹೇಗೆ ಬರ್ತಾವ ಹಾಗೆ. ನೋಡಮ್ಮ ಐಶು, ಇನ್ನು 9 ತಿಂಗಳ ಆದ ತಕ್ಷಣ ನನ್ ಕೈಗೆ ಒಂದು ಕೂಸ್ಬೇಕು. ನೀವ್ ಇವ್ರನ್ನ ಕೇಳಿ. ನೀತು ಏ ಐಶು, ಏನು ಐಶು ಅವಳ ಮೇಲೆ ಹಾಗೆ ಎಗರಾಡ್ತೀನಿ ನೀನು? ನೋಡ, ಇನ್ನು 9 ತಿಂಗಳು ಮುಗಿದ ತಕ್ಷಣ ನನ್ ಕೈಗೆ ಒಂದು ಕೂಸ್ ಬೇಕೇ ಬೇಕು. ಗಂಟಾಲ ಗುಂಡೇಶ್ವರ. ಏನೋ ಪರ್ಮಿ? ಕರ್ಮುನೆ, ದೇವ್ರೇ ದೇವ್ರೇ, ನಿನಗ್ ಮಗು ಆಗ್ಬೇಕಾದ್ರೆ ಇವನೇನೋ ಮಾಡಕ್ಕಾಗತ್ತೆ. ಆಮೇಲೆ ಆ ಮಗು ಕೈಲೂ ನೋವು ತಿನ್ಬೇಕಾ? ಏನ್ ಹಾಗಂದ್ರೆ? ಯಜಮಾನ್ರೆ, ಅವ್ರ ಎಷ್ಟೋ ಮಾತುಗಳಿಗೆ ಅರ್ಥನೇ ಇರಲ್ಲ ಬಿಡಿ. ಪಾಪ ನೀತು ಮೇಡಮ್ ಹೊರಟು ಹೋದ್ಮೇಲೆ ಅವ್ರು ಹೀಗೆ ಆಡೋದು. ಪಾನಿಪುರಿ ಯಾಕೋ ಅವನ ಮೇಲೆ ಹಾಗೆ ಎಗರಾಡ್ತೀಯ? ಅವ್ನು ಹೇಳಿದ್ರೆ ತಪ್ಪೇನೋ ಇದೆ? ನೋಡ, ನಾಳೆ ನಿಮ್ಮಿಬ್ಬರು ಹನಿಮೂನ್ಗೆ ಏರ್ಪಾಟ್ ಮಾಡಿದ್ದೇನೆ. ನಾಳೆನೆ ನಾವು ಗೋವಾಗೆ ಹೋಗ್ಬೇಕು. ದಯವಿಟ್ಟು ಬೇಡ. ಲೇ, ಮೊದಲು ಆಚೆ ಕಟ್ಟು ಅವನ್ನ. ಪರ್ಮಿ ಸುಮ್ಮನೆ ಕೂತ್ಕೊಳ್ಳೋ. ಸುಮ್ಮನೆ ಕೂತ್ಕೋಬೇಕಾ? ಸೈಲೆನ್ಸ್. ಅಲ್ಲೋ, ಗಂಡ ಹೆಂಡತಿ ಇಬ್ರು ಹನಿಮೂನ್ಗೆ ಹೋಗ್ತಿರ್ಬೇಕಾದ್ರೆ ನಿಂದೇನೋ ಗುನ್ಗು? ಅಲ್ಲ ತಾತ, ಅವ್ರ ಹನಿಮೂನ್ ಗೋವಾಗೆ ಯಾಕೆ ಹೋಗ್ಬೇಕು? ಮಕ್ಳು ಇಲ್ಲೂ ಆಗ್ಬೋದಲ್ವಾ? ಹೇಗಿದ್ರು ನಾನು ಇಲ್ಲೇ ಇರ್ತೀನಿ. ಐ ಮೀನ್ ದಿಗು ಇಲ್ಲೇ ಇರ್ತಾನೆ. ಲೇ ಇಡಿಯಟ್, ನೀನ್ ನನ್ಗೇನು ಹೇಳ್ಕೊಡ್ಬೇಕಾಗಿಲ್ವೋ? ಅವ್ರು ಗೋವಾಗ ಹನಿಮೂನ್ಗೆ ಹೋಗ್ತಾ ಇದಾರೆ, ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೀವು ಹನಿಮೂನ್ಗ? ಲೇ ಬೇಕೂಫಾ, ಅವ್ರು ಹೋಗ್ತಿರೋದು ಹನಿಮೂನ್ಗೆ, ನಾನು ಹೋಗ್ತಿರೋದು ಸೈಟ್ ಸೀಯಿಂಗ್ಗೆ. ಸರಿ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಯಾಕೆ? ನಿಮ್ಮನ್ನ ನೋಡ್ಕೊಳಕ್ಕೆ. ಅದಕ್ಕೆ ಪಾನಿಪುರಿ ಇದ್ದಾನೆ. ನಾ ಪಾನಿಪುರಿ ನೋಡ್ಕೊಳಕ್ ಬರ್ತೀನಿ. ಇವನೇನಾದ್ರು ಲೂಸ್ ಏನು? ತಾತ ಬರ್ಲಿ ಬಿಡಿ, ಹೆಂಡತಿ ತೀರೋದಾಗಿಂದ ಒಂಥರ ಲೂಸೇ. ಐ ಮೀನ್ ಒಂಟಿ ಆಗಿದ್ದಾನೆ. ಔಟಿಂಗ್ ಇದ್ರೆ ಅವನಿಗೆ ಒಂಥರ ಚೇಂಜ್ ಇರುತ್ತಲ್ಲ. ಆಲ್ ರೈಟ್. ಆದ್ರೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ಪೇ ಅರ್ಥವಾಗೋದಿಲ್ವಲ್ಲೋ ನನಗೆ. ಒಂದು ಮಾತು, ಇವನೇನಾದ್ರೂ ಅಲ್ಲಿ ತರಲೆ ಮಾಡಿದ್ರೆ ಮತ್ತೆ ಅವನ ಹಿಂದಕ್ಕೆ ಬರೋದೇ ಇಲ್ಲ. ಅಲ್ಲೇ ಹಳ್ಳ ತೆಗೆದು ಹೂತಾಕ್ಬಿಡ್ತೀನಿ ಅವನ್ನ. ಹೌದು, ಬರೀ ಗಂಟೆ ಹೊಡೆದ್ರೆ ಏನ್ ಪ್ರಯೋಜನ? ಈ ನನ್ ಮಗ ಅದನ್ನೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ಕೊಂಡ್ಬಿಟ್ರೆ? ಈ ನನ್ ಮಗನ ರೂಮಿಂದ ಆಚೆನೆ ಕಳಿಸ್ಬೇಕು. ಬಾಗಲ್ ತೆಗಿ, ಏನ್ ಮಾಡ್ತಾ ಇದ್ಯಾ? ಸುಮ್ನೆ ಸುಮ್ನೆ ಅವ್ರನ್ನ ಯಾಕೋ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ಏನಿಲ್ಲ ತಾತ, ಹಾಗೆ ದಿಗು ಜೊತೆ ಒಂದು ವಾಕ್ ಹೋಗೋಣ ಅಂತ. ಬೇಕು ಬಾ, ಅವ್ನ್ ಬಂದಿರೋದು ಹನಿಮೂನ್ಗೆ, ನಿನ್ ಜೊತೆ ವಾಕಿಂಗ್ ಮಾಡೋಕಲ್ಲ. ನಡಿಯ? ಆಯ್ತು. ನನ್ ರೂಮಿಗೆ ನಡಿಯ. ನನ್ ರೂಮ್ ನಲ್ಲಿ ಇದ್ರೆ ಸರಿ ಇವತ್ತು. ಗುಡ್ ಮಾರ್ನಿಂಗ್ ತಾತ. ಮಾರ್ನಿಂಗ್. ಐಶು ಎಲ್ಲ? ಅವಳಿಂದ ಮಲಗಿದಾಳೆ. ಇಷ್ಟೊತ್ತಾದ್ರೂ ಮಲಗಿದಾಳ? ಬೇಗ ರೆಡಿಯಾಗಿ ಬೀಚ್ ಹತ್ರಕ್ಕೆ ಹೋಗೋಣ. ಓಕೆ ತಾತ. ಬಾಯ್ ಪರ್ಮಿ. ಬಾಯ್. ಬೇಗ ರೆಡಿ ಆಗು, ರೆಸ್ಟೋರೆಂಟ್ ಹೋಗೋಣ. ಒಂದು ನಿಮಿಷ ಸ್ನಾನ ಮಾಡ್ಕೊಂಡು ಓಕೆ, ಕ್ಯಾರಿ ಆನ್. ಬಾಯ್. ಲೋ ಪರ್ಮಿ, ಇನ್ನೂ ನಿನಗ್ ಚಿಕ್ಕ ವಯಸ್ಸು, ನೋಡೋಕ್ಕೂ ಲಕ್ಷಣವಾಗೇ ಇದೀಯಾ. ನೀನ್ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು? ಓಕೆ, ಈಗಿರೋದ್ರಲ್ಲಿ 800 ಇದೆ. ನನಗೆ ಅವಳನ್ನ ಮರೆಯಕ್ಕೆ ಆಗ್ತಾ ಇಲ್ಲ ತಾತ. ಅವಳು ನನ್ನ ಹೃದಯದ ಒಂದು ಭಾಗನೇ ಆಗ್ಬಿಟ್ಟಿದ್ಲು. ಏನಾಯ್ತು? ಕುಡಿಯಪ್ಪ, ನೀರ್ ಕುಡಿಯೋ. ಅಯ್ಯೋ ರಾಮ, ಕೈ ನಡುಕ್ತಾ ಇದೆಯಲ್ಲಪ್ಪ. ನನಗೆ ನನ್ನ ಹೆಂಡತಿ ತುಂಬಾ ಜ್ಞಾಪಕ ಬರ್ತಾ ಇದ್ದಾಳೆ. ರೂಮ್ಗೆ ಹೋಗೋಣ ತಾತ. ಅದಕ್ಕೆ ರೂಮ್ಗೆ ಯಾಕೆ? ಇಲ್ಲೇ ಜ್ಞಾಪಿಸ್ಕೊಂಡ್ರೆ
ಚಪ್ಪಲಿ ಏಟ್ ಬೀಳುತ್ತೆ ತಾತ. ರೂಮ್ ಹೋಗೋಣ ತಾತ, ಪ್ಲೀಸ್ ಪ್ಲೀಸ್ ತಾತ. ಸರಿ ಕಣ, ಹೋಗೋಣ. ಬೇರೆ ಅಲ್ಲಿ ನೋಡ್ಬೇಡಿ ತಾತ. ಯಾಕೋ? ಸರಿ. ದಿಗು, ರೆಸ್ಟೋರೆಂಟ್ ಅಲ್ಲಿ ನನ್ನ ಹೆಂಡತಿ ಜ್ಞಾಪಕಕ್ಕೆ ಬಂದ್ಲು. ರೂಮ್ ಹತ್ರ ಹೆಂಡತಿ ಜ್ಞಾಪಕಕ್ಕೆ ಬಂದ್ಲು. ಮೊದ್ಲೇ ಯಾಕೆ ಹೇಳಲಿಲ್ಲ? ಹೇಳಕ್ಕೆ ಬಂದು ಏನು ತೊಂದರೆ ಆಗಿಲ್ಲ ತಾನೇ? ಏನಾಯ್ತು? ಏನ್ ನೋಡಮ್ಮ, ಇವ್ನಿಗೆ ಇದ್ದಕ್ಕಿದಾಗೆ ಹೆಂಡತಿ ಜ್ಞಾಪಕಕ್ಕೆ ಬಂದ್ಲು. ಸರಿ, ಇಬ್ರು ಎಳೆ ಮಕ್ಕಳ ತರ ಅಳ್ತಾ ಇದ್ದಾರೆ. ಐಶೋ, ಪ್ಲೀಸ್ ಟೇಕ್ ಕೇರ್ ಆಫ್ ದಮ್. ಹಲೋ ಹಲೋ, ಏನಾಯ್ತು? ಏನಾಯ್ತಾ? ಭೂಕಂಪ ಆಯ್ತು. ವಾಟ್ ಭೂಕಂಪ? ಐಶು ಇದೇ ಹೋಟ್ಲಲ್ಲಿ ಇದ್ದಾಳೆ. ಅದು ನಿನ್ ಪಕ್ಕದ ರೂಮಲ್ಲೇ ಇದ್ದಾಳೆ. ಈಗ ಏನ್ ಮಾಡೋದು? ನನ್ನ ಹತ್ರ ಒಂದು ಐಡಿಯಾ ಐತೆ. ಏನು? 3 ಜನ ಸಮುದ್ರಕ್ಕೆ ಹೋಗಿ ಹಾರ್ಕೊಂಡ್ಬಿಡೋಣ. ನೀತು, ನೀನೀಗೊಂದ್ ಕೆಲಸ ಮಾಡು. ನೀ ತಾತನ್ ಕರ್ಕೊಂಡು ರೂಮಿಗೆ ಹೋಗ್ಬಿಡು. ರೂಮಿಂದ ಆಚೆ ಬರ್ತಾ ಇದ್ದಾಗ ನೋಡ್ಕೋ, ನಾವಿಬ್ರು ಏನೋ ಪ್ಲಾನ್ ಮಾಡ್ತೀವಿ. ಈಗ ಏನು ಮಾಡೋದು? ತಾತಂಗೆ ನಾನು ನೆಪ ಹೇಳಿ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ. ಗುಡ್ ಐಡಿಯಾ. ನಮ್ ಸ್ಕ್ರೀನ್ ಪ್ಲೇ ಇದೊಂದು ಬಾಕಿ ಇತ್ತು ಕಣ. ಏನು ಒಳ್ಳೆ ವಿಕ್ರಮ್ ಬೇತಾಳ್ ತರ ಹಿಂದೆನೆ ಬರ್ತಾ ಇದ್ದಾಳೆ ಅಲ್ವಾ? Who's there? ಐಶು, ನಿನ್ನ ಹತ್ರ ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಮ್ಮ. ಹೇಳಿ ತಾತ. ನಾನು ನನ್ನ ಅರ್ಧ ಆಸ್ತಿನ ನಿನ್ನ ಹೆಸರು ಬರಿಬೇಕು ಅಂತಿದ್ದೀನಿಮ್ಮ. ಹೌದು ಮಗಳೇ, ನನಗೆ ನನ್ನ ಮೊಮ್ಮಗನಿಗಿಂತಲೂ ನಿನ್ನ ಮೇಲೆ ವಿಶ್ವಾಸ ಜಾಸ್ತಿ ಇದೆಯಮ್ಮ. ಈ ಆದ್ರೆ ಇದ್ರೆ ಏನೂ ಇಲ್ಲ. ಒಂದ್ಸತಿ ಡಿಸಿಷನ್ ತಗೊಂಡ್ರೆ ಮುಗಿದೋಯ್ತು. ನಿನ್ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ನನಗೆ. ಮ್ಯಾರೇಜ್ ಸರ್ಟಿಫಿಕೇಟಾ? ನಿನ್ನ ಹತ್ರ ಇದೆ ಅಲ್ಲೇನಮ್ಮ? ಅದು ನಾವು ನಮ್ಮ ಮದುವೆನ ರಿಜಿಸ್ಟರ್ ಮಾಡಿಲ್ಲ. ವಾಟ್? ಹಾಯ್ ದಿಗು. ಎಲ್ಲಿ ಹೋಗಿದ್ರಿ ನೀವು? ಇಲ್ಲೇನಾಯ್ತು ಗೊತ್ತಾ? ಏನಾಯ್ತು? ಈಗೇನ್ ಮಾಡೋದು? ಹಾಯ್ ಬೇಬಿ. ಐಶು, ನೀನೇನಿಲ್ಲಿ? ನಾನು ನನ್ನ ಫ್ರೆಂಡ್ಸ್ ಜೊತೆ ಗೋವಾಗೆ ಬಂದಿದ್ದೀನಿ. ನಂಗೆ ಗೊತ್ತು ನಿನಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ ಅಂತ. ಐ ಆಮ್ ಸಾರಿ. ಕೋಪದಲ್ಲಿ ನಾನು ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ನೀತು. ಇಟ್ಸ್ ಓಕೆ. ಆಮೇಲೆ ನಾನು ತುಂಬ ಯೋಚನೆ ಮಾಡಿದೆ. ಐ ಫೆಲ್ಟ್ ಐ ಆಕ್ಟೆಡ್ ವೆರಿ ಚೀಪ್. ನಾನು ವಾಪಸ್ ಬಂದ್ಮೇಲೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತಲೂ ಇದ್ದೆ, ಆದರೆ ನೀನು ಗೋವಾಲೇ ಸಿಕ್ಬಿಟ್ಟೆ. ವಾಟ್ ಲಕ್. ಏನಿಲ್ಲಿ? ಇವರಿಬ್ರು ಹನಿಮೂನ್ಗೆ ಬಂದಿದ್ದೀವಿ. ನಮ್ಮಿಬ್ರು ಹನಿಮೂನ್ಗೆ ಇವನ್ ಜೊತೆ ಬಂದಿದ್ದೀವಿ. ದಿಗು, ಐ ಮಿಸ್ ಯು ಸೋ ಮಚ್. ಐ ಲವ್ ಯು. ಐ ಲವ್ ಯು ಟು. ತಾತ 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 ತಾತ, ನಾನು ಅಯ್ಯೋ, ನಾನ್ ನಿನ್ ಗಂಡ, ಅವ್ನು ನಿನ್ ಮೈದ್ನ. ನೀನು ನೋಡು ನಿನ್ ಗಂಡನ. ಅವರು ನಿನ್ ಗಂಡ, ನನ್ನ ಗಂಡ ಇಲ್ಲಿ. ಯು ಬಿಚ್. ನೀನು ಹೊಡಿ ಹೊಡಿ, ತಪ್ಪೆಲ್ಲ ನಂದೆ. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾ 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 ಬಾ. ಏನ್ ನಡೀತಾ ಇದೆಯೋ ಇಲ್ಲಿ? ಅವತ್ತವ್ರು ಸತ್ತೋದಂತ ಫೋಟೋ ತೋರಿಸಿದೆ. ಇಲ್ಲಿ ನೋಡಿದ್ರೆ ಅವ್ಳು ಆಟ ಆಡ್ತಿದ್ದಾಳೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆದ್ರೆ ರೂಮ್ಗೆ ಹೋಗೋಣ ಬನ್ನಿ ತಾತ. ಯಾಕೋ? ಏನು ದಿಗಂತ ನೀತು ಇಲ್ಲಿ ಹನಿಮೂನ್ ಮಾಡಕ್ ಬಂದ್ಯಾರಾ? ಐ ವಿಲ್ ಟೀಚ್ ದೆಮ್ ಅ ಲೆಸನ್. ಐಶು ಐಶು ಐಶು, ಇದೆಲ್ಲ ತಾತಂಗೋಸ್ಕರ ಆಡಿದ ನಾಟಕ. ಏನ್ ಹಾಗಂದ್ರೆ? ಅದು ತಾತ ನೀತುನ, ಐ ಮೀನ್ ಐಶ್ವರ್ಯ, ನೀತುನ ಐಶ್ವರ್ಯ ಅನ್ಕೊಂಡು ಅವ್ರ ಸೊಸೆ ಅನ್ಕೊಂಡ್ಬಿಟ್ಟಿದ್ದಾರೆ. ವಾಟ್? ಅವ್ರು ಯಾಕೆ ಹಾಗೆ ಅನ್ಕೊಂಡ್ರು? ಯಾಕೆಂದ್ರೆ
ತಾತಂಗ್ ತಲೆ ಸರಿ ಇಲ್ಲ. ಯಾಕೆ? ಯಾರು ಏನು ಮಾತಾಡ್ತಾ ಇಲ್ಲ? ಏನೋ ನಡೀತಾ ಇದೆ ಇಲ್ಲಿ. ಐ ಸೆಡ್ ಸ್ಪೀಕ್ ಅಪ್. ತಾತ ನಾನು ಅವಾಗ್ಲೇ ಹೇಳಿದ್ನಲ್ಲ, ನನ್ಗೇನು ಗೊತ್ತಾಗ್ತಾ ಇಲ್ಲ ತಾತ. ಪರ್ಮಿ, ಅವನ್ ಹೆಂಡತಿ, ಟ್ರೈನ್ ಆಕ್ಸಿಡೆಂಟ್, ಗೊಟಾಕ್. ಈಗ ಮತ್ತೆ ಅವಳು. ಐ ಡೋಂಟ್ ಬಿಲೀವ್ ದಿಸ್. ಏನ್ ಸರ್ಕಸ್ ನಡೀತಾ ಇದೆಯಾ ಇಲ್ಲಿ? ಯಾರೋ ಸತ್ತಿದವಳೊಬ್ಬಳು ಬದುಕು ಬಂದ್ಲು, ಇವನನ್ನ ಬಾಯ್ ಫ್ರೆಂಡ್ ಅಂದ್ಲು, ಇವನ್ ಹಗ್ ಮಾಡ್ಕೊಂಡ್ಲು. ನೋಡು, ಸೌತ್ ಆಫ್ರಿಕಾದಲ್ಲಿ ಒಂದ್ ದಿವಸ ತಾತನ ಕಾರ್ಗೆ ಆನೆ ಬಂದು ಗುದ್ದು ಬಿಡ್ತಂತೆ. ಆನೆಗೇನೂ ಆಗ್ಲಿಲ್ಲ, ಆದ್ರೆ ತಾತಂಗೆ ತಲೆಗೇಟಾಗಿ ಮತಿ ಪ್ರಮಾಣ ಹಾಕ್ಬಿಟ್ಟಿದೆ. ಆದ್ರೆ ನೋಡು, ನೀನ್ ಇದನ್ನ ನಂಬ್ತಾ ಇಲ್ಲ ಅಲ್ಲ? ಇಲ್ಲಾಂದ್ರೆ ತಾತ ಯಾಕೆ ನೀತುನ ಐಶು ಅನ್ಕೊಂಡು ತನ್ನ ಸೊಸೆ ಅನ್ಕೋತಾರೆ? ಅಂದ್ರೆ ಇನ್ನೂ ಒಂದು ವಿಷಯ ಇದೆ. ಅದು ತಾತ ನಿನ್ನ ನನ್ನ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅದ್ ಹೇಗೆ? ಹಾಗೆ ಒಂದ್ ದಿವಸ ಸುಮ್ನೆ ಊಟ ಮಾಡ್ಕೊಂಡು ಆಚೆ ಬರ್ತಾ ಇದ್ರು, ನಿನ್ ಫೋಟೋ ನೋಡಿದ್ರು, ಅದನ್ನ ನೋಡು ಪರ್ಮನೆಂಟಿ ಅನ್ನಕ್ ಶುರು ಮಾಡಿದ್ರು. ನಾವು ವಯಸ್ಸಾದವರು, ಪಾಪ ತಲೆ ಬೇರೆ ಕೆಟ್ಟೋಗಿದೆ, ಹೋಗ್ಲಿ ಬಿಡು ಅಂತ ಸುಮ್ನಾದ್ವಿ. ಓ ಗಾಡ್, ಇಟ್ಸ್ ಸೋ ಕನ್ಫ್ಯೂಸಿಂಗ್. ನೀವ್ ಯಾಕೆ ಇದಕ್ಕೇನು ಮಾಡ್ತಿಲ್ಲ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಐ ವಾಂಟ್ ಟು ನೋ. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನನಗೆ ರೆಸ್ಟ್ ಗಿಸ್ಟ್ ಏನು ಬೇಕಾಗಿಲ್ಲ. ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ದಿಗಂತ್ಗೆ ಈ ವಿಷಯ ಆಚೆ ಹರಡೋದು ಇಷ್ಟ ಇಲ್ಲ. ಮನೆತನದ ಗೌರವದ ಪ್ರಶ್ನೆ ಅಲ್ವಾ? ಹಾಗಂತ ಅವ್ರ ಇಷ್ಟ ಬಂದಂಗ್ ಮಾಡ್ತಾ ಇದ್ರೆ ನಾವು ಕೈ ಕಟ್ಕೊಂಡು ಕೂತಿರ್ಬೇಕಾ? ಇಲ್ಲ, ನಾನ್ ದಿಗಂತ್ ಕನ್ವಿನ್ಸ್ ಮಾಡಿದ್ದೀನಿ. ನೋಡು, ತಾತಂಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಬೆಂಗಳೂರಲ್ಲಿ ನಮ್ ನೇಬರ್ ಒಬ್ರು ಡಾಕ್ಟರ್ ರಾಮೇಗೌಡ ಅಂತಿದ್ದಾರೆ, ಫೇಮಸ್ ಸೈಕಿಯಾಟ್ರಿಸ್ಟ್. ಅವ್ರ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ತಾತ ಖಂಡಿತ ಸರಿ ಹೋಗ್ತಾರೆ. ನಾ ಸತ್ತೆ. ನೀನೇನೋ ಗೋವಾಲಿ? ಹಲೋ ಡಾಕ್ಟರ್. ಇವ್ರು ಯಾರು? ಹಲೋ, ಐ ಆಮ್ ಡಾಕ್ಟರ್ ರಾಮೇಗೌಡ. ನೈಸ್ ಟು ಸಿ ಯು ಹಿಯರ್. ಎಲ್ಲಪ್ಪ ದಿಗಂತು? ನೀವು ದಿಗಂತ್ ನೇಬರ್ ಅಲ್ವಾ? ಹೌದು, ಯಾಕೆ? ನಾನ್ ದಿಗಂತ್ ಗರ್ಲ್ ಫ್ರೆಂಡ್. ನಿಮ್ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಮಾತಾಡೋಕೇನಿದೆ? ಅವನ್ಗಾಗ್ಲೇ ಮದ್ವೆ ಆಗಿದ್ಯಲ್ಲ. ಅದೇ ಪ್ರಾಬ್ಲಮ್ಮು. ತಾತ ಅವನ್ಗೆ ಮದ್ವೆ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಅನ್ಕೊಂಡಿದ್ದಾರೆ ಅಂದ್ರೇನು? ನಾನ್ ಹೇಳ್ತೀನಿ. ವಿಷಯ ಏನು ಅಂದ್ರೆ ತಾತನ್ಗೆ ತಲೆ ಸರಿ ಇಲ್ಲ. ಹೇಳು ಪರ್ಮಿ. ಉಫ್, ತಾತ ಅನ್ಕೊಂಡಿದ್ದಾರೆ ನೀತು ದಿಗಂತ್ ಹೆಂಡ್ತಿ, ನಾನು ಇವನ್ ಹೆಂಡ್ತಿ ಅಂತ. ಉಫ್. ನನ್ಗೆ ಎಲ್ಲ ಅರ್ಥ ಆಯ್ತು. ರೈಟ್. ಐ ವಾಂಟ್ ಯು ಟು ಕ್ಲಾರಿಫೈ ದಿ ಹೋಲ್ ಥಿಂಗ್. ಕಮ್ ಆನ್, ವಾಟ್ ಇಟ್ ಈಸ್? ಅದೇ ಇದು ಅಡ್ವಾನ್ಸ್ಡ್ ಸ್ಕಿಜೋಫ್ರೆನಿಯಾ. ಅನುಮಾನನೇ ಇಲ್ಲ, ನೋ ಡೌಟ್. ಡಾಕ್ಟ್ರೆ, ಒಂದ್ ನಿಮಿಷ, ನಾ ಬಂದೆ. ಏನಪ್ಪ ಅರ್ಜೆಂಟು? ಈಗೇನ್ ಮಾಡೋದು? ತಾಳಿ, ತಾತ ನಿಮ್ಮನ್ನ ಏನ್ ಅನ್ಕೊಂಡಿದಾರೋ ನೀವ್ ಅದೇ ತರ ಆಕ್ಟ್ ಮಾಡ್ಬೇಕು. ಅಂದ್ರೆ ಐ ಮೀನ್ ಪರ್ಮಿ ಹೆಂಡತಿ ತರ ಆಕ್ಟ್ ಮಾಡ್ಬೇಕು. ಇಲ್ದೇ ಇದ್ರೆ ಪೇಷಂಟು ವೈಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಲದೆ ಪ್ರಾಣಕ್ಕೂ ಅಪಾಯ ಇರುತ್ತೆ. ನಥಿಂಗ್ ಟು ವರಿ. ನಾನು ಹೇಳ್ದಷ್ಟು ಮಾಡಿ. ತಾತನ್ ಕತೆ ನನಗ್ ಬಿಡಿ. Something has gone wrong. I cannot take it anymore. I cannot take it anymore. Something has ನನ್ನ ಹೆಂಡತಿ ಸಿಕ್ಬಿಟ್ಲು. ಥ್ಯಾಂಕ್ ಗಾಡ್. ನನ್ನ ಹೆಂಡತಿ Idiot. ನೀನ್ ನೋಡಿದ್ರೆ ನಿನ್ ಹೆಂಡತಿ ಸತ್ತೋಗಿದ್ದಾಳೆ ಅಂತ ಹೇಳಿದೆ, ಅವಳು ಇನ್ನು ಬದುಕೇ ಇದ್ದಾಳೆ. ಇವನ್ನ ತಪ್ಪಿಕೊಂಡಿದ್ದಾಳೆ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ತಾತ, ಅವಳು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾಳೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಏನಾದ್ರೆ? ಅವಳು ಬದುಕ್ಬಿಟ್ಟಿದ್ದಾಳೆ. ಅದಕ್ಕೆ ಬದುಕಿದ್ದಾಳೆ ಅಂತ ಅಳ್ತಿದ್ಯಲ್ಲ? ಬದುಕಿದ್ದಾಳೆ ತಾತ, ಆದ್ರೆ ಏನ್ ಪ್ರಯೋಜನ? ಯಾಕೋ ತಲೆ ಕೆಟ್ಟೋಗಿದೆ. ಹೌದಾ? ಸಮಾಧಾನ ಮಾಡ್ಕೊ ಪರ್ಮಿ. ಒಂದ್ಸತಿ ದಿಗುನ್ ಗಂಡ ಅಂತ, ಒಂದ್ಸತಿ ನನ್ ಗಂಡ ಅಂತಾಳೆ, ಇನ್ನೊಂದ್ಸತಿ ನಿಮ್ಮ. ಇಟ್ಸ್ ಆಲ್ ರೈಟ್. ನೋಡು, ಯಾವ್ದಾದ್ರು ಸರಿಯಾದ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅವಳಿಗೆ. ಅದ್ರ ಅವಶ್ಯಕತೆ ಇಲ್ಲ ತಾತ. ಈಗ ತಾನೇ ಡಾಕ್ಟರ್ ರಾಮೇಗೌಡ ಸಿಕ್ಕಿದ್ರು, ಇನ್ 3 ತಿಂಗಳಿಗೆ ಸರಿ ಹೋಗ್ತಾಳೆ. ಏನು? ಡಾಕ್ಟರ್ ರಾಮೇಗೌಡ ಗೋವಾಗ್ ಬಂದಿದ್ದಾರಾ? ಗುಡ್, ವೆರಿ ಗುಡ್. ನಮಸ್ಕಾರ, ನಾವ್ ಇಲ್ಲೇ ಇದ್ದೀವಿ. ಓ, ಬನ್ನಿ ಡಾಕ್ಟ್ರೆ, ಬನ್ನಿ. ವಾಟ್ ಎ ಸರ್ಪ್ರೈಸ್. ಬನ್ನಿ. ಎಲ್ಲಿ ಹೋಗಿದ್ದೆ ನನ್ ಬಿಟ್ಟು? ನೀತು
ತಾತ ನನ್ನ ಹೆಂಡತಿ ನೀತು. It's okay, it's okay. It's okay. It's all right, it's all right. ಡಾಕ್ಟ್ರೇ ಬನ್ನಿ ಇಲ್ಲಿ. ಹೋಗಿ ಕರೀತಾ ಇದ್ದೀನಿ. ಡಾಕ್ಟ್ರೇ ಆ ಹುಡುಗಿಗೆ ಇನ್ 3 ತಿಂಗಳಲ್ಲಿ ವಾಸಿ ಆಗುತ್ತೆ ಅಲ್ವಾ? ಡೋಂಟ್ ವರಿ, ಐ ಆಮ್ ದೇರ್, ಯು ನೋ. ಎಲ್ಲ ಸರಿ ಹೋಗುತ್ತೆ. ಸದ್ಯ ನಮ್ಮ ಪರಮಿಗೂ ಅವನ ಹೆಂಡತಿ ಸಿಕ್ಕಿದ್ರು. ನನ್ನ ಅನುಮಾನನು ಪರಿಹಾರ ಆಯ್ತು. ಅಂಡ್ ದಿಸ್ ಕಾಲ್ಸ್ ಫಾರ್ ಎ ಸೆಲಿಬ್ರೇಷನ್. ಮಗ ಇದು ಯಾಕೋ ಸರಿ ಇಲ್ಲ ಕಣ. ನನ್ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಯಾರ ಹೆಂಡತಿ? ಟೆಲ್ ಮೀ. ಕರೆಕ್ಟ್ ಆಗಿ ಹೇಳ್ದೆ ಮಗ, ಕರೆಕ್ಟ್. ಈ ತಾತನಿಂದ ಎಲ್ರಿಗೂ ಎಷ್ಟು ತೊಂದರೆ ಅಲ್ವಾ? ಯಾಕೆ ನೋಡು, ನಂಗೆ ಆಸೆ ಇದ್ರೂ ದಿಗು ಹತ್ರ ಮಾತಾಡೋ ಹಾಗಿಲ್ಲ. ಐನು, ನಾನು ಕೂಡ ಪರ್ಮುನ ಮಿಸ್ ಮಾಡ್ಕೋತಿದ್ದೀನಿ. ಒಂದು ರಿಕ್ವೆಸ್ಟ್. ಏನು? ಇಫ್ ಯು ಡೋಂಟ್ ಮೈಂಡ್, ಇವತ್ತು ನಾನು ಇಲ್ಲಿ ಮಲ್ಕೋತೀನಿ, ನೀನು ನನ್ನ ರೂಮ್ಗೆ ಹೋಗು. ಬಾಯ್. ದಿಗು, ಏನ? ನಂಗೊಂದು ಐಡಿಯಾ ಬಂದಿದೆ. ಏನು? ಇಷ್ಟು ದಿವಸ ನಾನು ನೀತನ್ ಮಿಸ್ ಮಾಡ್ಕೊಂಡಿದ್ದೀನಿ. ನೀನು ಐಶನ್ ಮಿಸ್ ಮಾಡ್ಕೊಂಡಿದ್ದೆ ಅಲ್ವಾ? ವೆರಿ ಗುಡ್. ನೀನು ನಾನು ಗುಡ್ ಐಡಿಯಾ. ಕಮ್. ಬಾಯ್ ಬಡ್ಡಿ. ಬಾಯ್, ಗುಡ್ ನೈಟ್. ಕುಡಿದ್ರೆ ಜಾಸ್ತಿ ಆಯ್ತಪ್ಪ. ನೀತು, ಐ ಲವ್ ಯು. ನೀತುನಾ? ಪರ್ಮು ನೀತು, ನಾನೇನ್ ಮಾಡ್ದೆ? ಯಾಕೆ ಮಾಡ್ತಾ ಇದ್ಯಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನೀನಿಲ್ಲೇನ್ ಮಾಡ್ತಾ ಇದ್ಯಾ? ನಾವು ರೂಮ್ಸ್ ಚೇಂಜ್ ಮಾಡ್ಕೊಂಡ್ವಿ. ನಾವು ರೂಮ್ಸ್ ಚೇಂಜ್ ಮಾಡಿದ್ವಿ. ದಿಗು, ನೀತು, ಪರ್ಮು, ನಾನ್ ನೀತು. ಎದ್ದೇಳು ಪರ್ಮು. ಅಯ್ಯೋ, ಮತ್ತೆ ಕರೆಕ್ಟ್ ಹೋಗಿದೆ. ದಿಗು, ನೀನಾ? ಏನಾಯ್ತು? ಮಾಡೋದೆಲ್ಲ ಮಾಡಿ ನೀನಾ ಅಂತ ಕಿರ್ಚಾಡ್ತಾ ಇದ್ದೀರಾ? ಅಂದ್ರೆ ಇಷ್ಟೋ ತನಕ ಎಲ್ಲ ಆಗೋಯ್ತಾ? ಸಾರಿ ಕಣೋ, ಗೊತ್ತಾಗ್ದೆ ತಪ್ಪಾಗೋಯ್ತು. ಏನೋ ಗೊತ್ತಾಗ್ದೆ ತಪ್ಪಾಗೋದು. ಈಗ ಗೊತ್ತಾಗ್ದೇ ಇರೋ ತಪ್ಪಿಂದ ಮಗು ಆದ್ರೆ ಅದಕ್ಕೆ ತಪ್ಪು ತಮ್ಮಣ್ಣ ಅಂತ ಹೆಸರಿಲ್ಲ. ಪರ್ಮು, ಐ ಹೇಟ್ ಯು. ಅಲ್ಲ, ಅದು ಪರ್ಮಿ. ಇಡಿಯಟ್. ನೀನ್ ಮಾತಾಡ್ಬೇಡ. ಫ್ರೆಂಡ್ಶಿಪ್ ಅನ್ನೋ ಶಿಪ್ಗೆ ತೂತ್ ಮಾಡ್ಬಿಟ್ಟಿಯಲ್ಲೋ. ನಿನ್ಗೋಸ್ಕರ ನಾನು ಏನೇನ್ ಮಾಡ್ಲಿಲ್ಲ. ನನ್ ಹೃದಯ ಕೊಟ್ಟೆ, ನನ್ ಹೆಂಡತಿ ಕೊಟ್ಟೆ, ನಿನ್ ಗರ್ಲ್ ಫ್ರೆಂಡ್ ನನ್ನ ಹೆಂಡತಿ ಮಾಡ್ಕೊಂಡೆ. ಅದು ಹಾಳಾಗೋಗ್ಲಿ ಅಂದ್ರೆ ಇವಳು ತಲೆ ಕೆಟ್ಟ ಇಲ್ಲ ಹೇಳ್ತೀನಿ. ಇವಳು ತಲೆ ಕೆಟ್ಟಿದೆ ಅಂತ ತಾತ ಹತ್ರ ಸುಳ್ಳು ಹೇಳ್ದೆ, ತಾತಂಗ್ ತಲೆ ಕೆಟ್ಟಿದೆ ಅಂತ ಇವಳ ಹತ್ರ ಸುಳ್ಳು ಹೇಳ್ದೆ. ಇಷ್ಟೆಲ್ಲ ಮಾಡಿದಕ್ಕೆ ನನ್ಗೆ ಏನ್ ಸಿಕ್ಕಿದ್ದು? ಇದು ಕೇಳಿವ್ನ. ಐಶು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೇಟ್ ಯು. ಐಶು, ಐ ಡೋಂಟ್ ಇವನ್ ಹೇಟ್ ಯು. ಯಾಕೆ ಸರ್ ಫೀಲಿಂಗ್ ಅಲ್ಲಿದ್ದೀರಾ? ಏನೋ ಹುಡುಗಿ ಕೈ ಕೊಟ್ಲಾ? ಅಯ್ಯೋ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಹುಡುಗಿಯರು ಹಿಂಗೇನೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಸರ್. ಹೇಳಿ ಸರ್ ನೀವು. ಅಯ್ಯೋ, ಬನ್ನಿ ಸರ್, ಮಜಾ. ಪರ್ಮಿ, ಬಾಯ್ ಮುಚ್ಚೆ. ನಾನಿನ್ನ
ಪವಿತ್ರವಾದ ಮಾನಸ ಸರೋವರ ಅನ್ಕೊಂಡಿದ್ದು. ಆದ್ರೆ ನೀನು ನೂರಾರು ಜನ ಮುಳುಗೇಳೋ ಕೆರೆ ಆಗ್ಬಿಟ್ಟಲ್ಲೇ. ಶಟ್ ಅಪ್. ನೀನು ರಾತ್ರಿ ಎಲ್ಲ ಐಶು ಜೊತೆ ಮಲಗಿರ್ಲಿಲ್ವಾ? ಹೌದು, ಅದ್ರಲ್ಲಿ ಅಂತದೇನೋ ನಡೀಲಿಲ್ಲ. ಅಲ್ಲೂ ಅಷ್ಟೇ, ಅಂತದೇನು ನಡೀಲಿಲ್ಲ. ಶಟ್ ಅಪ್. ನೀವಿಬ್ರು ಹಾಗೆ ಅರಬತ್ಲೆ ಆಗಿಚ್ಚೆ. ಬಟ್ಟೆ ಒಂಚೂರ್ ಸರಿದ ತಕ್ಷಣ ಎಲ್ಲ ನಡೆದೋಗಿದೆ ಅಂತನಾ? ಏನ್ ಹಾಗಂದ್ರೆ? ಏನಂದ್ರೆ ನಿನ್ ಫ್ರೆಂಡ್ ರಾತ್ರಿ ಫುಲ್ ಟೈಟ್ ಆಗಿ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟ. ಹೌದಾ? ಏನಾಯ್ತು ಗೊತ್ತಾ? ನಿನ್ನ ಆಣೆಗೂ ಅಷ್ಟೇ ನಡೆದಿದ್ದು. ನೀತು, ಲವ್ ಯು ಪರ್ಮಿ. ನೀತು, ನನ್ ಕ್ಷಮಿಸ್ಬಿಡು. ನಾನು ಕೋಪದಲ್ಲಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ. ಓಕೆ, ನಾನು ಯಾವತ್ತೂ ನಿನಗೆ ಮೋಸ ಮಾಡಲ್ಲ ಪರ್ಮಿ. ನೀತು ದಿಗು, ಸಾರಿ ಕಣ. ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ, ಗೊತ್ತಿರಲಿಲ್ಲ ನನಗೆ. ಆಮೇಲೆ ನೀತು ಎಲ್ಲ ಹೇಳಿದ್ಲು. ಸಾರಿ ಮಗ. ಪರವಾಗಿಲ್ಲ. ಸಾರಿ ಹೇಳಿದ್ನಲ್ಲ, ಇನ್ನೂ ಯಾಕೋ ಹೀಗಿದ್ಯಾ? ಅದು ಐಶು ಏನಂದ್ರು ನನ್ನ ಹತ್ರ ಮಾತಾಡಕ್ ರೆಡಿ ಇಲ್ಲ. ನಾಳೆ ಅವ್ರಿಗೆಲ್ಲ ಸರಿ ಹೋಗುತ್ತೆ ಬಿಡ. ಹೂನಾರ ತಗೊಂಡ್ ಬಂದ್ರು, ಹೂ ಹಾಕ್ಲು ಸರಿಯಾಗಿ. ನೋಡು ಈ ಕಡೆ ಬಾ. ಈಗ ಅಲ್ಲಲ್ಲಿ ಹಾಗೆ. ವೆರಿ ಗುಡ್, ವೆರಿ ಗುಡ್. ತಾತ ಏನ್ ನಡೀತಾ ಇದೆ ಇಲ್ಲಿ? ಮದುವೆ ಏರ್ಪಾಟ್ ನಡೀತಾ ಇದೆ. ಯಾರದ್ದು? ಇನ್ಯಾದು? ನಿಂದು. ಹೌದು, ಹಿಂದೆ ಇದು ಕೆಲಸ ಯಾಕೆ ಏನೋ ಬ್ಯಾಡ್ ಟೈಮ್ ಬಿಡಿ ಸರ್. ಸರಿ, ನಿಮ್ಮನ್ನ ಕೆಲ್ಸಕ್ಕೆ ತಗೊಂತೀನಿ. ಈ ಮದುವೆ ನಮ್ಮ ಹೋಟೆಲ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ನೀವು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಕೆಲಸ ಪರ್ಮಿಟ್ ಆಗುತ್ತೆ. ಆಯ್ತು ಸರ್. ಸರ್, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಸರ್. ಓಕೆ, ಪಾರ್ಟಿ ಬೀಚಲ್ಲಿ ಇದ್ದಾರೆ, ಹೋಗಿ ಮೀಟ್ ಮಾಡಿ. ಥ್ಯಾಂಕ್ ಯು ಸರ್. ಶಾಕ್ ಆಯ್ತಾ? ನಾಳೆ ಬೆಳಿಗ್ಗೆ 11 ಗಂಟೆ ಸರಿಯಾಗಿ ನಿನಗೂ ಐಶುಗೂ ಮದುವೆ. ಪ್ರಪಂಚದಲ್ಲಿರೋ ಎಲ್ಲ ನನ್ನ ಫ್ರೆಂಡ್ಸು ಈ ಫಂಕ್ಷನ್ ಅಟೆಂಡ್ ಮಾಡೇ ಮಾಡ್ತಾರೆ. ಇಟ್ ವುಡ್ ಬಿ ಎ ಗ್ರ್ಯಾಂಡ್ ಫಂಕ್ಷನ್. ಐಸೆ ನೀವಿಬ್ರು ಸರಿಯಾಗಿ ಮದುವೆ ಆಗಿಲ್ವಲ್ಲೋ, ಅದಕ್ಕೆ. ಆದ್ರೆ ತಾತ, ನಮಸ್ಕಾರ ಸರ್. ನೀವಾ ಸರ್? ನೀನಾ? ಆ ಪಾಲಿಸಿ ಏನಾಯ್ತು? ಅದು ಕೆಲಸ ಬಿಟ್ಬಿಟ್ಟೆ ಸರ್. ಮತ್ತೆ ಏನ್ ಸರ್ ನೀವಿಲ್ಲಿ? ನನ್ನ ಮೊಮ್ಮಗನ ಮದುವೆ ನಡೀತಾ ಇದೆ. ಅದ್ ಸರಿ, ನೀನೇ ಇಲ್ಲಿಗೆ ಬಂದಿದ್ಯಾ? ಅದು ನಾನು ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ನೀವು ಬಂದಿದ್ರಲ್ಲ, ನಾನು ಇಲ್ಲಿ ತುಂಬಾ ದಿವಸ ಕೆಲಸ ಮಾಡಲ್ಲ ಸರ್. ಹೊಂಟೋಗ್ತೀನಿ. ಆಮೇಲೆ ಈ ಮದುವೆ ಇನ್ಚಾರ್ಜ್ ಎಲ್ಲ ಅನ್ನದೇ ಸರ್, ನಂದೇ. ಮೈ ಗಾಡ್, ಈ ಸಾಟಿ ಅನ್ನೋದು ತಪ್ಪು ನಡೀತೋ? ಸರ್, ಈ ಮದುವೆ ಯಾರ್ದು, ಯಾರ ಜೊತೆ ಅಂತ ಗೊತ್ತಾಗ್ಲಿಲ್ಲ ಸರ್. ಅಯ್ಯೋ ಇಡಿಯಟ್, ನನ್ನ ಮೊಮ್ಮಗ ದಿಗುಗೂ ಐಶುಗೂ. ಅಲ್ಲ ತಾತ, ಲೇ, ನಾನು ಬಹಳ ಕೆಲಸ ಇದೆ, ಎಲ್ಲ ಪರ್ಫೆಕ್ಟ್ ಆಗಿ ನಡಿಬೇಕು, ಗೊತ್ತಾಯ್ತಲ್ಲ? ಲೇ, ಏನ್ರು ಇದು? ಬೇಗನೆ ಮಾಡ್ರೋ. ಈಗ ನೀನು ನನ್ನ ಹೆಂಡತಿನ ಮದುವೆ ಹಾಕೊಂಡಿದ್ಯಾ? ಈಗೇನೋ ಮಾಡೋದು? ಏನ್ ಮಾಡೋದು? ನಾನು ಹೇಳಿದೆ ಎಲ್ಲರೂ ಓಡೋಗೋಣ ಅಂತ. ಕೇಳ್ದ ನನ್ನ ಮಗ. ಐಶು, ನೀನ್ ಐಶು ಮನೆ. ಲೇ, ನೀತು ನನ್ನ ಹೆಂಡತಿ ಕಣೋ, ದಯವಿಟ್ಟು ಅವಳನ್ನ ಬಿಟ್ಬಿಡಲೇ. ಅಯ್ಯೋ, ನೀತು ಯಾರು, ಐಶು ಯಾರು? ಗುರು, ನನಗೆ ಹೆಂಡತಿ ಮಕ್ಳವ್ರೆ ಗುರು. 15 ದಿವಸಕ್ಕೆಲ್ಲ ನನ್ನ ಕೆಲಸ ಚೇಂಜ್ ಮಾಡ್ಕೊಂಡಿರಕ್ಕಾಗಲ್ಲ. ನಿನ್ನ ಕಾಲಕ್ಕೆ ಬೀಳ್ತೀನಿ. ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಮದುವೆ ಆಗ್ರಪ್ಪ. ನಿಮ್ಮ ಅಜ್ಜಿ ನನ್ಗಿಲ್ಲಿ ಕುತ್ತಿಗೆ ಬಂದಿದ್ದ, ಇವನಿಗೆ ಮದುವೆ ಹೇಳ್ತೀನಿ. ದಿಗೋ, ದಿಸ್ ಇಸ್ ಟು ಮಚ್. ಈ ಕೆಲ್ಸನೂ ಹೋಯ್ತಲ್ಲಪ್ಪ. ಎಲ್ಲಿ ಹೋಗ್ತಾ ಇದ್ಯಾ ಪರ್ಮಿ? ಎಲ್ಲಿಗೆ ಹೋಗ್ತಾ ಇದೆಯೋ? ನಿಮ್ ತಾತನ ಹತ್ರ. ನಾನ್ ಸುಮ್ನೆ ಇದ್ರೆ ನನ್ನ ಹೆಂಡತಿ ಮೊದಲು ನನ್ನೇ ಪುರೋಹಿತನ್ ಮಾಡ್ಬಿಡ್ತಾರೆ ನಿಮ್ ತಾತ. ಹೌದು, ಹೇಳ್ಬಿಡ, ನನ್ಗೂ ಸಾಕಾಗೋಗಿದೆ. ಬಾ ಮತ್ತೆ. ನನ್ ಮಾರಲ್ ಸಪೋರ್ಟ್ ನಿನ್ನ ಹತ್ರ ಇದೆ. ದಿವಸ ಎಲ್ಲಯ್ಯ ಹೋಗಿದ್ದೆ? ನನಗೆ ಮೋಸ ಮಾಡಕ್ ನೋಡ್ತೀಯಾ? ನನಗೆ ಮೋಸ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಹಿಂದೆ ಒಬ್ಬ ಅಕೌಂಟೆಂಟು 1,000 ರೂಪಾಯಿ ನನಗೆ ಮೋಸ ಮಾಡಿದ್ದ. ಅದಕ್ಕೆ ಅವ್ನಿಗೆ 2 ವರ್ಷ ಜೈಲ್ಗೆ ಹಾಕ್ಸಿದ್ದೆ. ಈಗ ನೀನು 2 ಲಕ್ಷ ರೂಪಾಯಿ ನನಗೆ ಸುಣ್ಣ ಹಾಕ್ಸ್ತಿದ್ಯಾ? ಸಾಬ್, ನಮ್ಗೆ ನಿಮ್ಗೆ ಮೋಸ ಮಾಡಿಲ್ಲ ಸಾಬ್. ಅದು ಇಲ್ಲ, ಇದು ಇಲ್ಲ. ಶ್ರೀನಿವಾಸ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಮಿಷನರ್ 7 ವರ್ಷ ಜೈಲಿಗೆ ಹಾಕ್ಸ್ತೀನಿ. ನೀನೆಲ್ಲ ಮಾಡ್ತಿದ್ದೀಯ? ಏನ್ ಡೆಕೋರೇಷನ್ ಒಂದು ಐಡಿಯಾ ಹೇಳು. ಅದು ದಿಗಂದೊಂದು ಫೋಟೋ, ಅವ್ರದೊಂದು ಫೋಟೋ. ಹೇಳ್ತಾ ಇದ್ದಾನೆ. ಇಟ್ಬಿಟ್ಟು ತುಪ್ಪದ ದೀಪ ಹಚ್ಬೇಡ. ನಿಜ ಹೇಳ್ದ ಅನ್ಸುತ್ತೆ, ಅದಕ್ಕೆ ತಾತ ಹೊಡೆದ್ರು.
ಇಲ್ಲಿ ನಡೀತಿರೋದು ಮದುವೆ ಸಂಭ್ರಮ, ಸಂತಾಪ ಸಭೆ ಅಲ್ಲ. ಹಲೋ ಸರ್. ಓಹ್ ಹಲೋ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಪ್ಲೀಸ್ ಗೋ ಟು ದಿ ರೆಸಾರ್ಟ್. ಓಕೆ. ಸಾರಿ ಕಣಪ್ಪ. ನನ್ಗನ್ಸುತ್ತೆ ತಾತ ಕ್ಷಮಿಸ್ಬಿಟ್ರು. ಹೌದೌದು, ಬಾ ಹೋಗೋಣ ಬಾ. ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ ಕಣೋ, ಆದ್ರೆ ನೀನ್ ಹೇಳ್ತಿರೋ ಡೆಕೋರೇಷನ್ ನಡೆಯೋದಿಲ್ಲ ಕಣೋ. ಬೇರೆ ಇನ್ನೇನಾದ್ರೂ ಐಡಿಯಾ ಇದ್ರೆ ಹೇಳು. ತಾತ ದಯವಿಟ್ಟು ನನ್ ಕ್ಷಮಿಸಿ. ಕ್ಷಮೆ? ಯಾಕೋ? ಅದು ಡೆಕೋರೇಷನ್ ಐಡಿಯಾ. ಅದು ನಿಂದ ಅನ್ಕೊಂಡೆ. ಈ ತರ ಬೇಕು ಐಡಿಯಾ ಕೊಡೋಕೆ ಇನ್ಯಾರಿಂದ ಸಾಧ್ಯ ಅಂತ. ಡೆಕೋರೇಷನ್. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಮೀಟ್ ಮೈ ಗ್ರ್ಯಾಂಡ್ ಸನ್. ಶಿ ಇಸ್ ಹಿಸ್ ಫಿಯಾನ್ಸೆ. ನಮಸ್ತೆ. ಐಶು, ಆ ತಿಕಲ್ ಮುದ್ಕ ದಿಗು ಮದ್ವೆನ ನೀತಿ ಜೊತೆ ಮಾಡ್ತಾ ಇದ್ದೇನೆ. ಎಲ್ಲ ನೆಂಟರನ್ನು ಕರೆದಿದ್ದಾನೆ. ಈಗ ಏನೇ ಮಾಡೋದು? ನಾನು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. I'll teach them a lesson. ಈಗೇನೋ ಮಾಡೋದು? ಯಾವಾಗಲೂ ಏನ್ ಮಾಡೋದು ನಾ ಏನ್ ಮಾಡ್ಲಿ? ತಾತನ ಹತ್ರ ಹೋಗ್ತಾ ಇದ್ದಾಳೆ. ಏನಾದ್ರೂ ಹೇಳ್ಬಿಟ್ರೆ? ಎಕ್ಸ್ಕ್ಯೂಸ್ ಮೀ ತಾತ. ಎಕ್ಸ್ಕ್ಯೂಸ್ ಮೀ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಮ್ಮ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾಳೆ ಇದೇ ಮಂಟಪದಲ್ಲಿ ನಾನು ಪರಮು ಮದ್ವೆ ಆಗ್ಬೇಕು ಅಂತ. ಯಾಕೆ ನೋ? ತಾತ ಅವರಿಬ್ಬರಿಗೆ ಆಲ್ರೆಡಿ ಮದುವೆ ಆಗಿದೆ. ಸರಿಯಾಗಿ ಆಗಿಲ್ಲ. ನಾವೊಂದು ದೇವಸ್ಥಾನದಲ್ಲಿ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ ಅಷ್ಟೇ. ಆಗ್ಬೋದಮ್ಮ. ಏನೋ ಪರಮೆ? ಅದು ತಪ್ಪು. ಹೇಗ್ ತಪ್ಪಾಗುತ್ತೆ? ಆಲ್ರೆಡಿ ಮದುವೆ ಆದವರು ಮತ್ತೆ ಮದುವೆ ಆಗೋದು ತಪ್ಪಲ್ವಾ? ಬೇರೆಯವ್ರ ಜೊತೆ ಮದ್ವೆ ಆಗೋದು ಅದಕ್ಕಿಂತ ದೊಡ್ಡ ತಪ್ಪು. ಏನಂದೆ? ಆಗ್ಬೋದಮ್ಮ. ಆಗ್ಬೋದಮ್ಮ. ಆಗ್ಬೋದು. ನೀನು ಹೇಳಿದಾಗ. ಥ್ಯಾಂಕ್ಸ್ ತಾತ. ಗುಂಡೇಶ್ವರ. ಐಶು, 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 ನನ್ ಮಾತ್ ಕೇಳು. ಕೇಳೋದಕ್ಕೆ ಏನ್ ತಾನೇ ಉಳಿದಿದೆ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ನಿನ್ ಲೀಲೆಗಳನ್ನೆಲ್ಲ ನೋಡಿದ್ನಲ್ಲ ಅದಕ್ಕೆ. ಐಶು, ಎಷ್ಟೊಂದ್ಸತಿ ಕಣ್ಣಾರೆ ಕಂಡಿದ್ದು ಸತ್ಯ ಆಗಿರಲ್ಲ. ಬಿಲೀವ್ ಮಿ, ಅಲ್ಲೇನು ನಡೆದಿಲ್ಲ. ನಿನ್ನೆ ರಾತ್ರಿ ನಾ ಮಲಗ್ಬಿಟ್ಟಿದ್ದೆ. ಕರೆಂಟ್ ಬೇರೆ ಹೋಗಿತ್ತು. ನೀತು ನನ್ನನ್ನ ಪರ್ಮಿ ಅಂತ ತಿಳ್ಕೊಂಡು ಪ್ರೀತಿಸ್ತಾ ಇದ್ಲು ಅಷ್ಟೇ. ಐಶು, ಹೋಗು ಹೋಗು. ನಾ ತಾತಂಗೆಲ್ಲ ನಿಜ ಹೇಳ್ತೀನಿ. ನಾನ್ ನೀತುನಲ್ಲ ನಿನ್ ಪ್ರೀತಿಸ್ತಾ ಇದೀನಿ ಅಂತ. 500 ಕೋಟಿನೂ ನಿನ್ ಮುಂದೆ ನನ್ಗೊಂದು ಧೂಳಿನ ಸಮಾನ. ನಾನಿದ್ನೆಲ್ಲ ನಿಂಗೆ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಯಾಕೆ ಅಂದ್ರೆ ಪ್ರೀತಿಗೆ ನಂಬಿಕೆನೇ ಅಡಿಪಾಯ ಅನ್ನೋ ವಿಷಯ ನಿನ್ಗೆ ಗೊತ್ತಿಲ್ಲ. ಅದಕ್ಕೆ ದಿಗು, ದಿಗು, I'm sorry. Please come back. ದಿಗು. So at last, here we meet my friend. This is for killing my brother. It was an accident. Whatever. Eye for an eye, goodbye, you will die. ಕೊಂದ್ಬಿಡ. ನನಗಂತೂ ಸಾಕಾಗೋಗಿದೆ. ನನ್ನ ಗರ್ಲ್ ಫ್ರೆಂಡ್ ನನ್ನ ಫ್ರೆಂಡ್ ಹೆಂಡತಿ ಆಗೋದು, ಅವನ ಹೆಂಡತಿ ನನ್ನ ಹೆಂಡತಿ ಆಗೋದು. ಈ ವಿಷಯ ಎಲ್ಲ ನಮ್ಮ ತಾತಂಗೆ ಗೊತ್ತಾದ್ರೆ ಅವ್ರು ಕೊಲ್ದೇ ಬಿಡಲ್ಲ. ನೀನೇ ಬಿಂದಾಸಕ್ ಕೊಂದ್ಬಿಡು. ಕಮಾನ್, ಕೊಲ್ಲು. Boss, he said something in Kannada which means like this, boss. Bullshit. Go. ಊರೆಲ್ಲ ಹುಡುಕಿದ್ದಾರೆ. ಎಲ್ಲೋ ನಿನ್ ಫ್ರೆಂಡು ಇಲ್ವಲ್ಲೋ? ಹೋಗಿದ್ದೀರೇನೋ? ಕೈ ಮಾಡ್ತಾ ಇದೆ. ಪರಮೇಶಿ, ಎಲ್ಲ ಕಡೆ ನೋಡಿದ್ದೀರೇನೋ? ನೋಡಿದ್ವಿ ತಾತ. ಏನಾಗೋಯ್ತಪ್ಪ ಅವ್ರಿಗೆ? ಇನ್ನು 5 ನಿಮಿಷ ಇದೆ ಯಜಮಾನ್ರೆ. ಎಲ್ಲೋ ನಿನ್ ಫ್ರೆಂಡು? ಮುಹೂರ್ತಕ್ಕೆ 5 ನಿಮಿಷ ಇದೆಯಲ್ಲೋ? ಎಲ್ಲೋ ಅವನು? ನೋಡು, ಅವ್ನು ಮತ್ತೆ ಹೋದ್ರೆ ನಾನು ಸೇಮ್ ವರ್ಗೂ ಹೋಗ್ತೇನೆ. ಫೋನ್ ಮಾಡ. ದಯವಿಟ್ಟು ಎಕ್ಸೈಟ್ ಆಗ್ಬಿಡಿ, ಅವ್ನು ಬಂದ. ಏನದು ಏನದು? ನಿಲ್ಸೆ, ಈ ಮದ್ವೆ ನಿಲ್ಸೆ. ನಿಲ್ಲಿಸ್ರಿ. ಅರ್ಚಕ್ರೆ, ನಿಲ್ಸ್ರಿ ಮದ್ವೆನ. ಯಾಕಪ್ಪ? ಈ ಮದ್ವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾಕೆ ಅಂತ ಹೇಳ್ತೀನಿ ರೀ. ನೋಡಿ ಸರ್, ಈ ದೊಡ್ಡ ಮನುಷ್ಯನಿಗೆ ತಲೆ ಸರಿ ಇಲ್ಲ. ಯಾವ ಬೇಕು ಹೇಳಿದ್ದು? ಇನ್ಯಾರು? ಪರ್ಮಿ.
ಹೌದೇನಾ? ನಾನೆಲ್ಲ ಹೇಳ್ದೆ? ಹೌದು ತಾತ, ನನಗೂ ಹಾಗೆ ಹೇಳಿದ್ದ. ಪರ್ಮು ಇವಳು ಗಂಡ. ಆಕ್ಚುಲಿ ನಾನ್ ದಿಗು ಗರ್ಲ್ ಫ್ರೆಂಡು, ಇವಳು ಪರ್ಮು ಹೆಂಡತಿ. ಹಾ ಐಶು, ಇವಳು ಹೇಳ್ತಿರೋ ಸುಳ್ಳು ತಾನಮ್ಮ? ಹೇಳಮ್ಮ. ಇಷ್ಟ ತನಕ ಕಾಯ್ತಾ ಇದ್ದೀವಲ್ಲ ನಾವು. ಅದೇ ತಿಗೋ, ತಾತಂಗೆ ನಾವೆಲ್ಲ ನಿಜ ಹೇಳ್ಬಿಟ್ಟಿದೀವಿ. ನೀನು ನಿಜ ಒಪ್ಕೊಂಡ್ಬಿಡು. ಬಾ ಬೇಗ ಬಾ. ದಿಗು, ಇವಳು ಹೇಳ್ತಿರೋದು ನಿಜ ಏನೋ? ಸುಳ್ಳು ತಾತ, ಇವಳೇ ನನ್ನ ಹೆಂಡತಿ. ಏನ ಹೇಳ್ತಾ ಇದ್ದೀರಿ? ತಾತ, ಮುಹೂರ್ತ ಮೀರ್ತಾ ಇದೆ, ಬೇಗ ನಮ್ಮ ಮದುವೆ ಮಾಡಿಸಿ. ಅವ್ನು ಹೇಳ್ತಾ ಇರೋದಲ್ಲ ಸುಳ್ಳು, ಅವಳು ನನ್ನ ಹೆಂಡತಿ. ನನ್ನ ಮೊಮ್ಮಗ ಒಪ್ಕೊಂಡಿದ್ದಾನೆ, ಇವಳು ಸುಮ್ಮನಿದ್ದಾಳೆ, ಮತ್ತೆ ನಿಂದೇನೋ ಕಿತಾಪತಿ. ಈ ಮದುವೆ ಮುಗಿಲಿ, ನಿಮ್ಮನ್ನೆಲ್ಲ ನೋಡ್ಕೋತೇನೆ. ಬಾರೋ ಮಂತ್ರ ಹೇಳಿ. ಮಂತ್ರ ಪ್ಲೀಸ್ ನಿಜ ಹೇಳ್ಬಿಡು, ಇಲ್ಲ ನಾನು ಹೇಳ್ತೀನಿ. ಈಗ ನಾನು ನಿನಗೆ ಶೂಟ್ ಮಾಡಿದ್ರೆ ಒಂದೇ ಸಾರಿಗೆ ಸತ್ತು ಹೋಗ್ತೀಯ. ಆದ್ರೆ ನೀನು ನಿನ್ ಫ್ರೆಂಡ್ ಹೆಂಡತಿನ ಮದುವೆ ಆಗಿ ನಿನ್ ಫ್ರೆಂಡು ನಿನ್ ಹೆಂಡತಿನ ಮದುವೆ ಆದ್ರೆ ದಿನ ಇಂಚಾಗಿ ಸಾಯ್ತೀಯ. ಅದು ನನಗ್ ಬೇಕು. ನಾನು ನನ್ನ ಕಡೆಯವರು ಮದುವೆ ನಡೆಯೋ ಜಾಗದಲ್ಲಿರ್ತೀವಿ. ಏನಾದ್ರೂ ಟ್ರಿಕ್ಸ್ ಮಾಡಿದ್ರೆ ನೀನ್ ಇಡೀ ಖಾನ್ದಾನ್ನೇ ಮುಗಿಸ್ಬಿಡ್ತೀನಿ. ತಿಳ್ಕೊ. ಹೇಳ್ಬಿಡು ಪ್ಲೀಸ್. ಈ ಜಿಜುಂಬ ಯಾವತ್ತೂ ಹಿಡಿದ ಕೆಲಸನ ಅರ್ಧಕ್ಕೆ ಬಿಡೋದೇ ಇಲ್ಲ. ಹೇಳು ದಿಕ್ಕು. ಈ ಕಿಚನ್ ನಿಂತ್ಕೊಳ್ಳೋ. ದಿಗು, ದಿಗು ಎಲ್ಲಿ? ದಿಗು ಎಲ್ಲಿದ್ದಾನೆ? ತಾತ, ನನ್ನನ್ನು ಕ್ಷಮಿಸಿ ಅಂತ ಕೇಳೋ ಅರ್ಹತೆನೂ ನನಗಿಲ್ಲ. ಆದ್ರೂ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಯಾಕೆ ಅಂದ್ರೆ ಇಷ್ಟು ದಿವಸ ನಾವೆಲ್ಲ ಸೇರಿ ಒಂದು ದೊಡ್ಡ ನಾಟಕ ಆಡಿ ನಿಮ್ಮನ್ನ ಮೋಸ ಮಾಡಿದ್ವಿ. ತಾತ, ನೀವು ಐಶ್ವರ್ಯ ಅನ್ಕೊಂಡಿರೋ ಹುಡುಗಿ ನಿಜವಾಗ್ಲೂ ಐಶ್ವರ್ಯ ಅಲ್ಲ. ಅವಳು ನೀತು, ಪರ್ಮಿ ಹೆಂಡತಿ. ಹಾಗೆ ನೀವು ಪರ್ಮಿ ಹೆಂಡತಿ ಅನ್ಕೊಂಡಿರೋ ನೀತು ನನ್ನ ಗರ್ಲ್ ಫ್ರೆಂಡ್ ಐಶ್ವರ್ಯ. ನಾವ್ ಇದನ್ನೆಲ್ಲ ಯಾಕೆ ಮಾಡಿದ್ವಿ ಗೊತ್ತಾ ತಾತ? ನಿಮ್ಮ ಆಸ್ತಿ, ಅಂತಸ್ತು ಮತ್ತು ಹಣಕ್ಕೋಸ್ಕರ. ಆದ್ರೆ ಇವತ್ತು ನನ್ನ ಕಣ್ ತೆರೀತು ತಾತ. ಇವತ್ತು ನಾನು ಇಲ್ಲಿಗೆ ಬಂದಾಗ ಪರ್ಮಿ, ಐಶ್ವರ್ಯ ಎಲ್ಲರೂ ನಿಮಗೆ ನಿಜ ಹೇಳ್ಬಿಟ್ಟಿದ್ರು. ನೀವು ನನ್ನನ್ನ ಇದೆಲ್ಲ ನಿಜನಾ ಅಂತ ಕೇಳಿದ್ರಿ. ನಾನಿಲ್ಲ ಅಂದೆ. ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ನನ್ನ ಮಾತನ್ನು ನಂಬಿ ಅವರೆಲ್ಲರ ಮಾತನ್ನು ತಿರಸ್ಕಾರ ಮಾಡ್ಬಿಟ್ರಿ. ನಿಜ ಹೇಳ ತಾತ, ಆ ಕ್ಷಣನೇ ನಾನು ಕುಸ್ತೋಗ್ಬಿಟ್ಟೆ. ಇಂಥ ನಂಬಿಕೆಗೆ ಮೋಸ ಮಾಡ್ತಾ ಇದ್ದೀನಲ್ಲ ಅಂತ ನನ್ನೆದ್ರಿಗೆ ನಾನೇ ಸಣ್ಣವನಾಗ್ಬಿಟ್ಟೆ. ಆದ್ರೆ ಆಗ ನಾನು ಏನು ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಯಾಕೆ ಅಂದ್ರೆ ಟೀಟೋ ನಾನು ಈ ಮದುವೆ ಆಗಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಕೊಂದ್ಬಿಡ್ತೀನಿ ಅಂತ ಹೆದರಿಸಿದ್ದ. ಆದ್ರೆ ಇನ್ನು ಸಾಕು ತಾತ. ತಾತ, ನನಗೆ ನಿಮ್ ಆಸ್ತಿ ಬೇಡ, ಅಂತಸ್ತ್ ಬೇಡ, ಹಣ ಬೇಡ, ಏನು ಬೇಡ. ನನಗ್ ಬೇಕಾಗಿರೋದು ಒಂದೇ, ನೀವು ನನ್ನ ಮೇಲಿಟ್ಟಿದ್ ವಿಶ್ವಾಸ, ನಂಬಿಕೆ. ನನಗ್ ಗೊತ್ತು ಅದಿನ್ ನನಗ್ ಸಿಗೋದಿಲ್ಲ ಅಂತ. ಬಹುಶಃ ಇದು ನಾನು ಮಾಡಿರೋ ಪಾಪಕ್ಕೆ ಸಿಗೋ ಪ್ರಾಯಶ್ಚಿತ. ಆದ್ರೆ ತಾತ, ನಾನ್ ನಿಮ್ಮ ಮೊಮ್ಮಗ, ಅಷ್ಟು ಸುಲಭವಾಗಿ ಸೋಲಲ್ಲ. ನಿಮ್ ನಂಬಿಕೆ, ವಿಶ್ವಾಸನ ಮತ್ತೆ ಪಡೆದೇ ಪಡಿತೀನಿ.
ಏನೇ ಆಗ್ಲಿ, ಎಷ್ಟೇ ಕಷ್ಟ ಬರ್ಲಿ, ನ್ಯಾಯವಾಗಿ ನಡೆದು ಜೀವನದಲ್ಲಿ ಏನಾದ್ರೂ ಸಾಧಿಸಿ ತೋರಿಸ್ತೀನಿ. ಅದಾಗ್ಲಿಲ್ಲ ಮತ್ತೆಂದೂ ನಿಮಗ್ ಮುಖ ತೋರ್ಸಲ್ಲ. ಬಾಯ್ ತಾತ, ಗುಡ್ ಬಾಯ್. ಏನಾಯ್ತು ತಾತ? ದಿಗು, ತಾತ, ತಾತ, ದಿಗು. ನೀರು ದಿಗು, ದಿಗು. ತಾತ, ಐ ಆಮ್ ಸಾರಿ ತಾತ. ನನ್ಗೆ ಹೀಗಾಗತ್ತೆ ಅಂತ ಗೊತ್ತಿದ್ರೆ ಖಂಡಿತ ಹೀಗೆ ಮಾಡ್ತಾ ಇರ್ಲಿಲ್ಲ ತಾತ. ತಾತ, ತಾತ, ತಾತ. ನೀವೆಲ್ಲ ಸೇರಿ ನನ್ನನ್ನ 3 ತಿಂಗಳು ಮೂರ್ಖನ್ ಮಾಡಿದ್ರಲ್ಲ, ನಾನ್ 2 ನಿಮಿಷ ನಿಮ್ಮನ್ನ ಮೂರ್ಖನ್ ಮಾಡೋಕ್ಕಾಗಲ್ವಾ? ಸಾರಿ ತಾತ, ನನ್ನಿಂದ ತುಂಬಾ ತಪ್ಪಾಯ್ತು. ಆದ್ರೆ ನಾನು ಇಟ್ಸ್ ಆಲ್ ರೈಟ್ ಮೈ ಬಾಯ್. ನೋಡು, ನೀನು ಆ ಮೈಕ್ನಲ್ಲಿ ಮಾತಾಡಿದ್ದನ್ನು ಕೇಳಿ ನನಗೆ ದುಃಖ ಆಯ್ತು, ಬೇಜಾರಾಯ್ತು. ಅಲ್ಲ, ನನ್ನ ಮೊಮ್ಮಗ ಇಷ್ಟು ಕೀಳ್ಮಟ್ಟಿಗೆ ಇಳಿದ್ನಲ್ಲ ಅಂತ ಸಂಕಟನೂ ಆಯ್ತು ಕಣೋ. ಆದ್ರೆ ಕೊನೆ ನೀನು ಒಂದು ಮಾತು ಹೇಳಿದ್ರೆ ನೋಡು, ತಾತ ನನಗೆ ನಿಮ್ಮ ಆಸ್ತಿಗೆ ಒಂದು ಚಿಕ್ಕ ಕಾಸು ಬೇಡ ತಾತ. ನನ್ನ ತಪ್ಪು ನನಗೆ ಅರಿವಾಗಿದೆ, ನಾನು ಯೋಗ್ಯ ಅಂತ ಬದಲಾದ ಮೇಲೆ ನಾನು ಬಂದು ನಿಮ್ಮ ಮುಖ ತೋರಿಸ್ತೀನಿ ಅಂತ. ಆಗ ನನಗೆ ಅರ್ಥ ಆಯ್ತು ಕಣೋ, ನನ್ನ ಮೊಮ್ಮಗ ನನಗೆ ಸಿಕ್ಬಿಟ್ಟ ಅಂತ. ಯಾಕಮ್ಮ? ಇಲ್ಲ ತಾತ, ನಾನು ನಿಮಗ್ ಮೋಸ ಮಾಡ್ಬಿಟ್ಟೆ. ನಿಮ್ಗೆ ಇದನ್ನೆಲ್ಲ ಮೊದ್ಲೇ ಹೇಳ್ಬೇಕಿತ್ತು. ಏನೋ ಸಂದರ್ಭ ಹಾಗಾಗೋಗುತ್ತೆ, ಬಟ್ ಐ ಗಾಟ್ ಮೈ ಚೈಲ್ಡ್ ಬ್ಯಾಕ್. ನನ್ನ ಮೊಮ್ಮಗಳು ನನಗೆ ಸಿಕ್ಬಿಟ್ಲು. ಏನೋ ಇಡಿಯಟ್. ಮಹಾಲಕ್ಷ್ಮಿ ಅಂತ ಹುಡುಗಿ ಇದು, ಅವಳ ಕಣ್ಣಲ್ಲಿ ನೀರು ತರಿಸುವಂತ ಕೆಲಸ ಏನಾದ್ರು ಮಾಡಿದ್ರೆ ಹುಷಾರ್. ಸಾರಿ ನಮ್ಮ, ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನಿವೆ ಕೊಡಕಾಯ್ನ ನೀನು ಹೇಳಿ ಮಾಡಿಸಿ ಜೋಡಿ ನಮ್ಮ. ಇನ್ನಾಗ್ತಾಳ? ಶುಭ ಶೀಘ್ರ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಈ ಜಿಜುಂಬ ಯಾವತ್ತೂ ಹೇಳಿದ ಕೆಲಸನ ಅರ್ಧಕ್ಕೆ ಬಿಡೋದೇ ಇಲ್ಲ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ ಮಾಂಗಲ್ಯಧಾರಣೋ ಶುಭೋ. ಹಿಡ್ಕೊಳ, ಹಿಡ್ಕೋ. ಗಾಡ್ ಬ್ಲೆಸ್ ಯು ಮೈ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.